SN2 ಮೆಕ್ಯಾನಿಸಮ್ ಆ್ಯಂಡ್ SN1 ಮೆಕ್ಯಾನಿಸಮ್. SN2 ಮೆಕ್ಯಾನಿಸಮ್ ಅಂತ ಅಂದರೆ ಇಲ್ಲಿ ನೋಡಿ SN2 ಅವಿಟ್ಟು ಯಾವುದನ್ನು ಸ್ಟ್ಯಾಂಡ್ ಮಾಡುತ್ತೆ, ಏನನ್ನು ಹೇಳುತ್ತೆ ಅಂತ ನೋಡೋದಾದರೆ ಎಸ್ ಅಂತ ಅಂದರೆ ಸಬ್ಸ್ಟಿಟ್ಯೂಷನ್, N ಇಸ್ ಫಾರ್ ನ್ಯೂಕ್ಲಿಯೋಫಿಲಿಕ್, 2 ಇಸ್ ಫಾರ್ ಬೈ ಮಾಲಿಕ್ಯುಲರ್. ಅದರ ಪೊಸಿಷನ್ಗಳನ್ನು ಚೇಂಜ್ ಮಾಡ್ಕೊಳುತ್ತೆ. ಸೊ ನೋಡಿರ್ಬೋದು ನೀವು, ತುಂಬ ಗಾಳಿ ಬಂದಾಗ ನಮ್ಮ ಛತ್ರಿ ಏನಾಗುತ್ತೆ ಮೇಲ್ಗಡೆ ತಿರುಗುತ್ತೆ, ಹೌದಾ? ಅದನ್ನು ನಾವು ಇನ್ವರ್ಷನ್ ಆಫ್ ಕಾನ್ಫಿಗರೇಷನ್ ಅಂತ ಕರಿತೀವಿ. ಸೊ ಇಲ್ಲಿ ಸ್ಯಾಂಡ್ಮಿಯಸ್ ರಿಯಾಕ್ಷನ್. ಸೊ ಸ್ಯಾಂಡ್ಮಿಯಸ್ ರಿಯಾಕ್ಷನ್ ಅಂದರೆ ಏನು? ಸೊ ಇಲ್ಲೇನು ಮಾಡ್ತಾರೆ ಅಂದರೆ ಒಂದು ಪ್ರೈಮರಿ ಆರೋಮ್ಯಾಟಿಕ್ ಅಮೈನ್ ತಗೊಳ್ತಾರೆ. ಅದು ಎವ್ರಿವನ್, ವೆಲ್ಕಮ್ ಟು ಯುವರ್ ಚಾನಲ್. ಈ ವಿಡಿಯೋದಲ್ಲಿ ಹ್ಯಾಲೋ ಆಲ್ಕೇನ್ಸ್ ಆ್ಯಂಡ್ ಹ್ಯಾಲೋ ಅರೇನ್ಸ್ ಚಾಪ್ಟರ್ನ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಸೊ ಮೊದಲನೇದಾಗಿ ಹ್ಯಾಲೋ ಆಲ್ಕೇನ್ಸ್. ಹ್ಯಾಲೋ ಆಲ್ಕೇನ್ ಅಂತ ಅಂದರೆ ಇಲ್ಲಿ ಆಲಿಫ್ಯಾಟಿಕ್ ಹೈಡ್ರೋಕಾರ್ಬನಲ್ಲಿ ಇರುವಂತಹ ಹೈಡ್ರೋಜನ್ ಆಟಮ್ನ ಹ್ಯಾಲೋಜನ್ ಆಟಮ್ ರೀಪ್ಲೇಸ್ ಮಾಡಿದಾಗ ಬರುವಂತಹ ಕಾಂಪೌಂಡೇ ಹ್ಯಾಲೋ ಆಲ್ಕೇನ್ ಆಗಿರುತ್ತೆ. ಸೊ ಹಾಗಾದರೆ ಆಲಿಫ್ಯಾಟಿಕ್ ಹೈಡ್ರೋಕಾರ್ಬನ್ ಅಂದರೆ ಏನು? ಸೊ ಅದನ್ನು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವು ಹೈಡ್ರೋಕಾರ್ಬನ್ ಅಂದರೆ ಏನು ಅಂತ ತಿಳ್ಕೋಬೇಕು. ಸೊ ಯಾವ ಕಾಂಪೌಂಡಲ್ಲಿ ಕೇವಲ ಕಾರ್ಬನ್ ಮತ್ತು ಹೈಡ್ರೋಜನ್ ಮಾತ್ರ ಪ್ರೆಸೆಂಟ್ ಇರುತ್ತೆ ಅಂತಹ ಕಾಂಪೌಂಡಿನ ಹೈಡ್ರೋಕಾರ್ಬನ್ ಅಂತ ಕರೀತಾರೆ. ಸೊ ಆಲಿಫ್ಯಾಟಿಕ್ ಹೈಡ್ರೋಕಾರ್ಬನ್ ಅನ್ನುವಂಥದ್ದು ಇಟ್ ಇಸ್ ಅ ಟೈಪ್ ಆಫ್ ಹೈಡ್ರೋಕಾರ್ಬನ್. ಸೊ ಆಲಿಫ್ಯಾಟಿಕ್ ಹೈಡ್ರೋಕಾರ್ಬನಲ್ಲಿ ಓಪನ್ ಚೈನ್ ಸ್ಟ್ರಕ್ಚರ್ ಇರುತ್ತೆ. ಸೊ ನೀವು ಪ್ರೋಪೇನ್ನ ಸ್ಟ್ರಕ್ಚರ್ ನೋಡಿರ್ಬೋದು, ಇಲ್ಲೂ ಕೂಡ ನೋಡ್ತಾ ಇದ್ದೀರಾ. ಸೊ ಇದರಲ್ಲಿ 3 ಕಾರ್ಬನ್ ಆಟಮ್ ಇದೆ. ಸೊ ಫಸ್ಟ್ ಕಾರ್ಬನ್ ಆಟಮ್ ಆ್ಯಂಡ್ ಥರ್ಡ್ ಕಾರ್ಬನ್ ಆಟಮ್ ಏನಿದೆ ಇದರ ನಡುವೆ ಯಾವುದೇ ರೀತಿ ಕನೆಕ್ಷನ್ಸ್ ಇಲ್ಲ. ಸೊ ಇದನ್ನು ನಾವು ಅಸೈಕ್ಲಿಕ್ ಸ್ಟ್ರಕ್ಚರ್ ಆರ್ ಓಪನ್ ಚೈನ್ ಸ್ಟ್ರಕ್ಚರ್ ಅಂತ ಕರಿತೀವಿ. ಸೊ ಇಂತಹ ಕಾಂಪೌಂಡ್ಗಳನ್ನ ಆಲಿಫ್ಯಾಟಿಕ್ ಹೈಡ್ರೋಕಾರ್ಬನ್ ಅಂತ ಕರಿತೀವಿ. ಇದರಲ್ಲಿರುವಂತಹ ಹೈಡ್ರೋಜನ್ ಆಟಮ್ನ ಹ್ಯಾಲೋಜನ್ ಆಟಮ್ ರೀಪ್ಲೇಸ್ ಮಾಡಿದಾಗ ಬರುವಂತಹ ಕಾಂಪೌಂಡೇ ಹ್ಯಾಲೋ ಆಲ್ಕೇನ್ ಆಗಿರುತ್ತೆ. ಸೊ ಇಂತಹ ಹ್ಯಾಲೋ ಆಲ್ಕೇನ್ಸನ್ನು ಆಲ್ಕೈಲ್ ಹ್ಯಾಲೈಡ್ ಅಂತಲೂ ಕೂಡ ಕರೀತಾರೆ. ಸೊ ಇದರಲ್ಲಿ ಹ್ಯಾಲೋಜನ್ ಆಟಮು sp3 ಹೈಬ್ರಿಡೈಸ್ಡ್ ಕಾರ್ಬನ್ ಆಟಮ್ಗೆ ಅಟ್ಯಾಚ್ ಆಗಿರುತ್ತೆ. ಸೊ ಹೆಸರಲ್ಲೇ ನೀವು ನೆನ್ಪಿಡ್ಕೋಬೋದು ಹ್ಯಾಲೋ ಆಲ್ಕೇನ್ಸ್. ಹ್ಯಾಲೋ ಅಂತ ಅಂದರೆ ಏನು? ದಟ್ ಇಸ್ ಹ್ಯಾಲೋಜನ್, ಫ್ಲೋರಿನ್, ಕ್ಲೋರಿನ್, ಬ್ರೋಮಿನ್ ಆ್ಯಂಡ್ ಅಯೋಡಿನ್. ಸೊ ಇವೆಲ್ಲವೂ ಕೂಡ ಹ್ಯಾಲೋಜನ್ಸ್. ಆಲ್ಕೇನ್ ಅಂತ ಅಂದರೆ ಗೊತ್ತಿದೆ ನಿಮಗೆ, ಹೈಡ್ರೋಕಾರ್ಬನಲ್ಲಿ ಬರುತ್ತೆ ಆಲ್ಕೇನ್, ಆಲ್ಕೀನ್, ಆಲ್ಕೈನ್. ಓಕೆ, ಸೊ ಆಲ್ಕೇನ್ ಅಂತ ಅಂದರೆ ಇಟ್ ಇಸ್ ಎ ಕಾರ್ಬನ್ ಟು ಕಾರ್ಬನ್ ಸಿಂಗಲ್ ಬಾಂಡ್ ಇರುವಂಥದ್ದು. ಸೊ ನೆಕ್ಸ್ಟ್ ಒನ್ ಇಸ್ ಹ್ಯಾಲೋ ಅರೀನ್ಸ್. ಹ್ಯಾಲೋ ಅರೀನ್ಸ್ ಅಂದರೆ ಏನು? ಸೊ ಇಲ್ಲಿ ಆರೋಮ್ಯಾಟಿಕ್ ಹೈಡ್ರೋಕಾರ್ಬನಲ್ಲಿ ಇರುವಂತಹ ಹೈಡ್ರೋಜನ್ ಆಟಮ್ನ ಹ್ಯಾಲೋಜನ್ ಆಟಮ್ ರೀಪ್ಲೇಸ್ ಮಾಡಿದಾಗ ಬರುವಂತಹ ಕಾಂಪೌಂಡೇ ಹ್ಯಾಲೋ ಅರೀನ್ಸ್ ಆಗಿರುತ್ತೆ. ಸೊ ಇಲ್ಲಿ ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ ಅಂದರೆ ಏನು? ಸೊ ನಿಮಗೆಲ್ಲವೂ ಗೊತ್ತಿರಬಹುದು ಬೆನ್ಸಿನ್ ಸ್ಟ್ರಕ್ಚರ್. ಸೊ ಬೆನ್ಸಿನಲ್ಲಿ ಏನಾಗಿದೆ, ಫಸ್ಟ್ ಕಾರ್ಬನ್ ಆಟಮ್ ಮತ್ತು ಲಾಸ್ಟ್ ಕಾರ್ಬನ್ ಆಟಮ್ನ ನಡುವೆ ಕನೆಕ್ಷನ್ ಇದೆ. ಕನೆಕ್ಷನ್ ಇರೋದ್ರಿಂದ ಏನು, ಇದನ್ನು ಕ್ಲೋಸ್ಡ್ ಸ್ಟ್ರಕ್ಚರ್ ಅಂತ ಕರಿತೀವಿ. ಯಾವ ಕಾಂಪೌಂಡಲ್ಲಿ ಕ್ಲೋಸ್ಡ್ ರಿಂಗ್ ಸ್ಟ್ರಕ್ಚರ್ ಇರುತ್ತೆ ಸೊ ಅದನ್ನು ನಾವು ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ ಅಂತ ಕರಿತೀವಿ. ಸೊ ಈ ಆರೋಮ್ಯಾಟಿಕ್ ಹೈಡ್ರೋಕಾರ್ಬನಲ್ಲಿ ಇರುವಂತಹ ಹೈಡ್ರೋಜನ್ ಆಟಮ್ನ ಹ್ಯಾಲೋಜನ್ ಆಟಮ್ ರೀಪ್ಲೇಸ್ ಮಾಡಿದಾಗ ಬರುವಂತಹ ಕಾಂಪೌಂಡೇ ಹ್ಯಾಲೋ ಅರೀನ್ಸ್ ಆಗಿರುತ್ತೆ. ಇದನ್ನು ಅರೈಲ್ ಹ್ಯಾಲೈಡ್ ಅಂತಲೂ ಕೂಡ ಕರೀತಾರೆ. ಸೊ ಇದರಲ್ಲಿ ಹ್ಯಾಲೋಜನ್ ಆಟಮು sp2 ಹೈಬ್ರಿಡೈಸ್ಡ್ ಕಾರ್ಬನ್ ಆಟಮ್ಗೆ ಅಟ್ಯಾಚ್ ಆಗಿರುತ್ತೆ. ಸೊ ನೆಕ್ಸ್ಟ್ ಒನ್ ಇಸ್ ಕ್ಲಾಸಿಫಿಕೇಶನ್ ಟೈಪ್ಸ್ ಆಫ್ ಹ್ಯಾಲೋ ಆಲ್ಕೇನ್ಸ್ ಆ್ಯಂಡ್ ಹ್ಯಾಲೋ ಅರೀನ್ಸ್. ಸೊ ಮೊದಲ ಬೇಸಿಸ್ ಏನು ಅಂತ ಅಂದರೆ ನಂಬರ್ ಆಫ್ ಹ್ಯಾಲೋಜನ್ ಆಟಮ್, ಎಷ್ಟು ಹ್ಯಾಲೋಜನ್ ಆಟಮ್ಸ್ಗಳು ಪ್ರೆಸೆಂಟ್ ಇದೆ ಅನ್ನೋದ್ರ ಬೇಸಿಸ್ ಮೇಲೆ ಹ್ಯಾಲೋ ಆಲ್ಕೇನ್ಸನ್ನು 3 ಟೈಪ್ಸ್ ಆಗಿ ಕ್ಲಾಸಿಫೈ ಮಾಡಿದ್ದಾರೆ. ಸೊ ಮೋನೋ ಹ್ಯಾಲೋ ಆಲ್ಕೇನ್ಸ್, ಡೈ ಹ್ಯಾಲೋ ಆಲ್ಕೇನ್ಸ್, ಪಾಲಿ ಹ್ಯಾಲೋ ಆಲ್ಕೇನ್ಸ್. ಮೋನೋ ಹ್ಯಾಲೋ ಆಲ್ಕೇನ್ ಅಂತ ಅಂದರೆ ಹೆಸರಲ್ಲೇ ಇದೆ ಮೋನೋ ಅಂತ ಅಂದರೆ ಒಂದು. ಸೊ ಒಂದು ಹ್ಯಾಲೋಜನ್ ಆಟಮ್ ಪ್ರೆಸೆಂಟ್ ಇದ್ದರೆ ಅದನ್ನು ಮೋನೋ ಹ್ಯಾಲೋ ಆಲ್ಕೇನ್ ಅಂತ ಕರೀತಾರೆ. ಸೊ ಡೈ ಹ್ಯಾಲೋ ಆಲ್ಕೇನ್ಸ್ ಅಂತ ಅಂದರೆ 2 ಹ್ಯಾಲೋಜನ್ ಆಟಮ್. ಪಾಲಿ ಹ್ಯಾಲೋ ಆಲ್ಕೇನ್ಸ್ ಅಂದರೆ 2ಕ್ಕಿಂತ ಜಾಸ್ತಿ ಹ್ಯಾಲೋಜನ್ ಆಟಮ್ಸ್ಗಳು ಇರಬೇಕು, ಅಂದರೆ 2 ಇನ್ಕ್ಲೂಡ್ ಆಗಲ್ಲ. ಸೊ 3, 4, 5, 6 ಸೊ ಎಷ್ಟಾದರೂ ಇರಬಹುದು. ಸೊ ಅದೇ ರೀತಿ ಹ್ಯಾಲೋ ಅರೀನ್ಸಿಗೂ ಅಷ್ಟೇ ಮೋನೋ ಹ್ಯಾಲೋ ಅರೀನ್ಸ್. ಸೊ ಮೋನೋ ಹ್ಯಾಲೋ ಅರೀನ್ಸ್ ಅಂದರೆ 1 ಹ್ಯಾಲೋಜನ್ ಆಟಮ್ ಅಟ್ಯಾಚ್ ಆಗಿರಬೇಕು. ಅದೇ ರೀತಿ ಡೈ ಹ್ಯಾಲೋ ಅರೀನ್ಸ್ ಅಂದರೆ 2 ಹ್ಯಾಲೋಜನ್ ಆಟಮ್. ಟ್ರೈ ಹ್ಯಾಲೋ ಅರೀನ್ಸ್ ಅಂದರೆ 3 ಹ್ಯಾಲೋಜನ್ ಆಟಮ್ಸ್ಗಳು ಇರುತ್ತೆ. ಸೊ ನೆಕ್ಸ್ಟ್ ಒನ್ ಇಸ್ ಮೋನೋ ಹ್ಯಾಲೋ ಆಲ್ಕೇನ್ಸ್. ಸೊ ಮೋನೋ ಹ್ಯಾಲೋ ಆಲ್ಕೇನ್ಸ್ ಅಂತ ಅಂದರೆ ಸೊ ಇಲ್ಲೇನಾಗುತ್ತೆ, 1 ಹೈಡ್ರೋಜನ್ ಆಟಮ್ನ 1 ಹ್ಯಾಲೋಜನ್ ಆಟಮ್ ರೀಪ್ಲೇಸ್ ಮಾಡಿದಾಗ ಬರುವಂತಹ ಕಾಂಪೌಂಡೇ ಮೋನೋ ಹ್ಯಾಲೋ ಆಲ್ಕೇನ್ ಆಗಿರುತ್ತೆ. ಸೊ ಇದರಲ್ಲಿ ಹ್ಯಾಲೋಜನ್ ಆಟಮ್ ಯಾವ ಕಾರ್ಬನ್ ಆಟಮ್ಗೆ ಅಟ್ಯಾಚ್ ಆಗಿದೆ ಅನ್ನೋದ್ರ ಬೇಸಿಸ್ ಮೇಲೆ ಇದನ್ನು ಮತ್ತೆ 3 ಟೈಪ್ಸ್ ಆಗಿ ಕ್ಲಾಸಿಫೈ ಮಾಡಿದ್ದಾರೆ. ಸೊ ಅದರಲ್ಲಿ ಮೊದಲನೇದು ಪ್ರೈಮರಿ ಆಲ್ಕೈಲ್ ಹ್ಯಾಲೈಡ್ಸ್, ಸೆಕೆಂಡರಿ ಆಲ್ಕೈಲ್ ಹ್ಯಾಲೈಡ್ಸ್ ಆ್ಯಂಡ್ ಟರ್ಷರಿ ಆಲ್ಕೈಲ್ ಹ್ಯಾಲೈಡ್ಸ್. ಪ್ರೈಮರಿ ಆಲ್ಕೈಲ್ ಹ್ಯಾಲೈಡ್ ಅಂದರೆ ಇಲ್ಲಿ ಹ್ಯಾಲೋಜನ್ ಆಟಮು ಪ್ರೈಮರಿ ಕಾರ್ಬನ್ ಆಟಮ್ಗೆ ಅಟ್ಯಾಚ್ ಆಗಿರುತ್ತೆ. ಹಾಗಾದರೆ ಈ ಪ್ರೈಮರಿ ಕಾರ್ಬನ್ ಆಟಮ್ ಅಂದರೆ ಏನು? ಸೊ ಪ್ರೈಮರಿ ಕಾರ್ಬನ್ ಆಟಮ್ ಅಂದರೆ ಯಾವ ಕಾರ್ಬನ್ ಆಟಮ್ಗೆ ಕೇವಲ 1 ಕಾರ್ಬನ್ ಆಟಮ್ ಅಟ್ಯಾಚ್ ಆಗಿರುತ್ತೆ ಅದನ್ನು ನಾವು ಪ್ರೈಮರಿ ಕಾರ್ಬನ್ ಆಟಮ್ ಅಂತ ಕರಿತೀವಿ. ಸೊ ನೀವು ಎಕ್ಸಾಂಪಲ್ ನೋಡಿರ್ಬೋದು ಕ್ಲೋರೋ ಈಥೇನ್ ಅಂತ. ಸೊ ಇದರಲ್ಲಿ ಪ್ರೈಮರಿ ಕಾರ್ಬನ್ ಆಟಮ್ ಯಾವುದು? CH2. ಸೊ ಯಾಕೆ? ಇದಕ್ಕೆ CH3 ಅಂದರೆ ಒಂದೇ ಒಂದು ಕಾರ್ಬನ್ ಅಟ್ಯಾಚ್ ಆಗಿದೆ. ಸೊ ಅದರಿಂದ ಇದು ಪ್ರೈಮರಿ ಆಲ್ಕೈಲ್ ಹ್ಯಾಲೈಡ್ ಆಗಿದೆ.
ಸೊ ನೆಕ್ಸ್ಟ್ ಒನ್ ಇಸ್ ಸೆಕೆಂಡರಿ ಆಲ್ಕೈಲ್ ಹ್ಯಾಲೈಡ್. ಇಲ್ಲಿ ಹ್ಯಾಲೋಜನ್ ಆಟಮು ಸೆಕೆಂಡರಿ ಕಾರ್ಬನ್ ಆಟಮ್ಗೆ ಅಟ್ಯಾಚ್ ಆಗಿರುತ್ತೆ. ಹಾಗಾದರೆ ಸೆಕೆಂಡರಿ ಕಾರ್ಬನ್ ಆಟಮ್ ಅಂದರೆ ಏನು? ಯಾವ ಕಾರ್ಬನ್ ಆಟಮ್ಗೆ ಸೊ ಆ ಕಾರ್ಬನ್ನ ಬಿಟ್ಟು ಇನ್ನು 2 ಕಾರ್ಬನ್ ಆಟಮ್ಗಳು ಅಟ್ಯಾಚ್ ಆಗಿರುತ್ತೆ, ಅದನ್ನು ನಾವು ಸೆಕೆಂಡರಿ ಕಾರ್ಬನ್ ಆಟಮ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ಬೋದು ನೀವು ಎಕ್ಸಾಂಪಲ್ಲಿ 2-ಕ್ಲೋರೋಪ್ರೋಪೇನ್ ಇದೆ. ಸೊ CH ಏನಿದೆ ಇದಕ್ಕೆ 2 CH3 ಅಟ್ಯಾಚ್ ಆಗಿದೆ. ಸೊ ಆದ್ದರಿಂದ CH ಅನ್ನುವಂಥದ್ದು ಸೆಕೆಂಡರಿ ಕಾರ್ಬನ್ ಆಟಮ್ ಆಗಿದೆ. ಹಾಗಾದರೆ ಇದರಲ್ಲಿ ನೀವು ಹೇಳ್ಬೋದಾ ಪ್ರೈಮರಿ ಕಾರ್ಬನ್ ಆಟಮ್ ಯಾವುದು ಅಂತ? ಸೊ CH3 ಇದೆ ಪ್ರೈಮರಿ ಕಾರ್ಬನ್ ಆಟಮ್. ಸೊ ನೆಕ್ಸ್ಟ್ ಒನ್ ಇಸ್ ಟರ್ಷರಿ ಆಲ್ಕೈಲ್ ಹ್ಯಾಲೈಡ್ಸ್. ಸೊ ಇಲ್ಲೇನಾಗುತ್ತೆ, ಹ್ಯಾಲೋಜನ್ ಆಟಮು ಟರ್ಷರಿ ಕಾರ್ಬನ್ ಆಟಮ್ಗೆ ಅಟ್ಯಾಚ್ ಆಗಿರುತ್ತೆ. ಸೊ ಈಗ ನೀವೇ ಹೇಳ್ಬೋದು, ಸೊ ಒಂದು ಕಾರ್ಬನ್ ಆಟಮ್ಗೆ ಅಥವಾ ಯಾವ ಕಾರ್ಬನ್ ಆಟಮ್ಗೆ 3 ಕಾರ್ಬನ್ ಆಟಮ್ ಅಟ್ಯಾಚ್ ಆಗಿರುತ್ತೋ ಅದನ್ನು ಟರ್ಷರಿ ಕಾರ್ಬನ್ ಆಟಮ್ ಅಂತ ಕರಿತೀವಿ. ಸೊ ಅಂತಹ ಟರ್ಷರಿ ಕಾರ್ಬನ್ ಆಟಮ್ಗೆ ಹ್ಯಾಲೋಜನ್ ಆಟಮ್ ಅಟ್ಯಾಚ್ ಆಗಿದ್ರೆ ಅದನ್ನು ಟರ್ಷರಿ ಆಲ್ಕೈಲ್ ಹ್ಯಾಲೈಡ್ ಅಂತ ಹೇಳ್ತೀವಿ. ಸೊ ಇದಕ್ಕೆ ಒಂದು ಎಕ್ಸಾಂಪಲ್ 2-chloro-2-methyl-propane. ಸೊ ಎಕ್ಸಾಂಪಲ್ ನೋಡ್ಬೋದು, ಒಂದು ಕಾರ್ಬನ್ಗೆ 3 CH3 ಅಟ್ಯಾಚ್ ಆಗಿದೆ. ಸೊ ಇದು ಟರ್ಷರಿ ಆಲ್ಕೈಲ್ ಹ್ಯಾಲೈಡ್ಸ್. ಸೊ ನೆಕ್ಸ್ಟ್ ಒನ್ ಇಸ್ ಡೈಹ್ಯಾಲೋ ಆಲ್ಕೇನ್ಸ್. ಇಲ್ಲೇನಾಗುತ್ತೆ, 2 ಹೈಡ್ರೋಜನ್ ಆಟಮ್ನ 2 ಹ್ಯಾಲೋಜನ್ ಆಟಮ್ಗಳು ರೀಪ್ಲೇಸ್ ಮಾಡುತ್ತೆ. ಸೊ ಆಗ ಬರುವಂತಹ ಕಾಂಪೌಂಡೇ ಡೈಹ್ಯಾಲೋ ಆಲ್ಕೇನ್ಸ್. ಇದರಲ್ಲಿ ಮತ್ತೆ 2 ಟೈಪ್ಸು. ಸೊ ಒಂದು ಜೆಮಿನಲ್ ಡೈಹ್ಯಾಲೈಡ್ಸ್ ಆ್ಯಂಡ್ ವಿಸಿನಲ್ ಡೈಹ್ಯಾಲೈಡ್ಸ್. ಸೊ ಫಸ್ಟ್ ಒನ್ ಇಸ್ ಜೆಮಿನಲ್ ಡೈಹ್ಯಾಲೈಡ್ಸ್. ಸೊ ಜೆಮಿನಲ್ ಡೈಹ್ಯಾಲೈಡ್ಸ್ ಅಂತಂದರೆ ಇದನ್ನು ಜೆಮ್ ಡೈಹ್ಯಾಲೈಡ್ಸ್ ಅಂತಲೂ ಕೂಡ ಕರೀತಾರೆ. ಇದರಲ್ಲಿ 2 ಹ್ಯಾಲೋಜನ್ ಆಟಮ್ಗಳು ಸೇಮ್ ಕಾರ್ಬನ್ ಆಟಮ್ಗೆ ಅಟ್ಯಾಚ್ ಆಗಿದೆ. ಅಂದರೆ ಒಂದೇ ಕಾರ್ಬನ್ ಆಟಮ್ಗೆ 2 ಹ್ಯಾಲೋಜನ್ ಆಟಮ್ಗಳು ಅಟ್ಯಾಚ್ ಆಗಿದೆ. ಸೊ ನೀವು ಎಕ್ಸಾಂಪಲಲ್ಲಿ ನೋಡ್ಬೋದು 1,1 ಡೈಕ್ಲೋರೋ ಈಥೇನ್. ಸೊ ಇಲ್ಲೇನಾಗಿದೆ, CH ಏನಿದೆ ಇದಕ್ಕೆ 2 ಕ್ಲೋರಿನ್ ಆಟಮ್ಗಳು ಅಟ್ಯಾಚ್ ಆಗಿದೆ. ಸೊ ನೆಕ್ಸ್ಟ್ ಒನ್ ಇಸ್ ವಿಸಿನಲ್ ಡೈಹ್ಯಾಲೈಡ್ಸ್. ವಿಸಿನಲ್ ಡೈಹ್ಯಾಲೈಡ್ಸನ್ನು ವಿಸ್ ಡೈಹ್ಯಾಲೈಡ್ಸ್ ಅಂತಲೂ ಕೂಡ ಕರೀತಾರೆ. ಇಲ್ಲಿ 2 ಹ್ಯಾಲೋಜನ್ ಆಟಮ್ಗಳು 2 ಅಡ್ಜಸೆಂಟ್ ಕಾರ್ಬನ್ ಆಟಮ್ಗೆ ಅಟ್ಯಾಚ್ ಆಗಿರುತ್ತೆ. ಸೊ ಅಡ್ಜಸೆಂಟ್ ಅಂತ ಅಂದರೆ ಪಕ್ಕದಲ್ಲೇ ಇರುವಂತಹ ಕಾರ್ಬನ್ ಆಟಮ್. ಸೊ ನೀವು ಎಕ್ಸಾಂಪಲಲ್ಲಿ ನೋಡ್ಬೋದು 1,2 ಡೈಕ್ಲೋರೋ ಈಥೇನ್. ಸೊ ಇಲ್ಲೇನಾಗಿದೆ, 2 ಪಕ್ಕದಲ್ಲೇ ಇರುವಂಥ ಕಾರ್ಬನ್ ಆಟಮ್ಗೆ ಕ್ಲೋರಿನ್ ಆಟಮ್ಗಳು ಅಟ್ಯಾಚ್ ಆಗಿದೆ. ಸೊ ಇಲ್ಲಿ ನೀವು ಜಮ್ ಡೈಹ್ಯಾಲೈಡ್ಸಲ್ಲಿ ಏನಾಗುತ್ತೆ, ಅದರಲ್ಲಿ ಒಂದೇ ಕಾರ್ಬನ್ ಆಟಮ್ಗೆ 2 ಹ್ಯಾಲೋಜನ್ ಆಟಮ್ಗಳು ಅಟ್ಯಾಚ್ ಆಗಿರುತ್ತೆ. ಆದರೆ ವಿಸಿನಲ್ ಡೈಹ್ಯಾಲೈಡ್ಸಲ್ಲಿ ಪಕ್ಕದಲ್ಲಿ ಇರುವಂಥ 2 ಕಾರ್ಬನ್ ಆಟಮ್ಗೆ 2 ಹ್ಯಾಲೋಜನ್ಗಳು ಅಟ್ಯಾಚ್ ಆಗಿರುತ್ತೆ. ಸೊ ನೆಕ್ಸ್ಟ್ ಒನ್ ಇಸ್ ಪಾಲಿಹ್ಯಾಲೋ ಆಲ್ಕೇನ್ಸ್. ಇಲ್ಲಿ 2ಕ್ಕಿಂತ ಜಾಸ್ತಿ ಹೈಡ್ರೋಜನ್ ಆಟಮ್ಗಳು ಹ್ಯಾಲೋಜನ್ ಆಟಮಿಂದ ರೀಪ್ಲೇಸ್ ಆಗಿರುತ್ತೆ. ಸೊ ಎಕ್ಸಾಂಪಲ್ 1,2,2,3 ಟೆಟ್ರಾಕ್ಲೋರೋಬ್ಯೂಟೇನ್. ಸೊ ನೆಕ್ಸ್ಟ್ ಕ್ಲಾಸಿಫಿಕೇಶನ್ ಬೇಸ್ಡ್ ಆನ್ ಹೈಬ್ರಿಡೈಸೇಷನ್. ಸೊ ಹೈಬ್ರಿಡೈಸೇಷನ್ನ ಬೇಸಿಸ್ ಮೇಲೆ ಮತ್ತೆ ಕ್ಲಾಸಿಫೈ ಮಾಡಿದ್ದಾರೆ. ಇಲ್ಲೇನಾಗುತ್ತೆ, ನಮ್ಮ ಹ್ಯಾಲೋಜನ್ ಆಟಮ್ ಏನಿದೆ ಯಾವ ಕಾರ್ಬನ್ ಆಟಮ್ಗೆ, ಯಾವ ಹೈಬ್ರಿಡೈಸ್ಡ್ ಕಾರ್ಬನ್ ಆಟಮ್ಗೆ ಅಟ್ಯಾಚ್ ಆಗಿದೆ ಅನ್ನೋದ್ರ ಬೇಸಿಸ್ ಮೇಲೆ ಕ್ಲಾಸಿಫಿಕೇಶನ್ ಆಗಿರೋದು. ಇಲ್ಲಿ ಹ್ಯಾಲೋಜನ್ ಆಟಮ್ sp3 ಹೈಬ್ರಿಡೈಸ್ಡ್ ಕಾರ್ಬನ್ ಆಟಮ್ಗೆ ಅಟ್ಯಾಚ್ ಆಗಿದ್ರೆ ಇಲ್ಲಿ ಮತ್ತೆ ನಮಗೆ ಕ್ಲಾಸಿಫಿಕೇಶನ್ ಸಿಗ್ತಾ ಹೋಗುತ್ತೆ. ಅದರಲ್ಲಿ ಮೊದಲನೇದು ಆಲ್ಕೈಲ್ ಹ್ಯಾಲೈಡ್ಸ್. ಸೊ ಆಲ್ಕೈಲ್ ಹ್ಯಾಲೈಡ್ಸಲ್ಲಿ ಹ್ಯಾಲೋಜನ್ ಆಟಮು ಆಲ್ಕೈಲ್ ಗ್ರೂಪ್ಗೆ ಅಟ್ಯಾಚ್ ಆಗಿದ್ರೆ ಆಗ ಸಿಗುವಂಥದ್ದೇ ನಮಗೆ ಆಲ್ಕೈಲ್ ಹ್ಯಾಲೈಡ್ಸ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಮೀಥೈಲ್ ಕ್ಲೋರೈಡ್. ಸೊ ಮೀಥೈಲ್ ಕ್ಲೋರೈಡಲ್ಲಿ ಆಲ್ಕೈಲ್ ಗ್ರೂಪ್ ಯಾವುದು? ಸೊ ಮೀಥೈಲ್ ಗ್ರೂಪು. ಸೊ ಅದಕ್ಕೆ ಹ್ಯಾಲೋಜನ್ ಆಟಮ್ ಅಟ್ಯಾಚ್ ಆಗಿದೆ, ಕ್ಲೋರಿನ್ ಆಟಮು. ಸೊ ಮೀಥೈಲ್ ಕ್ಲೋರೈಡ್. ಸೊ ನೆಕ್ಸ್ಟ್ ಒನ್ ಇಸ್ ಅಲೈಲಿಕ್ ಹ್ಯಾಲೈಡ್ಸ್. ಅಲೈಲಿಕ್ ಹ್ಯಾಲೈಡ್ಸ್ ಅಂದರೆ ಏನಾಗುತ್ತೆ, ಇಲ್ಲಿ ಯಾವ ಕಾರ್ಬನ್ಗೆ ಕಾರ್ಬನ್ ಟು ಕಾರ್ಬನ್ ಡಬಲ್ ಬಾಂಡ್ ಇರುತ್ತೆ, ಆದರೆ ಪಕ್ಕದಲ್ಲಿರುವಂತಹ ಕಾರ್ಬನ್ ಆಟಮ್ಗೆ ಹ್ಯಾಲೋಜನ್ ಆಟಮ್ ಅಟ್ಯಾಚ್ ಆಗಿರುತ್ತೆ. ಸೊ ನೀವು ಇಲ್ಲಿ ಎಕ್ಸಾಂಪಲ್ ನೋಡ್ಬೋದು 3-bromocyclohexene ಇದೆ. ಸೊ ಇಲ್ಲಿ ಕಾರ್ಬನ್ ಟು ಕಾರ್ಬನ್ ಡಬಲ್ ಬಾಂಡ್ ಇದೆ. ಸೊ ಈ ಕಾರ್ಬನ್ ಆಟಮ್ನ ಪಕ್ಕದ ಆಟಮ್ ಅಡ್ಜಸೆಂಟ್ ಆಟಮ್ ಏನಿದೆ ಕಾರ್ಬನ್ ಆಟಮು ಅದಕ್ಕೆ ಹ್ಯಾಲೋಜನ್ ಆಟಮ್ ಅಟ್ಯಾಚ್ ಆಗಿದೆ. ಸೊ ಇದನ್ನು ಅಲೈಲಿಕ್ ಹ್ಯಾಲೈಡ್ ಅಂತ ಕರೀತಾರೆ. ಸೊ ನೆಕ್ಸ್ಟ್ ಒನ್ ಇಸ್ ಬೆನ್ಸೈಲಿಕ್ ಡೈಹ್ಯಾಲೈಡ್ಸ್. ಸೊ ನೆಕ್ಸ್ಟ್ ಒನ್ ಇಸ್ ಬೆನ್ಸೈಲಿಕ್ ಹ್ಯಾಲೈಡ್ಸ್. ಸೊ ಬೆನ್ಸೈಲಿಕ್ ಹ್ಯಾಲೈಡ್ಸ್ ಅಂದರೆ ಆರೋಮ್ಯಾಟಿಕ್ ರಿಂಗಲ್ಲಿರುವಂತಹ ಕಾರ್ಬನ್ ಆಟಮ್ಗೆ ಔಟರ್ ಆಗಿ ಒಂದು ಕಾರ್ಬನ್ ಆಟಮ್ ಏನು ಅಟ್ಯಾಚ್ ಆಗಿರುತ್ತೆ ಅದಕ್ಕೆ ಹ್ಯಾಲೋಜನ್ ಆಟಮ್ ಅಟ್ಯಾಚ್ ಆಗಿದ್ರೆ ಅದನ್ನು ಬೆನ್ಸೈಲಿಕ್ ಹ್ಯಾಲೈಡ್ಸ್ ಅಂತ ಕರೀತಾರೆ. ಸೊ ನಮ್ಮ ಬೆನ್ಸಿನ್ ರಿಂಗ್ ಏನಿದೆ ಆ ಬೆನ್ಸಿನ್ ರಿಂಗಲ್ಲಿರುವಂತಹ ಕಾರ್ಬನ್ಗೆ ಇನ್ನೊಂದು ಕಾರ್ಬನ್ ಆಟಮ್ ಅಟ್ಯಾಚ್ ಆಗಿರುತ್ತೆ, ಅಂದರೆ ಔಟರ್ ಪಾರ್ಟಲ್ಲಿ, ಅಂದರೆ ಬೆನ್ಸಿನ್ ರಿಂಗಲ್ಲಿ ಇರೋದಲ್ಲ, ಸೊ ಬೇರೆದು. ಸೊ ಆ ಕಾರ್ಬನ್ ಆಟಮ್ಗೆ ಹ್ಯಾಲೋಜನ್ ಆಟಮ್ ಅಟ್ಯಾಚ್ ಆಗಿದ್ರೆ ಅದನ್ನು ಬೆನ್ಸೈಲಿಕ್ ಹ್ಯಾಲೈಡ್ಸ್ ಅಂತ ಕರೀತಾರೆ. ಸೊ ಇದಕ್ಕೊಂದು ಎಕ್ಸಾಂಪಲ್ ಕ್ಲೋರೋಮಿಥೈಲ್ ಬೆನ್ಝೀನ್. ಸೊ ನೆಕ್ಸ್ಟು ಹ್ಯಾಲೋಜನ್ ಆಟಮ್ sp2 ಹೈಬ್ರಿಡೈಸ್ಡ್ ಕಾರ್ಬನ್ ಆಟಮ್ಗೆ ಅಟ್ಯಾಚ್ ಆಗಿದ್ರೆ ಯಾವ ಥರ ಕ್ಲಾಸಿಫಿಕೇಷನ್ ಇದೆ. ಸೊ ಮೊದಲನೇದು ವೀನೈಲಿಕ್ ಹ್ಯಾಲೈಡ್ಸ್. ಸೊ ವೀನೈಲಿಕ್ ಹ್ಯಾಲೈಡ್ಸಲ್ಲಿ ಏನಾಗುತ್ತೆ, ಹ್ಯಾಲೋಜನ್ ಆಟಮು ಕಾರ್ಬನ್ ಟು ಕಾರ್ಬನ್ ಡಬಲ್ ಬಾಂಡ್ ಇರುವಂತಹ ಕಾರ್ಬನ್ ಆಟಮ್ಗೆ ಹ್ಯಾಲೋಜನ್ ಆಟಮ್ ಅಟ್ಯಾಚ್ ಆಗಿರುತ್ತೆ. ಸೊ ಇದನ್ನು ವೀನೈಲಿಕ್ ಹ್ಯಾಲೈಡ್ಸ್ ಅಂತ ಕರೀತಾರೆ. ಸೊ ಇದಕ್ಕೆ ಎಕ್ಸಾಂಪಲ್ ಬ್ರೋಮೋಇಥೀನ್. ಸೊ ನೆಕ್ಸ್ಟ್ ಒನ್ ಇಸ್ ಅರೈಲ್ ಹ್ಯಾಲೈಡ್ಸ್. ಸೊ ಅರೈಲ್ ಹ್ಯಾಲೈಡ್ಸಲ್ಲಿ ಸೊ ಹ್ಯಾಲೋಜನ್ ಆಟಮು ಆರೋಮ್ಯಾಟಿಕ್ ರಿಂಗಿಗೆ ಅಟ್ಯಾಚ್ ಆಗಿರುತ್ತೆ. ಸೊ ಆರೋಮ್ಯಾಟಿಕ್ ರಿಂಗಲ್ಲಿರುವಂತಹ ಕಾರ್ಬನ್ ಆಟಮ್ಗೆ ಹ್ಯಾಲೋಜನ್ ಅಟ್ಯಾಚ್ ಆಗಿದ್ರೆ ಅದನ್ನು ಅರೈಲ್ ಹ್ಯಾಲೈಡ್ಸ್ ಅಂತ ಕರೀತಾರೆ. ಸೊ ಅದಕ್ಕೆ ಎಕ್ಸಾಂಪಲ್ ಬ್ರೋಮೋಬೆನ್ಸಿನ್. ಸೊ
ಸೊ ನೆಕ್ಸ್ಟ್ ಇಸ್ ನಾಮನ್ಕ್ಲೇಚರ್. ಸೊ ನಾಮನ್ಕ್ಲೇಚರ್ ಅಂತ ಅಂದರೆ ಹೇಗೆ ನೇಮಿಂಗ್ ಮಾಡ್ತಾರೆ ಹ್ಯಾಲೋ ಆಲ್ಕೇನ್ಸ್ ಮತ್ತು ಹ್ಯಾಲೋ ಆರಿನ್ಸ್ ಅಂತ. ಸೊ ಇಂತಹ ನೇಮಿಂಗಲ್ಲಿ ಕಾಮನ್ ನೇಮ್ ಅಂತ ಇದೆ ಮತ್ತು IUPAC ನೇಮ್ ಅಂತಲೂ ಕೂಡ ಇದೆ. ಸೊ ಕಾಮನ್ ನೇಮಲ್ಲಿ ಆಲ್ಕೈಲ್ ಹ್ಯಾಲೈಡನ್ನು ಈ ರೀತಿ ಕರೀತಾರೆ. ಒಂದು ಏನೇನು ಇರಬೇಕು ಅದರಲ್ಲಿ ಅಂದರೆ ಒಂದು ಆಲ್ಕೈಲ್ ಗ್ರೂಪ್ ಇರಬೇಕು, ಅದ್ರ ಜೊತೆಗೆ ಹ್ಯಾಲೈಡ್ ಇರಬೇಕು. ಸೊ ಫಸ್ಟಿಗೆ ನೀವು ಬರಿಬೇಕಾಗಿರೋದು ಆಲ್ಕೈಲ್ ಗ್ರೂಪು, ಅದಾದಮೇಲೆ ಹ್ಯಾಲೈಡ್ ಬರಿಬೇಕು. ಫಾರ್ ಎಕ್ಸಾಂಪಲ್ ಮೀಥೈಲ್ ಕ್ಲೋರೈಡ್ ಇದೆ. ಸೊ ಮೀಥೈಲ್ ಕ್ಲೋರೈಡಲ್ಲಿ ಏನಾಗುತ್ತೆ, ಫಸ್ಟು ಮೀಥೈಲ್ ಗ್ರೂಪು ಮೀಥೈಲ್, ಸೊ ಕ್ಲೋರೈಡ್ ಅನ್ನೋದು ಹ್ಯಾಲೈಡ್. ಸೊ ಆ ರೀತಿ. ಅದೇ IUPAC ಸಿಸ್ಟಮಲ್ಲಿ ಏನಂತಾರೆ, ಹ್ಯಾಲೋ ಸಬ್ಸ್ಟಿಟ್ಯೂಟೆಡ್ ಹೈಡ್ರೋಕಾರ್ಬನ್ ಅಂತ ಕರೀತಾರೆ. ಹ್ಯಾಲೋ ಅಂತ ಅಂದರೆ ಹ್ಯಾಲೋಜನ್, ಸಬ್ಸ್ಟಿಟ್ಯೂಟೆಡ್ ಹೈಡ್ರೋಕಾರ್ಬನ್ಗೆ ಹ್ಯಾಲೋಜನ್ ಸಬ್ಸ್ಟಿಟ್ಯೂಟ್ ಆಗಿದೆ. ಸೊ ಅಲ್ಲಿ ಆಲ್ಕೇನ್ಸ್, ಹೌದಾ. ಸೊ ಅದನ್ನು ಹ್ಯಾಲೋ ಸಬ್ಸ್ಟಿಟ್ಯೂಟೆಡ್ ಹೈಡ್ರೋಕಾರ್ಬನ್ ಅಂತ ಕರೀತಾರೆ. ದಟ್ ಈಸ್ ಫಾರ್ ಆಲ್ಕೈಲ್ ಹ್ಯಾಲೈಡ್ಗೆ ಹ್ಯಾಲೋ ಆಲ್ಕೇನ್ಸ್ ಅಂತ ಕರೀತಾರೆ. ಅದೇ ಅರೈಲ್ ಹ್ಯಾಲೈಡ್ಗೆ ಹ್ಯಾಲೋ ಅರಿನ್ಸ್ ಅಂತ ಹೇಳ್ತಾರೆ. ಸೊ ಅದೇ ಒಂದು ಡೈಹ್ಯಾಲೋಜನ್ ಡಿರೈವೇಟಿವ್ ಆಗಿದ್ರೆ, ಸೊ ಡೈಹ್ಯಾಲೋಜನ್ ಡಿರೈವೇಟಿವ್ ಅಂದರೆ 2 ಹ್ಯಾಲೋಜನ್ ಆಟಮ್ಸ್ಗಳು ಪ್ರೆಸೆಂಟ್ ಇದ್ರೆ ಅಂತ. ಅದೇ ಕಾಮನ್ ನೇಮಲ್ಲಿ ಏನು ಮಾಡ್ತಾರೆ, ಪ್ರಿಫಿಕ್ಸ್ಗಳನ್ನು ಯೂಸ್ ಮಾಡ್ತಾರೆ, ಆರ್ಥೋ, ಮೆಟಾ, ಪ್ಯಾರಾ. ಸೊ ಏನಿದು ಆರ್ಥೋ, ಮೆಟಾ, ಪ್ಯಾರಾ ಅಂತ ಅಂದರೆ, ಸೊ ಇಲ್ಲಿ ನೋಡ್ಬೋದು ನೀವು ಈ ಪೊಸಿಷನ್ ಏನಿದೆ ಇದನ್ನು ಆರ್ಥೋ ಪೊಸಿಷನ್ ಅಂತ ಕರೀತಾರೆ. ಈ ಆರ್ಥೋ ಪೊಸಿಷನ್ಗೆ ಹ್ಯಾಲೋಜನ್ ಆಟಮ್ ಅಟ್ಯಾಚ್ ಆಗಿದ್ರೆ ಅಲ್ಲಿ ನಾವು ಆರ್ಥೋ ಅಂತ ಪ್ರಿಫಿಕ್ಸನ್ನು ಯೂಸ್ ಮಾಡಬೇಕಾಗುತ್ತೆ. ಸೊ ಹೇಗೆ ಕರಿತೀವಿ ಇದು ಅಂತ ಅಂದರೆ ಆರ್ಥೋ ಡೈಕ್ಲೋರೋ ಬೆನ್ಸಿನ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಒನ್ ಇಸ್ ಇಲ್ಲಿ ಈ ಪೊಸಿಷನ್ನ ಮೆಟಾ ಪೊಸಿಷನ್ ಅಂತ ಹೇಳ್ತಾರೆ. ಇಲ್ಲೇನಾಗುತ್ತೆ, ಮೆಟಾ ಪೊಸಿಷನ್ಗೆ ಹ್ಯಾಲೋಜನ್ ಆಟಮ್ ಅಟ್ಯಾಚ್ ಆಗಿದೆ. ಸೊ ಇದನ್ನು ಮೆಟಾ ಡೈಕ್ಲೋರೋ ಬೆನ್ಸಿನ್ ಅಂತ ಹೇಳ್ತಾರೆ. ಸೊ ಅದೇ ಇಲ್ಲಿ ನೋಡಿ ಇದನ್ನು ಪ್ಯಾರಾ ಪೊಸಿಷನ್ ಅಂತ ಹೇಳ್ತಾರೆ. ಇದಕ್ಕೆ ಹ್ಯಾಲೋಜನ್ ಆಟಮ್ ಅಟ್ಯಾಚ್ ಆಗಿದ್ರೆ ಇದನ್ನು ಪ್ಯಾರಾ ಡೈಕ್ಲೋರೋ ಬೆನ್ಸಿನ್ ಅಂತ ಹೇಳ್ತಾರೆ. ಸೊ ಇದಿಷ್ಟು ಕೂಡ ಕಾಮನ್ ನೇಮಲ್ಲಿ. ಅದೇ IUPAC ನೇಮಲ್ಲಿ ನ್ಯೂಮರಲ್ಸ್ಗಳನ್ನು ಯೂಸ್ ಮಾಡ್ತಾರೆ. ಹೇಗೆ, ಅದೇ ಆರ್ಥೋ ಪೊಸಿಷನ್ ಇದ್ದರೆ ಇಲ್ಲಿ ನೋಡಿ ಇದು 1 ಇದು 2 ಅಂತ ಇದ್ದಾಗ ಇದನ್ನು 1, 2 ಡೈಕ್ಲೋರೋ ಬೆನ್ಸಿನ್ ಅಂತ ಹೇಳ್ತಾರೆ. ಅದೇ ಇಲ್ಲಿ ನೋಡಿ ಮೆಟಾ ಪೊಸಿಷನ್ ಇರೋದು 1, 2, 3 ಅಂದರೆ 1, 2, 3. ಸೊ 1, 3 ಡೈಕ್ಲೋರೋ ಬೆನ್ಸಿನ್. ಇಲ್ಲೇನಾಯಿತು, ನೀವು ಯಾವ ಕಾರ್ಬನ್ ಆಟಮ್ಗೆ ಅಟ್ಯಾಚ್ ಆಗಿದೆ ಹ್ಯಾಲೋಜನ್ ಅದನ್ನು ಮಾತ್ರ ನಾವು ನಂಬರ್ನ ತೊಗೋಬೇಕಾಗುತ್ತೆ. ಸೊ ಈಗ 2 ಇಲ್ಲಿಲ್ಲ, 2 ಅಲ್ಲಿ ಯಾವುದೇ ರೀತಿ ಹ್ಯಾಲೋಜನ್ ಆಟಮ್ ಅಟ್ಯಾಚ್ ಆಗಿಲ್ಲ. ಸೊ 2ನ ಕನ್ಸಿಡರ್ ಮಾಡೋ ಆಗಿಲ್ಲ, 3ಯಲ್ಲಿದೆ. ಸೊ ಅದರಿಂದ 1, 3 ಡೈಕ್ಲೋರೋ ಬೆನ್ಸಿನ್ ಅಂತ ಬರಿತೀವಿ. ಸೊ ಅದೇ ರೀತಿ ಇದರಲ್ಲಿ ನೋಡ್ಬೋದು ಥರ್ಡ್ ಡಯಾಗ್ರಾಮಲ್ಲಿ ಇಲ್ಲೇನಾಗ್ತಿದೆ 1, 2, 3, 4. ಸೊ 1, 4 ಡೈಕ್ಲೋರೋ ಬೆನ್ಸಿನ್ ಅಂತ ಕರಿತೀವಿ ಇನ್ IUPAC ನೇಮ್ಸ್. ಸೊ ಇದರಲ್ಲಿ ಒಂದಿಷ್ಟು ಎಕ್ಸಾಂಪಲ್ಸ್ ಇದೆ, ಸ್ಟ್ರಕ್ಚರ್, ಕಾಮನ್ ನೇಮ್ ಮತ್ತು IUPAC ನೇಮು. ಸೊ ಇದಿಷ್ಟು ನೋಡ್ಕೊಳ್ಳಿ, ತುಂಬಾ ಈಸಿ ಇದೆ. ಸೊ ನೆಕ್ಸ್ಟ್ ಒನ್ ಇಸ್ ನೇಚರ್ ಆಫ್ CX ಬಾಂಡ್. CX ಅಂತ ಅಂದರೆ ಕಾರ್ಬನ್ ಮತ್ತು ಹ್ಯಾಲೋಜನ್ ನಡುವೆ ಇರುವಂಥ ಬಾಂಡು. ಸೊ X ಅಂತ ಅಂದರೆ ಫ್ಲೋರಿನ್, ಕ್ಲೋರಿನ್, ಬ್ರೋಮಿನ್, ಅಯೋಡಿನ್. ಸೊ ಹ್ಯಾಲೋಜನ್ ಆಟಮ್ ನಿಮ್ಗೆ ಗೊತ್ತಿದೆ, ಇಟ್ ಈಸ್ ಮೋರ್ ಎಲೆಕ್ಟ್ರೋನೆಗೆಟಿವ್ ದ್ಯಾನ್ ಕಾರ್ಬನ್ ಆಟಮ್. ಕಾರ್ಬನ್ ಆಟಮ್ಗೆ ಕಂಪೇರ್ ಮಾಡಿದ್ರೆ ಮೋರ್ ಎಲೆಕ್ಟ್ರೋನೆಗೆಟಿವ್ ಹ್ಯಾಲೋಜನ್ ಆಟಮ್ ಆಗಿರುತ್ತೆ. ಸೊ ಆದ್ದರಿಂದ ಇಲ್ಲೇನಾಗುತ್ತೆ, ಕಾರ್ಬನ್ ಆಟಮ್ಗೆ ಪಾಸಿಟಿವ್ ಚಾರ್ಜ್ ಇರುತ್ತೆ, ಹ್ಯಾಲೋಜನ್ ಆಟಮ್ಗೆ ನೆಗೆಟಿವ್ ಚಾರ್ಜ್ ಇರುತ್ತೆ. ಆಟೋಮಿಕ್ ಸೈಜು ಇನ್ಕ್ರೀಸ್ ಆಗ್ತಾ ಹೋದ ಹಾಗೆ ಬಾಂಡ್ ಲೆಂತು ಕೂಡ ಇನ್ಕ್ರೀಸ್ ಆಗ್ತಾ ಬರುತ್ತೆ. ಇಲ್ಲಿ ನೀವು ನೋಡ್ಬೋದು. ಸೊ ಕಾರ್ಬನ್ ಹ್ಯಾಲೋಜನ್ ಬಾಂಡ್ ಲೆಂತು ಹೇಗೆ ಇನ್ಕ್ರೀಸ್ ಆಗುತ್ತೆ ಅಂದರೆ ಕಾರ್ಬನ್ ಫ್ಲೋರಿನ್ ಟು ಕಾರ್ಬನ್ ಅಯೋಡಿನ್ ಬಾಂಡ್ಸ್. ಸೊ ಯಾಕೆ, ಅಯೋಡಿನ ಸೈಜ್ ಜಾಸ್ತಿ ಇದೆ, ಹೌದಾ. ಸೊ ಅದರಿಂದ ಬಾಂಡ್ ಲೆಂತು ಜಾಸ್ತಿ ಆಗ್ತಾ ಬರುತ್ತೆ. ಸೊ ಇಲ್ಲೂ ನೋಡ್ಬೋದು ನೀವು, ಇಲ್ಲೇನಾಗ್ತಿದೆ ನೋಡಿ. ಸೊ ಇಲ್ಲಿ ಮೀಥೈಲ್ ಫ್ಲೋರೈಡ್ ಇದೆ ಆ್ಯಂಡ್ ಇದರ ಬಾಂಡ್ ಲೆಂತು 139, ಬಾಂಡ್ ಎಂಥಾಲ್ಪಿ 452 ಇದೆ. ಅದೇ ಮೀಥೈಲ್ ಅಯೋಡೈಡ್ ನೋಡಿ, ಅದರ ಬಾಂಡ್ ಲೆಂತು 214, ಬಾಂಡ್ ಎಂಥಾಲ್ಪಿ 234 ಇದೆ. ಸೊ ಇದರಿಂದ ಏನು ಗೊತ್ತಾಗುತ್ತೆ ಅಂದರೆ ಬಾಂಡ್ ಲೆಂತು ಕಡಿಮೆ ಇದೆ ಅಂತ ಅಂದರೆ ಆ ಬಾಂಡು ತುಂಬಾ ಸ್ಟ್ರಾಂಗರ್ ಆಗಿರುತ್ತೆ. ಸ್ಟ್ರಾಂಗರ್ ಆಗಿದ್ದಾಗ ಜಾಸ್ತಿ ಎನರ್ಜಿ ಬೇಕು ಅದನ್ನು ಬ್ರೇಕ್ ಮಾಡಬೇಕು ಅಂದರೆ. ಅದೇ ನೀವು ಅಯೋಡೈಡ್ ಕೇಸಲ್ಲಿ ನೋಡಿದ್ರೆ ಅದರಲ್ಲಿ ಬಾಂಡ್ ಲೆಂತ್ ತುಂಬಾ ಜಾಸ್ತಿ ಇದೆ, ಆದರೆ ಆ ಬಾಂಡ್ ತುಂಬ ವೀಕರ್ ಆಗಿರುತ್ತೆ. ಆದ್ದರಿಂದ ಅದರ ಬಾಂಡ್ ಎಂಥಾಲ್ಪಿ ಕಮ್ಮಿ ಇರುತ್ತೆ ಆ್ಯಸ್ ಕಂಪೇರ್ ಟು ನೀವು ನೋಡಿಬೇಕಾದ್ರೆ ಮೀಥೈಲ್ ಫ್ಲೋರೈಡಲ್ಲಿ. ಸೊ ಅದರಿಂದ ಏನು ಹೇಳ್ಬೋದು ನಾವು, ಸೊ ಬಾಂಡ್ ಲೆಂತ್ ಜಾಸ್ತಿ ಆಗ್ತಾ ಹೋದ ಹಾಗೆ ಆ ಬಾಂಡು ವೀಕರ್ ಆಗ್ತಾ ಬರುತ್ತೆ. ಅದೇ ಬಾಂಡ್ ಲೆಂತ್ ಕಡಿಮೆ ಆಗ್ತಾ ಬಂದ ಹಾಗೆ ಆ ಬಾಂಡು ತುಂಬಾ ಸ್ಟ್ರಾಂಗರ್ ಆಗಿರುತ್ತೆ. ಸೊ ನೆಕ್ಸ್ಟ್ ಒನ್ ಇಸ್ ಮೆಥಡ್ಸ್ ಆಫ್ ಪ್ರಿಪ್ರೇಷನ್. ಹಾಗಾದರೆ ಈ ಹ್ಯಾಲೋ ಆಲ್ಕೇನ್ಸ್ಗಳನ್ನ ಹೇಗೆ ಪ್ರಿಪೇರ್ ಮಾಡ್ತಾರೆ ಅಂತ ನೋಡೋದಾದರೆ ಮೊದಲನೇದಾಗಿ ಫ್ರಮ್ ಆಲ್ಕೋಹಾಲ್ಸ್. ಸೊ ಆಲ್ಕೋಹಾಲ್ನ ಯೂಸ್ ಮಾಡಿಕೊಂಡು ಹೇಗೆ ಪ್ರಿಪೇರ್ ಮಾಡ್ತಾರೆ. ಇಲ್ಲೇನಾಗುತ್ತೆ, ಆಲ್ಕೋಹಾಲಲ್ಲಿರುವಂಥ ಹೈಡ್ರಾಕ್ಸಿಲ್ ಗ್ರೂಪ್ ಏನಿದೆ ಅದು ಹ್ಯಾಲೋಜನ್ ಆಟಮಿಂದ ರೀಪ್ಲೇಸ್ ಆಗುತ್ತೆ. ಹೇಗೆ ರೀಪ್ಲೇಸ್ ಆಗುತ್ತೆ ಅಂದರೆ ಆರ್ ರಿಯಾಕ್ಷನ್ ವಿತ್ ಕಾನ್ಸಂಟ್ರೇಟೆಡ್ ಹ್ಯಾಲೋಜನ್ ಆ್ಯಸಿಡ್ ಆರ್ ಫಾಸ್ಫರಸ್ ಹ್ಯಾಲೈಡ್ಸ್ ಆರ್ ಥಿಯೋನಿಲ್ ಕ್ಲೋರೈಡ್. ಸೊ ಇದರಿಂದ ಆಲ್ಕೋಹಾಲ್ನ ನಾವು ರಿಯಾಕ್ಷನ್ ಮಾಡಿದಾಗ ನಮಗೆ ಹ್ಯಾಲೋ ಆಲ್ಕೇನ್ ಸಿಗುತ್ತೆ.
ಸೊ ಇದರಲ್ಲಿ ಏನು ಮಾಡ್ತಾರೆ ಅಂದರೆ ಜಾಸ್ತಿ ಥಿಯೋನಿಲ್ ಕ್ಲೋರೈಡ್ನ ಪ್ರಿಫರ್ ಮಾಡ್ತಾರೆ. ಯಾಕೆ? ಸೊ ಇದ್ರ ಜೊತೆಗೆ ನಮ್ಮ ಆಲ್ಕೈಲ್ ಹ್ಯಾಲೈಡ್ ಏನು ಬರುತ್ತೆ ಅದ್ರ ಜೊತೆಗೆ 2 ಪ್ರಾಡಕ್ಟ್ಗಳು ಏನು ಬರುತ್ತಲ್ವ, ಸೊ ಅದು ಎಸ್ಕೇಪಬಲ್ ಗ್ಯಾಸಸ್ ಆಗಿರೋದ್ರಿಂದ ನಮಗೆ ಪ್ಯೂರ್ ಆಲ್ಕೈಲ್ ಹ್ಯಾಡ್ ಸಿಗುತ್ತೆ ಇನ್ ದ ಕೇಸ್ ಆಫ್ ಥಿಯೋನಿಲ್ ಕ್ಲೋರೈಡ್. ಸೊ ಈಗೇನಾಗುತ್ತೆ, ಆಲ್ಕೋಹಾಲು, ಸೊ ರಿಯಾಕ್ಷನ್ಸ್ಗಳು ನೋಡ್ಬೋದು ನೀವು. ಆಲ್ಕೋಹಾಲು ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಜೊತೆಗೆ ಟ್ರೀಟ್ ಮಾಡಬೇಕಾದ್ರೆ ಇನ್ ದ ಪ್ರೆಸೆನ್ಸ್ ಆಫ್ ಜಿಂಕ್ ಕ್ಲೋರೈಡ್, ಆಗ ನಮಗೆ ರೆಸ್ಪೆಕ್ಟಿವ್ ಆಲ್ಕೈಲ್ ಹ್ಯಾಲೈಡ್ ಸಿಗುತ್ತೆ, ಅದ್ರ ಜೊತೆ ವಾಟರ್ ಮಾಲಿಕ್ಯೂಲ್. ಅದೇ ರೀತಿ ಆಲ್ಕೋಹಾಲ್ನ ಸೋಡಿಯಂ ಬ್ರೋಮೈಡ್ ಆ್ಯಂಡ್ ಸಲ್ಫ್ಯೂರಿಕ್ ಆ್ಯಸಿಡ್ ಜೊತೆ ಟ್ರೀಟ್ ಮಾಡಿದಾಗ ರೆಸ್ಪೆಕ್ಟಿವ್ ಆಲ್ಕೈಲ್ ಹ್ಯಾಲೈಡ್ ಆ್ಯಂಡ್ ಸೋಡಿಯಂ ಸಲ್ಫೇಟ್ ವಾಟರ್ ಸಿಗುತ್ತೆ. ಆ್ಯಂಡ್ ಅದೇ ರೀತಿ ಫಾಸ್ಫರಸ್ ಹ್ಯಾಲೈಡ್ಸ್ ಜೊತೆಗೆ ಟ್ರೀಟ್ ಮಾಡಬೇಕಾದ್ರೆ ನಮಗೆ ಆಲ್ಕೈಲ್ ಹ್ಯಾಲೈಡ್ ಮತ್ತು ಒಂದು ಫಾಸ್ಫೋರಿಕ್ ಆ್ಯಸಿಡ್ ಸಿಗುತ್ತೆ. ಆ್ಯಂಡ್ ಅದೇ ಫಾಸ್ಫರಸ್ ಪೆಂಟಾಕ್ಲೋರೈಡ್ ಜೊತೆ ಟ್ರೀಟ್ ಮಾಡಬೇಕಾದ್ರೆ ಇಲ್ಲೂ ಕೂಡ ರೆಸ್ಪೆಕ್ಟಿವ್ ಆಲ್ಕೈಲ್ ಹ್ಯಾಲೈಡು, ಫಾಸ್ಫರಸ್ ಆಕ್ಸಿಕ್ಲೋರೈಡು, ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಸಿಗುತ್ತೆ. ಆ್ಯಂಡ್ ಅದೇ ರೀತಿ ರೆಡ್ ಫಾಸ್ಫರಸ್ ಜೊತೆ ಟ್ರೀಟ್ ಮಾಡಬೇಕಾದ್ರೆ ನಮಗೆ ರೆಸ್ಪೆಕ್ಟಿವ್ ಆಲ್ಕೈಲ್ ಹ್ಯಾಲೈಡ್ ಸಿಗುತ್ತೆ. ಅದೇ ಥಿಯೋನಿಲ್ ಕ್ಲೋರೈಡ್ ಜೊತೆಗೆ ಆಲ್ಕೋಹಾಲ್ ಟ್ರೀಟ್ ಮಾಡಬೇಕಾದ್ರೆ ಒಂದು ರೆಸ್ಪೆಕ್ಟಿವ್ ಆಲ್ಕೈಲ್ ಹ್ಯಾಲೈಡ್, ಸಲ್ಫರ್ ಡೈಆಕ್ಸೈಡ್ ಆ್ಯಂಡ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಸಿಗುತ್ತೆ. ಸೊ ನೆಕ್ಸ್ಟ್ ಒನ್ ಇಸ್ ಹ್ಯಾಲೋಜನ್ ಎಕ್ಸ್ಚೇಂಜ್. ಸೊ ಹ್ಯಾಲೋಜನ್ ಎಕ್ಸ್ಚೇಂಜ್ ಅಂತ ಅಂದರೆ ನೆಕ್ಸ್ಟ್ ಒನ್ ಇಸ್ ಹ್ಯಾಲೋಜನ್ ಎಕ್ಸ್ಚೇಂಜ್. ಸೊ ಹ್ಯಾಲೋಜನ್ ಎಕ್ಸ್ಚೇಂಜ್ ಅಂದರೆ ಹ್ಯಾಲೋಜನ್ ರೀಪ್ಲೇಸ್ ಆಗ್ತಿದೆ, ಹೌದಾ? ಸೊ ಇಲ್ಲೇನಾಗುತ್ತೆ, ಫಿಂಕಲ್ಸ್ಟೇಡ್ ರಿಯಾಕ್ಷನ್ ಅದರಲ್ಲಿ ಮೊದಲನೇದು. ಸೊ ಇಲ್ಲೇನಾಗ್ತಿದೆ, ವೆನ್ ಆಲ್ಕೈಲ್ ಕ್ಲೋರೈಡ್ ಆರ್ bromide or treated with sodium iodide in dry acetone forms alkyl iodide. ಅಂದರೆ ನೀವು ಆಲ್ಕೈಲ್ ಕ್ಲೋರೈಡ್ ಆದರೂ ತಗೋಬೋದು, ಬ್ರೋಮೈಡ್ ಆದರೂ ತಗೋಬೋದು. ಸೊ ಇದನ್ನು ಸೋಡಿಯಂ ಅಯೋಡೈಡ್ ಜೊತೆಗೆ ಟ್ರೀಟ್ ಮಾಡಿದಾಗ ಇನ್ ದ ಪ್ರೆಸೆನ್ಸ್ ಆಫ್ ಡ್ರೈ ಆಸಿಟೋನ್, ಆಗ ಸಿಗುವಂಥ ಪ್ರಾಡಕ್ಟು ಆಲ್ಕೈಲ್ ಅಯೋಡೈಡ್ ಆಗಿರುತ್ತೆ. ಸೊ ಇಲ್ಲೇನಾಗ್ತಿರೋದು ಹ್ಯಾಲೋಜನ್ ಎಕ್ಸ್ಚೇಂಜ್. ಸೊ ನಮ್ಮ ಆಲ್ಕೈಲ್ ಕ್ಲೋರೈಡ್ ಅಥವಾ ಬ್ರೋಮೈಡಲ್ಲಿರೋದು ಹ್ಯಾಲೋಜನ್ನೇ, ಹೌದಾ? ಸೊ ಈ ಹ್ಯಾಲೋಜನ್ನು ಈ ಸೋಡಿಯಂ ಅಯೋಡೈಡಲ್ಲಿರುವಂತಹ ಅಯೋಡೈಡನ್ನು ಸೊ ಏನು ಮಾಡ್ತಿದೆ, ಎಕ್ಸ್ಚೇಂಜ್ ಮಾಡ್ತಿದೆ, ಅದ್ರ ಜಾಗದಲ್ಲಿ ಇದು ಬರ್ತಾ ಇದೆ. ಸೊ ಅಷ್ಟೇ ಆಗ್ತಿರೋದು. ಸೊ ನೋಡಿ, ಇಲ್ಲಿ RX ಇದೆ, ಇಲ್ಲಿ RI ಇದೆ. ಸೊ X ಜಾಗದಲ್ಲಿ I ರೀಪ್ಲೇಸ್ ಆಗ್ತಿದೆ. ಸೊ ಇದನ್ನು ಫಿಂಕಲ್ಸ್ಟೇಡ್ ರಿಯಾಕ್ಷನ್ ಅಂತ ಕರೀತಾರೆ. ಅದ್ರ ಜೊತೆ ಬೈ ಪ್ರಾಡಕ್ಟು ನಮಗೆ ಸೋಡಿಯಂ ಹ್ಯಾಲೈಡ್ ಕೂಡ ಸಿಗ್ತಾ ಇದೆ. ಸೊ ಅದನ್ನು ಒಂದು ರಿಯಾಕ್ಷನಲ್ಲಿ ನೋಡೋದಾದರೆ ಒಂದು ಮೀಥೈಲ್ ಕ್ಲೋರೈಡ್. ಸೊ ಮೀಥೈಲ್ ಕ್ಲೋರೈಡ್ ಇಸ್ ಟ್ರೀಟೆಡ್ ವಿತ್ ಸೋಡಿಯಂ ಅಯೋಡೈಡ್ ಇನ್ ದ ಪ್ರೆಸೆನ್ಸ್ ಆಫ್ ಡ್ರೈ ಅಸಿಟೋನ್. ಮೀಥೈಲ್ ಅಯೋಡೈಡ್ ಇಸ್ ಫಾರ್ಮ್ಡ್. ಇಲ್ಲಿ ನೋಡ್ಬೋದು ಮೀಥೈಲ್ ಕ್ಲೋರೈಡ್ ಇದೆ, ಅದನ್ನು ಸೋಡಿಯಂ ಅಯೋಡೈಡ್ ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ ಇನ್ ದ ಪ್ರೆಸೆನ್ಸ್ ಆಫ್ ಡ್ರೈ ಅಸಿಟೋನ್. ಸೊ ಏನಾಗ್ತಿದೆ, ಈ ಕ್ಲೋರೈಡ್ ಆಟಮ್ ಏನಿದೆ ಸೊ ಇದು ಅಯೋಡಿನ್ ಜೊತೆಗೆ ಎಕ್ಸ್ಚೇಂಜ್ ಆಗ್ತಿದೆ. ಸೊ ಆಗ ಬರುವಂಥದ್ದು ನಮಗೇನು, ಮೀಥೈಲ್ ಅಯೋಡೈಡ್, ಅದ್ರ ಜೊತೆ ಸೋಡಿಯಂ ಕ್ಲೋರೈಡ್ ಬರುತ್ತೆ. ಸೊ ನೆಕ್ಸ್ಟ್ ಒನ್ ಇಸ್ ಸ್ವಾಟ್ಸ್ ರಿಯಾಕ್ಷನ್. ಸೊ ಸ್ವಾಟ್ಸ್ ರಿಯಾಕ್ಷನ್ ಅಂತ ಅಂದರೆ ಇಲ್ಲಿ ಆಲ್ಕೈಲ್ ಕ್ಲೋರೈಡ್, ವೆನ್ ಆಲ್ಕೈಲ್ ಕ್ಲೋರೈಡ್ ಆರ್ ಬ್ರೋಮೈಡ್ ಈಸ್ ಹೀಟೆಡ್ ಇನ್ ದ ಪ್ರೆಸೆನ್ಸ್ ಆಫ್ ಮೆಟಾಲಿಕ್ ಫ್ಲೋರೈಡ್ such as silver fluoride, mercurous fluoride, cobalt fluoride or antimony fluoride, alkyl fluoride is formed. ಸೊ ಸ್ವಾಟ್ಸ್ ರಿಯಾಕ್ಷನ್ ಆಗುವಂಥದ್ದೇನು, ಯಾವಾಗ ಒಂದು ಆಲ್ಕೈಲ್ ಕ್ಲೋರೈಡ್ ಅಥವಾ ಬ್ರೋಮೈಡನ್ನು ಮೆಟಾಲಿಕ್ ಫ್ಲೋರೈಡ್ ಜೊತೆಗೆ ಹೀಟ್ ಮಾಡ್ತಾರೆ. ಯಾವುದು ಮೆಟಾಲಿಕ್ ಫ್ಲೋರೈಡು, ಸಿಲ್ವರ್ ಫ್ಲೋರೈಡು, ಮರ್ಕ್ಯುರಸ್ ಫ್ಲೋರೈಡ್ ಯಾವುದಾದ್ರೂ ಆಗಿರ್ಬೋದು. ಸೊ ಆಗ ಬರುವಂತಹ ಕಾಂಪೌಂಡು ಆಲ್ಕೈಲ್ ಫ್ಲೋರೈಡ್ ಆಗಿರುತ್ತೆ. ಸೊ ಇಲ್ಲಿ ನೀವು ರಿಯಾಕ್ಷನ್ ನೋಡ್ಬೋದು. ಸೊ ಯಾವಾಗ ಒಂದು ಮೀಥೈಲ್ ಬ್ರೋಮೈಡ್ ಏನಿದೆ, ಸೊ ಈ ಮೀಥೈಲ್ ಬ್ರೋಮೈಡನ್ನು ಸಿಲ್ವರ್ ಫ್ಲೋರೈಡ್ ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ. ಸೊ ಮೀಥೈಲ್ ಬ್ರೋಮೈಡನ್ನು ಸಿಲ್ವರ್ ಫ್ಲೋರೈಡ್ ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ. ಸೊ ಆಗ ಬರುವಂತಹ ಕಾಂಪೌಂಡು ಮೀಥೈಲ್ ಫ್ಲೋರೈಡ್. ಸೊ ಇಲ್ಲಿ ಇದು ಬ್ರೋಮೈಡ್. ಸೊ ನಮ್ಮ ಬ್ರೋಮಿನ್ ಆಟಮ್ ಏನಿದೆ ಅದು ಫ್ಲೋರಿನ್ ಆಟಮ್ ಜೊತೆಗೆ ರೀಪ್ಲೇಸ್ ಆಗ್ತಿದೆ. ಸೊ ರೀಪ್ಲೇಸ್ ಆದಾಗ ಬರುವಂಥದ್ದು ನಮಗೆ ಮೀಥೈಲ್ ಫ್ಲೋರೈಡ್ ಆಗಿರುತ್ತೆ. ಸೊ ಅದ್ರ ಜೊತೆಗೇನು, ಸಿಲ್ವರ್ ಬ್ರೋಮೈಡ್ ಸಿಗ್ತಿದೆ. ಸೊ ಇಲ್ಲಿಗೆ ಫಿಂಕಲ್ಸ್ಟನ್ ರಿಯಾಕ್ಷನಲ್ಲಿ ಸಿಗುವಂಥದ್ದು ಆಲ್ಕೈಲ್ ಹ್ಯಾಲೈಡ್ ಸಿಗುತ್ತೆ. ಅದೇ ನಮ್ಮ ಸ್ವಾಟ್ಸ್ ರಿಯಾಕ್ಷನಲ್ಲಿ ಆಲ್ಕೈಲ್ ಫ್ಲೋರೈಡ್ ಸಿಗುತ್ತೆ. ನೆಕ್ಸ್ಟ್ ಒನ್ ಇಸ್ ಬೈ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್. ಸೊ ಇಲ್ಲಿ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ನ ಯೂಸ್ ಮಾಡಿಕೊಂಡು ಹ್ಯಾಲೋ ಅರಿನ್ಸ್ನ ಪ್ರಿಪೇರ್ ಮಾಡ್ತಿದ್ದಾರೆ. ಸೊ ಇಲ್ಲಿ ನೋಡಿ, ಸೊ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ಆಫ್ ಅರಿನ್ಸ್ ವಿತ್ ಕ್ಲೋರಿನ್ ಆ್ಯಂಡ್ ಬ್ರೋಮಿನ್ ಇನ್ ದ ಪ್ರೆಸೆನ್ಸ್ ಆಫ್ ಲಿವಿಸ್ ಆಸಿಡ್ ಕೆಟಲಿಸ್ಟ್ ಲೈಕ್ ಐರನ್ ಆರ್ ಐರನ್ ಥರ್ಡ್ ಕ್ಲೋರೈಡ್ ಫಾರಮ್ಸ್ ಅರೈಲ್ ಫ್ಲೋರೈಡ್ಸ್ ಆ್ಯಂಡ್ ಬ್ರೋಮೈಡ್ಸ್. ಸೊ ಇಲ್ಲೇನಾಗ್ತಿದೆ, ಕ್ಲೋರಿನ್ ಅಥವಾ ಬ್ರೋಮಿನ್. ಸೊ ಅರೀನ್ಸಲ್ಲಿ ಏನಾಗ್ತಿದೆ, ಕ್ಲೋರಿನ್ ಅಥವಾ ಬ್ರೋಮಿನಿಂದ ಸಬ್ಸ್ಟಿಟ್ಯೂಟ್ ಆಗ್ತಿದೆ. ಸೊ ಇಲ್ಲೇನಾಗುತ್ತೆ, ಅರಿನ್ಸ್ ಏನಿದೆ ಸೊ ಅದಕ್ಕೆ ಕ್ಲೋರಿನ್ ಅಥವಾ ಬ್ರೋಮಿನ್ ಜೊತೆಗೆ ಸಬ್ಸ್ಟಿಟ್ಯೂಟ್ ಮಾಡ್ತಾರೆ ಇನ್ ದ ಪ್ರೆಸೆನ್ಸ್ ಆಫ್ ಐರನ್ ಆರ್ ಐರನ್ ಥರ್ಡ್ ಕ್ಲೋರೈಡ್, ಫೆರಿಕ್ ಕ್ಲೋರೈಡು. ಸೊ ಆಗ ನಮಗೆ ಅರೈಲ್ ಕ್ಲೋರೈಡ್ ಅಥವಾ ಅರೈಲ್ ಬ್ರೋಮೈಡ್ ಫಾರ್ಮ್ ಆಗುತ್ತೆ. ಸೊ ಇಲ್ಲಿ ನೀವು ನೋಡಬಹುದು, ಸೊ ಟಾಲಿನ್ ಇದೆ. ಈ ಟಾಲಿನ ಏನು ಮಾಡ್ತಿದ್ದಾರೆ, ಒಂದು ಹ್ಯಾಲೋಜನ್ ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ ಇನ್ ದ ಪ್ರೆಸೆನ್ಸ್ ಆಫ್ ಐರನ್. ಸೊ ಆಗ ಬರುವಂಥ ಪ್ರಾಡಕ್ಟು ಆರ್ಥೋ ಹ್ಯಾಲೋಟಾಲಿನ್
ಆ್ಯಂಡ್ ಪ್ಯಾರಾ ಹ್ಯಾಲೋಟಾಲಿನ್. ಸೊ ಇಲ್ಲಿ ಆರ್ಥೋ ಪೊಸಿಷನ್ಗೆ ಹ್ಯಾಲೋಜನ್ ಅಟ್ಯಾಚ್ ಆಗಿದೆ, ಇಲ್ಲಿ ಪ್ಯಾರಾ ಪೊಸಿಷನ್ಗೆ ಹ್ಯಾಲೋಜನ್ ಅಟ್ಯಾಚ್ ಆಗಿದೆ. ಸೊ ಅದೇ ನೀವು ಒಂದು ಎಕ್ಸಾಂಪಲ್ ಆಗಿ ನೋಡೋದಾದರೆ, ಸೊ ಈ ಟಾಲಿನ್ನ ಕ್ಲೋರಿನ್ ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ ಇನ್ ದ ಪ್ರೆಸೆನ್ಸ್ ಆಫ್ ಫೆರಿಕ್ಲೋರೈಡ್. ಸೊ ಆಗ ಬರುವಂಥ ಪ್ರಾಡಕ್ಟು ಆರ್ಥೋಕ್ಲೋರೋಟಾಲಿನ್, ಆರ್ಥೋ ಪೊಸಿಷನ್, ಪ್ಯಾರಾಕ್ಲೋರೋಟಾಲಿನ್, ಪ್ಯಾರಾ ಪೊಸಿಷನ್ ಇದೆ, ಅದ್ರ ಜೊತೆ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಕೂಡ ಬರುತ್ತೆ. ನೆಕ್ಸ್ಟ್ ಒನ್ ಇಸ್ ಸ್ಯಾಂಡ್-ಮಿಯಸ್ ರಿಯಾಕ್ಷನ್. ಸೊ ಸ್ಯಾಂಡ್-ಮಿಯಸ್ ರಿಯಾಕ್ಷನ್ ಅಂದರೆ ಏನು? ಸೊ ಇಲ್ಲೇನು ಮಾಡ್ತಾರೆ ಅಂದರೆ ಒಂದು ಪ್ರೈಮರಿ ಆರೋಮ್ಯಾಟಿಕ್ ಅಮೈನ್ ತೊಗೊಳ್ತಾರೆ, ಅದನ್ನು ಒಂದು ಕೋಲ್ಡ್ ಅಕ್ವಿಯಸ್ ಮಿನರಲ್ ಆ್ಯಸಿಡಲ್ಲಿ ಡಿಸಾಲ್ವ್ ಮಾಡ್ತಾರೆ. ಸೊ ಇಲ್ಲಿ ತೊಗೊಳ್ಳುವಂತಹ ಮಿನರಲ್ ಆ್ಯಸಿಡು ಒಂದು ಹ್ಯಾಲೋ ಆ್ಯಸಿಡ್ ಆಗಿರುತ್ತೆ. ಸೊ ಇಲ್ಲಿ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಇದೆ ಆ್ಯಂಡ್ ತೊಗೊಂಡು ಅದರಲ್ಲಿ ಡಿಸಾಲ್ವ್ ಮಾಡಿ ಅದಾದ ನಂತರ ಅದನ್ನು ಸೋಡಿಯಂ ನೈಟ್ರೈಟ್ ಜೊತೆಗೆ ಟ್ರೀಟ್ ಮಾಡ್ತಾರೆ. ಸೊ ಟ್ರೀಟ್ ಮಾಡಿದಾಗ ಬರುವಂತಹ ಪ್ರಾಡಕ್ಟು ಡೈಸೋನಿಯಂ ಸಾಲ್ಟ್ ಆಗಿರುತ್ತೆ. ಸೊ ಈ ಸೊಲ್ಯೂಷನ್ ಏನಿದೆ ಡೈಸೋನಿಯಂ ಸಾಲ್ಟು, ಅದನ್ನು ಒಂದು ಕ್ಯೂಪ್ರಸ್ ಕ್ಲೋರೈಡ್ ಜೊತೆಗೆ ಮಿಕ್ಸ್ ಮಾಡ್ತಾರೆ. ಸೊ ಮಿಕ್ಸ್ ಮಾಡಿದಾಗ ಈ ಡೈಸೋನಿಯಂ ಸಾಲ್ಟಲ್ಲಿರುವಂತಹ ಡೈಸೋನಿಯಂ ಗ್ರೂಪ್ ಏನಿದೆ, ಸೊ ಇದನ್ನು ಕ್ಲೋರಿನ್ ಆಟಮು ರೀಪ್ಲೇಸ್ ಮಾಡುತ್ತೆ. ಸೊ ಯಾವಾಗ ಇಲ್ಲಿ ನೀವು ಹೈಡ್ರೋಕ್ಲೋರಿಕ್ ಆ್ಯಸಿಡ್ ತೊಗೊಂಡಾಗ, ಸೊ ಅದೇ ಥರ ರೆಸ್ಪೆಕ್ಟಿವ್ ಹ್ಯಾಲೋ ಆ್ಯಸಿಡ್ಸ್ ತೊಗೊಂಡಾಗ ಸೊ ಅದು ನಿಮಗೆ ಕಾಂಪೌಂಡ್ ಸಿಗುತ್ತೆ. ಸೊ ನೀವು ರಿಯಾಕ್ಷನ್ಸ್ ನೋಡ್ಬೋದು, ಇಲ್ಲಿ ತೊಗೊಂಡಿರುವಂಥ ಪ್ರೈಮರಿ ಆರೋಮ್ಯಾಟಿಕ್ ಅಮೈನ್ ಬಂದು ಅನಿಲಿನ್ ಆಗಿದೆ. ಸೊ ಅದನ್ನು HCl ಡಿಸಾಲ್ವ್ ಮಾಡ್ಕೊಂಡಿದ್ದಾರೆ. ಡಿಸಾಲ್ವ್ ಮಾಡ್ಕೊಂಡಾದ್ಮೇಲೆ ಸೋಡಿಯಂ ನೈಟ್ರೇಟ್ ಜೊತೆಗೆ ಟ್ರೀಟ್ ಮಾಡಿದ್ದಾರೆ. ಸೊ ಆಗ ಬೆನ್ಸಿನ್ ಡೈಸೋನಿಯಂ ಕ್ಲೋರೈಡ್ ಸಿಕ್ಕಿದೆ. ಸೊ ಈ ಬೆನ್ಸಿನ್ ಡೈಸೋನಿಯಂ ಕ್ಲೋರೈಡ್ನ ಕ್ಯೂಪ್ರಸ್ ಕ್ಲೋರೈಡ್ ಜೊತೆಗೆ ಟ್ರೀಟ್ ಮಾಡಿದಾಗ ಬರುವಂತಹ ಕಾಂಪೌಂಡು ಕ್ಲೋರೋಬೆನ್ಸಿನ್ ಆಗಿರುತ್ತೆ. ಸೊ ಈ ಡೈಸೋನಿಯಂ ಗ್ರೂಪ್ನ ಕ್ಲೋರಿನ್ ಆಟಮು ರೀಪ್ಲೇಸ್ ಮಾಡುತ್ತೆ. ಸೊ ಆಗ ಕ್ಲೋರೋಬೆನ್ಸಿನ್ ಸಿಗುತ್ತೆ. ಆದರೆ ಒಂದು ಡೈಸೋನಿಯಂ ಗ್ರೂಪ್ನ ಅಯೋಡಿನ್ ರೀಪ್ಲೇಸ್ ಮಾಡಬೇಕು ಅಂದರೆ ಇಲ್ಲಿ ಯಾವುದೇ ರೀತಿ ಕ್ಯೂಪ್ರಸ್ ಹ್ಯಾಲೈಡ್ನ ಅವಶ್ಯಕತೆ ಇಲ್ಲ. ಸೊ ಇಲ್ಲೇನಾಗುತ್ತೆ, ಕೇವಲ ನೀವು ಡೈಸೋನಿಯಂ ಸಾಲ್ಟನ್ನು ಪೊಟ್ಯಾಷಿಯಂ ಅಯೋಡೈಡ್ ಜೊತೆಗೆ ಶೇಕ್ ಮಾಡಿದರೆ ಸಾಕು, ಆ ಡೈಸೋನಿಯಂ ಗ್ರೂಪು ಅಯೋಡಿನಿಂದ ರೀಪ್ಲೇಸ್ ಆಗುತ್ತೆ. ನೆಕ್ಸ್ಟ್ ಇಸ್ ಫ್ರಮ್ ಆಲ್ಕಿನ್ಸ್. ಆಲ್ಕಿನ್ಸಿಂದ ಹೇಗೆ ಪ್ರಿಪೇರ್ ಮಾಡ್ತಾರೆ? ಸೊ ಅದರಲ್ಲಿ ಮೊದಲನೇದು ಅಡಿಷನ್ ಆಫ್ ಹೈಡ್ರೋಜನ್ ಹ್ಯಾಲೈಡ್ಸ್. ಸೊ ಇಲ್ಲಿ ಒಂದು ವೆನ್ ಆಲ್ಕಿನ್ ಇಸ್ ಟ್ರೀಟೆಡ್ ವಿತ್ ಹೈಡ್ರೋಜನ್ ಕ್ಲೋರೈಡ್ ಆರ್ ಹೈಡ್ರೋಜನ್ ಬ್ರೋಮೈಡ್ ಆರ್ ಹೈಡ್ರೋಜನ್ ಅಯೋಡೈಡ್, ಒಂದು ಆಲ್ಕಿನ್ ತೊಗೊಳ್ತಾರೆ, ಆ ಆಲ್ಕಿನನ್ನು ಹೈಡ್ರೋಜನ್ ಕ್ಲೋರೈಡ್ ಅಥವಾ ಹೈಡ್ರೋಜನ್ ಬ್ರೋಮೈಡ್ ಆರ್ ಹೈಡ್ರೋಜನ್ ಅಯೋಡೈಡ್ ಜೊತೆಗೆ ಟ್ರೀಟ್ ಮಾಡ್ತಾರೆ. ಟ್ರೀಟ್ ಮಾಡಿದಾಗ ಈ ಆಲ್ಕಿನು ಆಲ್ಕೈಲ್ ಹ್ಯಾಲೈಡ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಇಲ್ಲಿ ನಾವು ನೋಡ್ತಾ ಇರ್ಬೋದು, ಸೊ ಇಲ್ಲೇನಿದೆ, ಇದು ಆಲ್ಕಿನು ಡಬಲ್ ಬಾಂಡ್ ಇದೆ, ಕಾರ್ಬನ್ ಟು ಕಾರ್ಬನ್ ಡಬಲ್ ಬಾಂಡು. ಸೊ ಇದನ್ನು ಹ್ಯಾಲೋ ಆಸಿಡ್ ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ. ಸೊ ಆಗ ಬರುವಂತಹ ಕಾಂಪೌಂಡು ಆಲ್ಕೈಲ್ ಹ್ಯಾಲೈಡ್ ಆಗಿರುತ್ತೆ. ಸೊ ಅದರಲ್ಲಿ ಸೊ ನೆಕ್ಸ್ಟ್ ಒನ್ ಇಸ್ ಅಡಿಷನ್ ಆಫ್ ಹ್ಯಾಲೋಜನ್ಸ್. ಸೊ ಅಡಿಷನ್ ಆಫ್ ಹ್ಯಾಲೋಜನ್ ಅಂದರೆ ನಮ್ಮ ಆಲ್ಕಿನ್ ಏನಿದೆ, ಈ ಆಲ್ಕಿನಿಗೆ ಹ್ಯಾಲೋಜನ್ ಐಟಮ್ ಅಟ್ಯಾಚ್ ಆಗುತ್ತೆ, ಲೈಕ್ ಬ್ರೋಮಿನ್ ಇನ್ ದ ಪ್ರೆಸೆನ್ಸ್ ಆಫ್ ಕಾರ್ಬನ್ ಟೆಟ್ರಾಕ್ಲೋರೈಡ್. ಸೊ ಅದಾಗಬೇಕಾದ್ರೆ ಏನಾಗುತ್ತೆ, ಒಂದು ರೆಡಿಶ್ ಬ್ರೌನ್ ಕಲರು ಡಿಸ್ಚಾರ್ಜ್ ಆಗುತ್ತೆ. ಇದು ಯಾವುದ್ರದ್ದು ಅಂದರೆ ಬ್ರೋಮಿನಿಂದು. ಸೊ ಇದು ಏನು ಡಿಟೆಕ್ಟ್ ಮಾಡ್ತಿದೆ ಅಂದರೆ ಆ ಮಾಲಿಕ್ಯೂಲಲ್ಲಿ ಡಬಲ್ ಬಾಂಡ್ ಇದೆ ಅನ್ನೋದನ್ನು. ಸೊ ಇದರಿಂದ ಏನಾಗುತ್ತೆ, ನಾವು ಬಿಸ್ ಡೈಬ್ರೋಮೈಡ್ನ ಸಿಂಥಸೈಸ್ ಮಾಡಬಹುದು. ಸೊ ಇಲ್ಲಿ ನೀವು ರಿಯಾಕ್ಷನ್ ನೋಡ್ತಾ ಇರ್ಬೋದು, ಆಲ್ಕಿನ್ ಇದೆ, ಆ ಆಲ್ಕಿನು ಬ್ರೋಮಿನ್ ಜೊತೆ ರಿಯಾಕ್ಟ್ ಆಗ್ತಿದೆ ಇನ್ ದ ಪ್ರೆಸೆನ್ಸ್ ಆಫ್ ಕಾರ್ಬನ್ ಟೆಟ್ರಾಕ್ಲೋರೈಡ್. ಸೊ ಆಗ ಬರುವಂತಹ ಕಾಂಪೌಂಡ್ ಬಿಸ್ ಡೈಬ್ರೋಮೈಡ್. ಸೊ ಬಿಸ್ ಡೈಬ್ರೋಮೈಡ್ ಅಂದರೆ ಏನು, ಎರಡು ಅಡ್ಜಸೆಂಟ್ ಕಾರ್ಬನ್ ಐಟಮ್ಗೆ ಹ್ಯಾಲೋಜನ್ ಐಟಮ್ ಅಟ್ಯಾಚ್ ಆಗಿದ್ರೆ ಅದನ್ನು ನಾವು ಬಿಸ್ ಡೈಬ್ರೋಮೈಡ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಒನ್ ಇಸ್ ಫಿಸಿಕಲ್ ಪ್ರಾಪರ್ಟಿ. ಹಾಗಾದರೆ ಫಿಸಿಕಲ್ ಪ್ರಾಪರ್ಟೀಸ್ ಏನು? ಸೊ ಮೊದಲನೇದಾಗಿ ಆಲ್ಕೈಲ್ ಹ್ಯಾಲೈಡ್ಸು. ಸೊ ಈ ಆಲ್ಕೈಲ್ ಹ್ಯಾಲೈಡ್ಸ್ಗಳು ಪ್ಯೂರ್ ಫಾರ್ಮಲ್ಲಿ ಕಲರ್ಲೆಸ್ ಆಗಿರುತ್ತೆ. ಅದೇ ಬ್ರೋಮೈಡ್ ಮತ್ತು ಅಯೋಡೈಡ್ಗಳು ಲೈಟಿಗೆ ಎಕ್ಸ್ಪೋಸ್ ಆದಾಗ ಕಲರ್ನ ಫಾರ್ಮ್ ಮಾಡ್ಕೊಳ್ಳುತ್ತೆ. ಅದೇ ಒಂದು ವಾಲಟೈಲ್ ಹ್ಯಾಲೋಜನ್ ಕಾಂಪೌಂಡ್ಸ್ ಆಗಿದ್ರೆ ಅದಕ್ಕೆ ತುಂಬಾ ಸ್ವೀಟ್ ಸ್ಮೆಲ್ ಇರುತ್ತೆ. ನೆಕ್ಸ್ಟ್ ಅಂದರೆ ಮೆಲ್ಟಿಂಗ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟು. ಸೊ ಸ್ಮಾಲರ್ ಮೆಂಬರ್ಸ್ ಅಂತ. ಸೊ ನೆಕ್ಸ್ಟ್ ಇಸ್ ಲೋಯರ್ ಮೆಂಬರ್ಸ್ ಅಂತ ಏನು ಹೇಳ್ತೀವಿ, ಲೈಕ್ ಮೀಥೈಲ್ ಕ್ಲೋರೈಡ್, ಈಥೈಲ್ ಕ್ಲೋರೈಡ್, ಮಿಥೈಲ್ ಬ್ರೋಮೈಡ್ ಆ್ಯಂಡ್ ಸಮ್ ಕ್ಲೋರೋಫ್ಲೋರೋಮೀಥೇನ್ಸ್. ಇವೆಲ್ಲವೂ ಕೂಡ ಏನಾಗಿದೆ, ಗ್ಯಾಸಸ್ ಎಟ್ ರೂಮ್ ಟೆಂಪ್ರೇಚರ್ಲಿ ಗ್ಯಾಸಸ್ ಆಗಿರುತ್ತೆ. ಅದೇ ಹೈಯರ್ ಮೆಂಬರ್ಸ್ಗಳು ಸಾಲಿಡ್ ಮತ್ತು ಲಿಕ್ವಿಡ್ ಆಗಿರುತ್ತೆ. ಸೊ ನೀವು ಇಲ್ಲೊಂದು ಆರ್ಡರ್ ನೋಡ್ತಾ ಇದ್ದೀರಾ. ಸೊ RI ಇಸ್ ಗ್ರೇಟರ್ ದನ್ RBr ಇಸ್ ಗ್ರೇಟರ್ ದನ್ RCl ಇಸ್ ಗ್ರೇಟರ್ ದನ್ RF. ಸೊ ಇದು ಯಾಕೆ ಅಂತ ಅಂದರೆ ಇನ್ಕ್ರೀಸ್ ಇನ್ ಸೈಜ್ ಆ್ಯಂಡ್ ಮಾಸ್ ಆಫ್ ಹ್ಯಾಲೋಜನ್ ಐಟಮ್. ಇದು ಯಾಕೆ ಆ ಥರ ಆಗ್ತಿದೆ ಅಂದರೆ ಸೈಜು ಮತ್ತು ಮಾಸು ಹ್ಯಾಲೋಜನ್ ಐಟಮ್ದು ಜಾಸ್ತಿ ಆಗ್ತಾ ಹೋಗ್ತಿದೆ. ಸೊ ಆಗೇನಾಗುತ್ತೆ, ವ್ಯಾನ್ ಡೆ ವಾಲ್ ಫೋರ್ಸ್ನ ಮ್ಯಾಗ್ನಿಟ್ಯೂಡ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಓಕೆ. ಸೊ ನೆಕ್ಸ್ಟ್ ಇಸ್ ಐಸೋಮರಿಕ್ ಹ್ಯಾಲೋ ಆಲ್ಕಿನ್ಸ್. ಅದರ ಬಾಯ್ಲಿಂಗ್ ಪಾಯಿಂಟ್ ಏನಾಗುತ್ತೆ ಅಂದರೆ ಬ್ರಾಂಚಿಂಗ್ ಜಾಸ್ತಿ ಆಗ್ತಾ ಹೋದ ಹಾಗೆ ಅದರ ಬಾಯ್ಲಿಂಗ್ ಪಾಯಿಂಟ್ ಡಿಕ್ರೀಸ್ ಆಗ್ತಾ ಬರುತ್ತೆ. ಯಾಕೆ, ಬ್ರಾಂಚಿಂಗ್ ಆಗ್ತಾ ಹೋದ ಹಾಗೆ ಅಲ್ಲಿ ಸರ್ಫೇಸ್ ಏನಾಗುತ್ತೆ, ಕಡಿಮೆ ಆಗ್ತಾ ಬರೋದ್ರಿಂದ ಬಾಯ್ಲಿಂಗ್ ಪಾಯಿಂಟು ಕಡಿಮೆ ಆಗ್ತಾ ಬರುತ್ತೆ. ಸೊ ಅದೇ ಒಂದು ಐಸೋಮರಿಕ್ ಡೈ ಹ್ಯಾಲೋ ಬೆನ್ಸಿನ್ ಇದೆ ಅಂದ್ಕೊಳ್ಳಿ. ಸೊ ಆಗೇನಾಗುತ್ತೆ, ಪ್ಯಾರಾ ಇರೋ ಐಸೋಮರ್ಸ್ನ ಮೆಲ್ಟಿಂಗ್ ಪಾಯಿಂಟು ಜಾಸ್ತಿ ಇರುತ್ತೆ ಆಸ್ ಕಂಪೇರ್ ಟು ಆರ್ಥೋ ಐಸೋಮರ್ಸ್. ಯಾಕೆ ಅಂತ ಅಂದರೆ ಈ ಪ್ಯಾರಾ ಐಸೋಮರ್ಸಲ್ಲಿ ಸಿಮಿಟ್ರಿ ಪ್ರೆಸೆಂಟ್ ಇರುತ್ತೆ ಆದ್ದರಿಂದ. ಸೊ ನೆಕ್ಸ್ಟ್ ಒನ್ ಇಸ್ ಡೆನ್ಸಿಟಿ. ಯಾವುದರಲ್ಲಿ ಡೆನ್ಸಿಟಿ ಜಾಸ್ತಿ? ಸೊ ಈ ಬ್ರೋಮೋ, ಅಯೋಡೋ ಮತ್ತು ಪಾಲಿಕ್ಲೋರೋ ಡೆರಿವೇಟಿವ್ಸ್ ಆಫ್ ಹೈಡ್ರೋಕಾರ್ಬನ್ಸ್ ಏನಿದೆ, ಸೊ ಅದು ವಾಟರ್ಗಿಂತ ಹೆವಿಯರ್ ಆಗಿದೆ. ಸೊ ಇದರಲ್ಲಿ ಯಾವ ಆರ್ಡರಲ್ಲಿ ಡೆನ್ಸಿಟಿ, ಆಲ್ಕೈಲ್ ಹ್ಯಾಲೈಡ್ನ
ಡೆನ್ಸಿಟಿ ಇನ್ಕ್ರೀಸ್ ಆಗುತ್ತೆ ಅಂದರೆ RI is greater than RBr is greater than RCl. ಸೊ ನೆಕ್ಸ್ಟ್ ನೋಡಿಸ್ ಕೆಮಿಕಲ್ ಪ್ರಾಪರ್ಟೀಸ್ ಏನಿದೆ ಆಲ್ಕೇನ್ಸಿಂದು ಅಂತ ನೋಡೋದಾದರೆ ರಿಯಾಕ್ಷನ್ಸ್ ಇದೆ. ಸೊ ಮೊದಲನೇದು ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್, ಎಲಿಮಿನೇಷನ್ ರಿಯಾಕ್ಷನ್ ಆ್ಯಂಡ್ ರಿಯಾಕ್ಷನ್ಸ್ ವಿತ್ ಮೆಟಲ್. ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ಅಂತ ಅಂದರೆ ಸಬ್ಸ್ಟಿಟ್ಯೂಟ್ ಆಗ್ತಿದೆ, ಹೌದಾ? ಏನು ಸಬ್ಸ್ಟಿಟ್ಯೂಟ್ ಆಗ್ತಿದೆ? ನ್ಯೂಕ್ಲಿಯೋಫೈಲ್ ಆಗ್ತಿದೆ ಅಷ್ಟೇ. ಹಿಯರ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಇಸ್ ಇನಿಷಿಯೇಟೆಡ್ ಬೈ ನ್ಯೂಕ್ಲಿಯೋಫೈಲ್. ಸೊ ಇಲ್ಲಿ ನೀವು ನೋಡ್ತಿರ್ಬೋದು ಬಾಂಡ್ ಇದೆ, ಸೊ CX ಬಾಂಡ್ ಇದೆ. ಈ X ಅನ್ನುವಂಥದ್ದೇನು ಹ್ಯಾಲೋಜನ್ಗೆ ಎಲೆಕ್ಟ್ರೋನೆಗೆಟಿವಿಟಿ ಜಾಸ್ತಿ ಇರುತ್ತೆ. ಸೊ ಎಲೆಕ್ಟ್ರೋನೆಗೆಟಿವಿಟಿ ಜಾಸ್ತಿ ಇರೋದ್ರಿಂದ ಎಲೆಕ್ಟ್ರಾನ್ಸ್ಗಳು ಹ್ಯಾಲೋಜನ್ ಕಡೆಗೆ ಮೂವ್ ಆಗುತ್ತೆ. ಹ್ಯಾಲೋಜನ್ ಕಡೆಗೆ ಮೂವ್ ಆಗ್ತಿದೆ ಅಂದರೆ ಹ್ಯಾಲೋಜನ್ಗೆ ನೆಗೆಟಿವ್ ಚಾರ್ಜ್ ಬರುತ್ತೆ, ಅದೇ ಕಾರ್ಬನ್ಗೆ ಪಾಸಿಟಿವ್ ಚಾರ್ಜ್ ಬರುತ್ತೆ. ಅದೇ ಒಂದು ನ್ಯೂಕ್ಲಿಯೋಫೈಲ್ ಈ ಕಾರ್ಬನ್ ಆಟಮ್ ಪಾಸಿಟಿವ್ಲಿ ಚಾರ್ಜ್ಡ್ ಕಾರ್ಬನ್ ಆಟಮ್ಗೆ ಅಟ್ಯಾಕ್ ಮಾಡಿದಾಗ ಬರುವಂತಹ ಕಾಂಪೌಂಡು ಅಂದರೆ ಈ X ಏನಾಗಿರುತ್ತೆ ಲೀವಿಂಗ್ ಗ್ರೂಪ್ ಆಗಿರುತ್ತೆ, ಅದು ರಿಮೂವ್ ಆಗುತ್ತೆ. ಸೊ ಆಗ ಬರುವಂಥದ್ದೇ ನಮಗೆ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಟೆಡ್ ಪ್ರಾಡಕ್ಟ್. ಸೊ ಆಂಬಿಡೆಂಟ್ ನ್ಯೂಕ್ಲಿಯೋಫೈಲ್ ಅಂದರೆ ಸಮ್ ಆಫ್ ದ ನ್ಯೂಕ್ಲಿಯೋಫೈಲ್ಸ್ ಇದೆ. ಆ ನ್ಯೂಕ್ಲಿಯೋಫೈಲ್ಸ್ಗೆ 2 ನ್ಯೂಕ್ಲಿಯೋಫಿಲಿಕ್ ಸೆಂಟರ್ಸ್ ಇದ್ದರೆ ಅಂತಹ ನ್ಯೂಕ್ಲಿಯೋಫೈಲಿನ ಆಂಬಿಡೆಂಟ್ ನ್ಯೂಕ್ಲಿಯೋಫೈಲ್ಸ್ ಅಂತ ಕರೀತಾರೆ. ಎಕ್ಸಾಂಪಲ್ ಸಯನೈಡ್ಸು, ನೈಟ್ರೈಟ್ಸು ಇವೆಲ್ಲವೂ ಕೂಡ ಆಂಬಿಡೆಂಟ್ ನ್ಯೂಕ್ಲಿಯೋಫೈಲ್ಸ್. ಅಂದರೆ ಅದಕ್ಕೆ 2 ನ್ಯೂಕ್ಲಿಯೋಫಿಲಿಕ್ ಸೆಂಟರ್ಸ್ ಇದೆ, ಅಂದರೆ ಅಟ್ಯಾಕ್ ಮಾಡುವಂಥದ್ದು ಸೆಂಟರ್ಸ್. ಫಾರ್ ಎಕ್ಸಾಂಪಲ್ ಆಗಿ ನಾವು ಸಯನೈಡ್ಸ್ ನೋಡೋದಾದರೆ ಈ ಸಯನೈಡು ಕಾರ್ಬನ್ನಿಂದನೂ ಲಿಂಕ್ ಆಗುತ್ತೆ, ಒಂದೊಂದು ಸಲ ನೈಟ್ರೋಜನಿಂದನೂ ಕೂಡ ಲಿಂಕ್ ಆಗುತ್ತೆ. ಸೊ ಅದೇ ಒಂದು ಲಿಂಕಿಂಗು ಕಾರ್ಬನ್ ಮುಖಾಂತರ ಆದರೆ ಅದನ್ನು ನಾವು ಆಲ್ಕೈಲ್ ಸೈನೈಡ್ಸ್ ಅಂತ ಕರಿತೀವಿ ಥ್ರೂ ಕಾರ್ಬನ್. ಅದೇ ಒಂದು ನೈಟ್ರೋಜನಿಂದ ಆದರೆ ಐಸೋಸೈನೈಡ್ಸ್ ಅಂತ ಕರಿತೀವಿ ಲಿಂಕಿಂಗು. ಸೊ ನೆಕ್ಸ್ಟ್ ಒನ್ ಇಸ್ ನೈಟ್ರೈಟ್ಸು. ಸೊ ನೈಟ್ರೈಟ್ಸಲ್ಲಿ ನೋಡೋದಾದರೆ ಸೊ ಲಿಂಕಿಂಗ್ ಥ್ರೂ ಆಕ್ಸಿಜನ್ ಮೂಲಕ ಏನಾದರೂ ಬಾಂಡಿಂಗ್ ಆದರೆ ಅದನ್ನು ನಾವು ಆಲ್ಕೈಲ್ ನೈಟ್ರೈಟ್ಸ್ ಅಂತ ಕರಿತೀವಿ. ಅದೇ ನೈಟ್ರೋಜನ್ ಮುಖಾಂತರ ಆದರೆ ಅದನ್ನು ನೈಟ್ರೋ ಆಲ್ಕೇನ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಇಸ್ ಮೆಕ್ಯಾನಿಸಮ್ ಆಫ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಹೇಗೆ ಮೆಕ್ಯಾನಿಸಮ್ ನಡೆಯುತ್ತೆ ಅಂತ ನೋಡೋದಾದರೆ ಇದರಲ್ಲಿ 2 ಮೆಕ್ಯಾನಿಸಮ್ಸ್ ಇದೆ. ಒಂದು SN2 ಮೆಕ್ಯಾನಿಸಮ್ ಆ್ಯಂಡ್ SN1 ಮೆಕ್ಯಾನಿಸಮ್. SN2 ಮೆಕ್ಯಾನಿಸಮ್ ಅಂತ ಅಂದರೆ ಇಲ್ಲಿ ನೋಡಿ SN2 ಅವಿಟ್ಟು ಯಾವುದನ್ನು ಸ್ಟ್ಯಾಂಡ್ ಮಾಡುತ್ತೆ, ಏನನ್ನು ಹೇಳುತ್ತೆ ಅಂತ ನೋಡೋದಾದರೆ S ಅಂತ ಅಂದರೆ ಸಬ್ಸ್ಟಿಟ್ಯೂಷನ್, N is for nucleophilic, 2 is for bimolecular. So substitution nucleophilic bimolecular mechanism. So SN1 ಅಂದರೆ substitution nucleophilic unimolecular mechanism. ಸೊ ಇದನ್ನ ನೆನ್ಪಿಟ್ಕೊಳ್ಳಿ. ಸೊ ಅದರಲ್ಲಿ ಮೊದಲನೇದು ಈಗ ರಿಯಾಕ್ಷನ್ ನೋಡ್ಬೋದು. ಸೊ ಹೈಡ್ರಾಕ್ಸೈಡ್ ಏನಿದೆ ಇದು ನ್ಯೂಕ್ಲಿಯೋಫೈಲು. ಸೊ ಈ ನ್ಯೂಕ್ಲಿಯೋಫೈಲು ನಮ್ಮ ಮೀಥೈಲ್ ಕ್ಲೋರೈಡಲ್ಲಿರುವಂತಹ ಕಾರ್ಬನ್ ಆಟಮ್ಗೆ ಅಟ್ಯಾಕ್ ಮಾಡುತ್ತೆ. ಸೊ ಅಟ್ಯಾಕ್ ಮಾಡಿದಾಗ ಏನಾಗುತ್ತೆ, ಸೊ ಈ ಹೈಡ್ರಾಕ್ಸೈಡ್ ಅನ್ನು ಕಾರ್ಬನ್ ಜೊತೆಗೆ ಬಾಂಡ್ ಫಾರ್ಮ್ ಆಗೋದಕ್ಕೆ ಶುರುವಾಗುತ್ತೆ. ಅದೇ ಇದು ಬಾಂಡ್ ಆಗೋದಕ್ಕೆ ಶುರುವಾಗ್ತಿರುವಾಗ ಈ ಕಾರ್ಬನ್ ಮತ್ತು ಹ್ಯಾಲೋಜನ್ ನಡುವೆ ಏನು ಬಾಂಡ್ ಇದೆ ಇದು ವೀಕ್ ಆಗ್ತಾ ಬರುತ್ತೆ. ಸೊ ವೀಕ್ ಆಗ್ತಾ ಬಂದಾಗ ಈ ಥರ ಒಂದು ಫಾರ್ಮೇಷನ್ ಆಗುತ್ತೆ. ಸೊ ಇದನ್ನು ನೋಡ್ಬೋದು, ಇದು ಟ್ರಾನ್ಸಿಷನ್ ಸ್ಟೇಟು. ಆದರೆ ಇದು ಅನ್ಸ್ಟೇಬಲ್ ಆಗಿದೆ. ಯಾಕೆ ಅಂತಂದರೆ ನಮ್ಗೆ ಗೊತ್ತಿದೆ ಕಾರ್ಬನ್ನ ವೇಲೆನ್ಸಿ ಬಂದು 4, ಅಂದರೆ 4 ಗ್ರೂಪ್ ಮಾತ್ರ ಅಟ್ಯಾಚ್ ಆಗ್ಬೋದು. ಆದರೆ ಇಲ್ಲೇನಾಗ್ತಿದೆ 5 ಗ್ರೂಪ್ಸ್ ಇರೋದ್ರಿಂದ ಇದು ಅನ್ಸ್ಟೇಬಲ್ ಆಗಿದೆ. ಸೊ ಅನ್ಸ್ಟೇಬಲ್ ಆಗಿರೋದ್ರಿಂದ ಇದೇನಾಗುತ್ತೆ ಲೀವಿಂಗ್ ಗ್ರೂಪ್ ಆಗುತ್ತೆ. ನಮ್ಮ ಕ್ಲೋರಿನ್ ಆಟಮ್ ಏನಿದೆ ಅದು ಲೀವಿಂಗ್ ಗ್ರೂಪ್ ಆಗಿರುತ್ತೆ. ಸೊ ಯಾವಾಗ ಈ ನ್ಯೂಕ್ಲಿಯೋಫೈಲ್ ಅಟ್ಯಾಚ್ ಆಗುತ್ತೆ ನಮ್ಮ ಕಾರ್ಬನ್ ಆಟಮ್ಗೆ, ಆ ಥರ ಈ ಇನ್ವರ್ಟ್ ಶೇಪ್ ಸಿಗುತ್ತೆ. ಇನ್ವರ್ಷನ್ ಯಾಕೆ ಕಾನ್ಫಿಗರೇಷನ್ ನಮ್ಮ ಇನ್ವರ್ಷನ್ ಆಫ್ ಕಾನ್ಫಿಗರೇಷನ್ ಆಗುತ್ತೆ. ಕಾನ್ಫಿಗರೇಷನ್ ಅಂದರೆ ಏನು, ನಮ್ಮ ಕಾರ್ಬನ್ ಆಟಮ್ ಏನಿದೆ ಮೀಥೈಲ್ ಕ್ಲೋರೈಡಲ್ಲಿ ಇದಕ್ಕೆ ಏನು ಗ್ರೂಪ್ಗಳು ಅಟ್ಯಾಚ್ ಆಗಿದೆ ಅವೆಲ್ಲವೂ ಕೂಡ ಒಂದು ಕಾನ್ಫಿಗರೇಷನಲ್ಲಿತ್ತು, ಒಂದೊಂದು ಪೊಸಿಷನಲ್ಲಿತ್ತು. ಅದೇ ನ್ಯೂಕ್ಲಿಯೋಫೈಲ್ ಅಟ್ಯಾಚ್ ಆದಮೇಲೆ ಒಂದು ಕಾಂಪೌಂಡ್ ಆಗಿ ಫಾರ್ಮ್ ಆಗುತ್ತೆ. ಆಗ ಅವೆಲ್ಲವೂ ಕೂಡ ಏನಾಗುತ್ತೆ ಅವೇ ಫ್ರಮ್ ದ ನ್ಯೂಕ್ಲಿಯೋಫೈಲ್ ಆಗುತ್ತೆ. ಸೊ ಅದನ್ನು ನಾವು ಇನ್ವರ್ಷನ್ ಆಫ್ ಕಾನ್ಫಿಗರೇಷನ್ ಅಂತ ಕರಿತೀವಿ. ಅದರ ಪೊಸಿಷನ್ಗಳನ್ನು ಚೇಂಜ್ ಮಾಡಿಕೊಳ್ಳುತ್ತೆ. ಸೊ ನೋಡಿರ್ಬೋದು ನೀವು, ತುಂಬ ಗಾಳಿ ಬಂದಾಗ ನಮ್ಮ ಛತ್ರಿ ಏನಾಗುತ್ತೆ ಮೇಲ್ಗಡೆ ತಿರುಗಿರುತ್ತೆ, ಹೌದಾ? ಅದನ್ನು ನಾವು ಇನ್ವರ್ಷನ್ ಆಫ್ ಕಾನ್ಫಿಗರೇಷನ್ ಅಂತ ಕರಿತೀವಿ. ಸೊ ಇಲ್ಲಿ ಆರ್ಡರ್ ಆಫ್ ರಿಯಾಕ್ಟಿವಿಟಿ ನೋಡೋದಾದರೆ ಇಲ್ಲಿ ಪ್ರೈಮರಿ ಹ್ಯಾಲೈಡ್ಸ್ನ ರಿಯಾಕ್ಟಿವಿಟಿ ಜಾಸ್ತಿ ಇರುತ್ತೆ ಆ್ಯಸ್ ಕಂಪೇರ್ ಟು ಸೆಕೆಂಡರಿ ಹ್ಯಾಲೈಡ್ಸು. ಅದರ ರಿಯಾಕ್ಟಿವಿಟಿ ಜಾಸ್ತಿ ಇರುತ್ತೆ ಆ್ಯಸ್ ಕಂಪೇರ್ ಟು ಟರ್ಷರಿ ಹ್ಯಾಲೈಡ್ಸು. ಯಾಕೆ ಇದು ಅಂತ ಅಂದರೆ ಟರ್ಷರಿ ಹ್ಯಾಲೈಡ್ಸಲ್ಲಿ ಬಲ್ಕಿ ಗ್ರೂಪ್ಸ್ಗಳು ಪ್ರೆಸೆಂಟ್ ಇರೋದ್ರಿಂದ, ಬಲ್ಕಿ ಗ್ರೂಪ್ಸ್ಗಳು ಇನ್ಹಿಬಿಟ್ ಮಾಡೋದ್ರಿಂದ ಅದರ ರಿಯಾಕ್ಟಿವಿಟಿ ತುಂಬ ಕಡಿಮೆ ಇರುತ್ತೆ. ಸೊ ಈ SN2 ಮೆಕ್ಯಾನಿಸಮ್ ಆಗುವಂಥದ್ದು ಇಟ್ ಇಸ್ ಅ ಸಿಂಗಲ್ ಸ್ಟೆಪ್ ರಿಯಾಕ್ಷನ್, ಒಂದೇ ಸ್ಟೆಪ್ಪಲ್ಲಿ ಆಗುವಂತಹ ರಿಯಾಕ್ಷನ್ ಇದು. ಸೊ ನೆಕ್ಸ್ಟ್ ಒನ್ ಇಸ್ SN1 ಮೆಕ್ಯಾನಿಸಮ್. SN1 ಮೆಕ್ಯಾನಿಸಮ್ ಅಂದರೆ ಏನು, ಸಬ್ಸ್ಟಿಟ್ಯೂಷನ್ ನ್ಯೂಕ್ಲಿಯೋಫಿಲಿಕ್ ಯೂನಿಮಾಲಿಕ್ಯುಲರ್ ಮೆಕ್ಯಾನಿಸಮ್. ಸೊ ಇಲ್ಲಿ ಟರ್ಷರಿ ಬ್ಯೂಟೈಲ್ ಬ್ರೋಮೈಡ್ ಮತ್ತು ಹೈಡ್ರಾಕ್ಸೈಡ್ ಅಯೋನ್ನ ಜೊತೆಗೆ ರಿಯಾಕ್ಷನ್ ಆಗುತ್ತೆ. ರಿಯಾಕ್ಷನ್ ಆದಮೇಲೆ ಬರುವಂಥ ಪ್ರಾಡಕ್ಟು ಟರ್ಷರಿ ಬ್ಯೂಟೈಲ್ ಆಲ್ಕೋಹಾಲ್. ಸೊ ಈ ರಿಯಾಕ್ಷನು ಫಸ್ಟ್ ಆರ್ಡರ್ ಕೈನೆಟಿಕ್ಸ್ನ ಫಾಲೋ ಮಾಡುತ್ತೆ. ಯಾಕೆ ಅಂತ ಅಂದರೆ ಇಲ್ಲಿ ರೇಟು ಕೇವಲ ಒಂದು ರಿಯಾಕ್ಟೆಂಟ್ನ ಕಾನ್ಸಂಟ್ರೇಷನ್ ಮೇಲೆ ಮಾತ್ರ ಡಿಪೆಂಡ್ ಆಗಿರುತ್ತೆ, ಅದು ಟರ್ಷರಿ ಬ್ಯೂಟೈಲ್ ಬ್ರೋಮೈಡ್. ಸೊ ನೀವು ರಿಯಾಕ್ಷನ್ನ ನೋಡ್ಬೋದು. ಸೊ ಇಲ್ಲಿದೆ 2 ಬ್ರೋಮೋ 2 ಮೀಥೈಲ್ ಪ್ರೋಪೈನ್ ಏನಿದೆ ಇದು ಹೈಡ್ರಾಕ್ಸೈಡ್ ಅಯನ್ ಜೊತೆಗೆ ರಿಯಾಕ್ಷನ್ ಆದಾಗ 2 ಮೀಥೈಲ್ ಪ್ರೋಪೈನ್ 2 ಆಲ್ ಸಿಗುತ್ತೆ.
ಸೊ ಈ SN1 ಮೆಕ್ಯಾನಿಸಮ್ ಏನಿದೆ ಇದರಲ್ಲಿ 2 ಸ್ಟೆಪ್ಪಲ್ಲಿ ಆಗುವಂಥದ್ದು. ಸೊ ಫಸ್ಟ್ ಸ್ಟೆಪ್ಪಲ್ಲಿ ಏನಾಗುತ್ತೆ, ದ ಪೋಲರೈಸ್ಡ್ CBr ಬಾಂಡ್ ಬ್ರೇಕ್ ಅಂಡರ್ಗೋ ಸ್ಲೋ ಕ್ಲೀವೇಜ್ ಟು ಪ್ರೊಡ್ಯೂಸ್ ಕಾರ್ಬೋಕ್ಯಾಟಯಾನ್ ಆ್ಯಂಡ್ ಎ ಬ್ರೋಮೈಡ್ ಅಯಾನ್. ಸೊ ನಮ್ಮ ಟರ್ಷರಿ ಬ್ಯೂಟೈಲ್ ಬ್ರೋಮೈಡ್ ಏನಿದೆ, ಸೊ ಇದು ಸ್ಲೋ ಕ್ಲೀವೇಜ್ ಆಗುತ್ತೆ CBr ಬಾಂಡು. ಸೊ ಆದಾಗ ನಮಗೆ ಒಂದು ಕಾರ್ಬೋಕ್ಯಾಟಯಾನ್ ಮತ್ತು ಬ್ರೋಮೈಡ್ ಅಯಾನ್ ಫಾರ್ಮ್ ಆಗುತ್ತೆ. ಸೊ ಸೆಕೆಂಡ್ ಸ್ಟೆಪ್ಪಲ್ಲಿ ಏನು ಕಾರ್ಬೋಕ್ಯಾಟಯಾನ್ ಫಾರ್ಮ್ ಆಗಿರುತ್ತೆ, ಸೊ ಈ ಕಾರ್ಬೋಕ್ಯಾಟಯಾನ್ನ ನ್ಯೂಕ್ಲಿಯೋಫೈಲ್ ಅಟ್ಯಾಕ್ ಮಾಡುತ್ತೆ. ಸೊ ಆಗ ನಮಗೆ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಕಂಪ್ಲೀಟ್ ಆಗುತ್ತೆ. ಸೊ ಆಗ ಬರುವಂಥ ಕಾಂಪೌಂಡ್ ಟರ್ಷರಿ ಬ್ಯೂಟೈಲ್ ಆಲ್ಕೋಹಾಲ್. ಸೊ ಇದು ಒಂದು ಸೆಕೆಂಡ್ 2 ಸ್ಟೆಪ್ಸ್ ರಿಯಾಕ್ಷನ್. ಸೊ ಇಲ್ಲೇನಾಗುತ್ತೆ, ಆರ್ಡರ್ ಆಫ್ ರಿಯಾಕ್ಟಿವಿಟಿ ಟರ್ಷರಿ ಹ್ಯಾಲೈಡ್ಸಿಂದು ಜಾಸ್ತಿ ಇರುತ್ತೆ ಆ್ಯಸ್ ಕಂಪೇರ್ಡ್ ಟು ಸೆಕೆಂಡರಿ ಹ್ಯಾಲೈಡ್ಸ್ ಆ್ಯಂಡ್ ಪ್ರೈಮರಿ ಹ್ಯಾಲೈಡ್ಸ್. ಸೊ ಯಾಕೆ ಇದು ಅಂತ ಅಂದರೆ, ಸೊ ಆರ್ಡರ್ ಆಫ್ ರಿಯಾಕ್ಟಿವಿಟಿ ನೋಡೋದಾದರೆ ಟರ್ಷರಿ ಹ್ಯಾಲೈಡ್ಸ್ ಇಸ್ ಗ್ರೇಟರ್ ದನ್ ಸೆಕೆಂಡರಿ ಹ್ಯಾಲೈಡ್ಸ್ ಇಸ್ ಗ್ರೇಟರ್ ದನ್ ಪ್ರೈಮರಿ ಹ್ಯಾಲೈಡ್ಸ್. ಯಾಕೆ ಈ ರೀತಿ ಅಂತ ಅಂದರೆ, ಇಲ್ಲಿ ಕಾರ್ಬೋಕ್ಯಾಟಯಾನ್ ಸ್ಟೆಬಿಲಿಟಿ ಜಾಸ್ತಿ ಆಗ್ತಾ ಹೋದ ಹಾಗೆ ಸೊ ಆಲ್ಕೈಲ್ ಹ್ಯಾಲಿನ ಫಾರ್ಮೇಷನ್ ಜಾಸ್ತಿ ಆಗುತ್ತೆ, ರೇಟ್ ಆಫ್ ರಿಯಾಕ್ಷನ್ನು ಕೂಡ ಫಾಸ್ಟರ್ ಆಗುತ್ತೆ. ಸೊ ನೆಕ್ಸ್ಟ್ ಒನ್ ಸ್ಟೀರಿಯೋಕೆಮಿಕಲ್ ಆಸ್ಪೆಕ್ಟ್ಸ್ ಆಫ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಸೊ ಆಸ್ಪೆಕ್ಟ್ಸ್ ಏನೇನಿದೆ, ಸೊ ಮೊದಲನೇದು ಪ್ಲೇನ್ ಪೋಲರೈಸ್ಡ್ ಲೈಟ್ ಆ್ಯಂಡ್ ಆಪ್ಟಿಕಲ್ ಆಕ್ಟಿವಿಟಿ. ಸೊ ಅದರಲ್ಲಿ ಮೊದಲನೇದು ಆಪ್ಟಿಕಲಿ ಆಕ್ಟಿವ್ ಕಾಂಪೌಂಡ್. ಸೊ ಏನಿದು ಆಪ್ಟಿಕಲಿ ಆಕ್ಟಿವ್ ಕಾಂಪೌಂಡ್ ಅಂದರೆ, ಸಮ್ ಆಫ್ ದ ಕಾಂಪೌಂಡ್ಸ್ ರೊಟೇಟ್ ದ ಪ್ಲೇನ್ ಪೋಲರೈಸ್ಡ್ ಲೈಟ್ ವೆನ್ ಇಟ್ ಪಾಸ್ಡ್ ಥ್ರೂ ದ ಸೊಲ್ಯೂಷನ್ ಆರ್ ಕಾಲ್ಡ್ ಆಪ್ಟಿಕಲಿ ಆಕ್ಟಿವ್ ಕಾಂಪೌಂಡ್ಸ್. ಸೊ ಸಮ್ ಆಫ್ ದ ಕಾಂಪೌಂಡ್ಸ್ಗಳಿದೆ, ಸೊ ಆ ಕಾಂಪೌಂಡ್ನ ಸೊಲ್ಯೂಷನ್ಗೆ ಏನಾದರೂ ಪ್ಲೇನ್ ಪೋಲರೈಸ್ಡ್ ಲೈಟನ್ನು ಪಾಸ್ ಮಾಡಿದಾಗ ಏನು ಮಾಡುತ್ತೆ, ಆ ಲೈಟನ್ನು ಅದೇನು ಮಾಡುತ್ತೆ, ರೊಟೇಟ್ ಮಾಡುತ್ತೆ. ಸೊ ಇಂತಹ ಕಾಂಪೌಂಡನ್ನು ಆಪ್ಟಿಕಲಿ ಆಕ್ಟಿವ್ ಕಾಂಪೌಂಡ್ ಅಂತ ಕರೀತಾರೆ. ಸೊ ಹಾಗಾದರೆ ಪ್ಲೇನ್ ಪೋಲರೈಸ್ಡ್ ಲೈಟ್ ಅಂದರೆ ಏನು? ಸೊ ಇದನ್ನು ಹೇಗೆ ಪ್ರಿಪೇರ್ ಮಾಡ್ತಾರೆ ಅಂದರೆ, ಒಂದು ಆರ್ಡಿನರಿ ಲೈಟನ್ನು ಒಂದು ನಿಕೋಲ್ ಪ್ರಿಸಮ್ ಮೂಲಕ ಪಾಸ್ ಮಾಡ್ತಾರೆ. ಆಗ ಆ ಆರ್ಡಿನರಿ ಲೈಟು ಪ್ಲೇನ್ ಪೋಲರೈಸ್ಡ್ ಲೈಟ್ ಆಗಿ ಕನ್ವರ್ಟ್ ಆಗುತ್ತೆ. ಹಾಗಾದರೆ ಏನು ಇವೆರಡಕ್ಕೂ ಇರುವಂಥ ವ್ಯತ್ಯಾಸ ಏನು? ಸೊ ಆರ್ಡಿನರಿ ಲೈಟಲ್ಲಿ ಲೈಟು ಎಲ್ಲ ಡೈರೆಕ್ಷನಲ್ಲೂ ಆಸಿಲೇಟ್ ಆಗ್ತಿರುತ್ತೆ, ಆದರೆ ಪ್ಲೇನ್ ಪೋಲರೈಸ್ಡ್ ಲೈಟಲ್ಲಿ ಒಂದೇ ಒಂದು ಡೈರೆಕ್ಷನಲ್ಲಿ ಆಸಿಲೇಟ್ ಆಗ್ತಿರುತ್ತೆ. ಸೊ ನೆಕ್ಸ್ಟ್ ಒನ್ ಇಸ್ ಆಪ್ಟಿಕಲ್ ಆಕ್ಟಿವಿಟಿ. ಸೊ ಯಾವ ಕಾಂಪೌಂಡ್ಗಳು ಪ್ಲೇನ್ ಪೋಲರೈಸ್ಡ್ ಲೈಟನ್ನು ರೊಟೇಟ್ ಮಾಡುತ್ತೆ, ಆ ಪ್ರಾಪರ್ಟಿನ ಏನಂತ ಕರೀತಾರೆ, ಆಪ್ಟಿಕಲ್ ಆಕ್ಟಿವಿಟಿ ಅಂತ ಕರೀತಾರೆ. ಸೊ ನೆಕ್ಸ್ಟ್ ಒನ್ ಇಸ್ ಪೊಲರಿಮೀಟರ್. ಸೊ ಪೊಲರಿಮೀಟರ್ ಅಂದರೆ, ಸೊ ಪ್ಲೇನ್ ಪೋಲರೈಸ್ಡ್ ಲೈಟು ರೊಟೇಟ್ ಆದಾಗ ಏನು ಆ್ಯಂಗಲ್ ಪ್ರೊಡ್ಯೂಸ್ ಆಗುತ್ತೆ ಅದನ್ನು ಮೆಷರ್ ಮಾಡೋದಕ್ಕೆ ಯೂಸ್ ಮಾಡುವಂತಹ ಇನ್ಸ್ಟ್ರೂಮೆಂಟನ್ನು ಪೊಲರಿಮೀಟರ್ ಅಂತ ಕರೀತಾರೆ. ಸೊ ಆಗಲೇ ಹೇಳಿದ್ವಿ, ಕಾಂಪೌಂಡ್ ಏನು ಮಾಡುತ್ತೆ, ಪ್ಲೇನ್ ಪೋಲರೈಸ್ಡ್ ಲೈಟನ್ನು ರೊಟೇಟ್ ಮಾಡುತ್ತೆ ಅಂತ ಹೇಳಿದ್ವಿ, ಹೌದಾ? ಸೊ ಅದೇ ಡೆಕ್ಸ್ಟ್ರೋ ರೊಟೇಟ್ರಿ ಅಂದರೆ, ನಮ್ಮ ಕಾಂಪೌಂಡು ಆ ಪ್ಲೇನ್ ಪೋಲರೈಸ್ಡ್ ಲೈಟನ್ನು ರೈಟ್ ಸೈಡಿಗೆ ರೊಟೇಟ್ ಮಾಡಿದ್ರೆ ಅದನ್ನು ಡೆಕ್ಸ್ಟ್ರೋ ರೊಟೇಟ್ರಿ ಅಂತ ಕರೀತಾರೆ. ಅದನ್ನು ಪಾಸಿಟಿವ್ ಸೈನಿಂದ ರೆಪ್ರೆಸೆಂಟ್ ಮಾಡ್ತಾರೆ ಬ್ರ್ಯಾಕೆಟಲ್ಲಿ. ಅದೇ ರೀತಿ ಲೀವೋ ರೊಟೇಟ್ರಿ ಅಂದರೆ, ಆ ಕಾಂಪೌಂಡು ಪ್ಲೇನ್ ಪೋಲರೈಸ್ಡ್ ಲೈಟನ್ನು ಲೆಫ್ಟ್ ಸೈಡಿಗೆ ರೊಟೇಟ್ ಮಾಡಿದ್ರೆ ಅದನ್ನು ಲೀವೋ ರೊಟೇಟ್ರಿ ಅಂತ ಕರೀತಾರೆ, ನೆಗೆಟಿವ್ ಸೈನಿಂದ ರೆಪ್ರೆಸೆಂಟ್ ಮಾಡ್ತಾರೆ. ಸೊ ಒಂದು ಕಾಂಪೌಂಡನ್ನು ಪಾಸಿಟಿವ್ ಮತ್ತು ನೆಗೆಟಿವ್ ಐಸೋಮರ್ಸ್ ಏನಿದೆ, ಸೊ ಅದನ್ನು ಆಪ್ಟಿಕಲ್ ಐಸೋಮರ್ಸ್ ಅಂತ ಕರೀತಾರೆ. ಆ ಫೆನಾಮಿನನ ಆಪ್ಟಿಕಲ್ ಐಸೋಮರಿಸಮ್ ಅಂತ ಹೇಳ್ತಾರೆ. ಎಲ್ಲ ಅಸಿಮೆಟ್ರಿಕ್ ಮಾಲಿಕ್ಯೂಲ್ಗಳು ಆಪ್ಟಿಕಲ್ ಐಸೋಮರಿಸಮ್ನ ಎಕ್ಸಿಬಿಟ್ ಮಾಡುತ್ತೆ. ಸೊ ಯಾವ ಮಾಲಿಕ್ಯೂಲಲ್ಲಿ ಒಂದಕ್ಕಿಂತ ಜಾಸ್ತಿ ಕೈರಲ್ ಕಾರ್ಬನ್ ಆಟಮ್ ಪ್ರೆಸೆಂಟ್ ಇದ್ದರೆ ಆಗ ನಾವು ಒಂದು ಫಾರ್ಮುಲಾನ ಯೂಸ್ ಮಾಡ್ತೀವಿ. ಸೊ ಏನದು 2n. n ಅಂತ ಅಂದರೆ ನಂಬರ್ ಆಫ್ ಕೈರಾಲ್ ಕಾರ್ಬನ್ ಆಟಮ್ಸ್. ಹಾಗಾದರೆ ಕೈರಾಲ್ ಕಾರ್ಬನ್ ಆಟಮ್ಸ್ ಅಂದರೆ ಏನು? ಸೊ ಯಾವ ಕೈರಾಲ್ ಕಾರ್ಬನ್ ಆಟಮ್ಸ್ ಅಂತ ಅಂದರೆ, ಅವೇನಾಗಿರಬೇಕು, ದ ಆಬ್ಜೆಕ್ಟ್ಸ್ಗಳು ನಾನ್ ಸೂಪರ್ ಇಂಪೋಸಬಲ್ ಆಗಿರಬೇಕು ಆನ್ ದೇರ್ ಮಿರರ್ ಇಮೇಜಸ್. ಅವುಗಳ ಮಿರರ್ ಇಮೇಜಸಲ್ಲಿ ಆ ಆಬ್ಜೆಕ್ಟ್ಗಳು ನಾನ್ ಸೂಪರ್ ಇಂಪೋಸಬಲ್ ಆಗಿರಬೇಕು. ಅದನ್ನು ನಾವು ಕೈರಾಲ್ ಕಾರ್ಬನ್ ಆಟಮ್ ಅಂತ ಕರಿತೀವಿ. ಸೊ ಎಕ್ಸಾಂಪಲ್ ನೋಡೋದಾದರೆ 2-ಬ್ರೋಮೋ 3-ಕ್ಲೋರೋ ಬ್ಯೂಟೇನ್ ಇದೆ. ಸೊ 2-ಕ್ಲೋರೋ 3-ಬ್ರೋಮೋ ಬ್ಯೂಟೇನ್. ಸೊ ಇದರಲ್ಲಿರುವಂತಹ ಕೈರಾಲ್ ಕಾರ್ಬನ್ ಆಟಮ್ಸ್ ಯಾವುದ್ಯಾವುದು ಈ CH ಏನಿದೆ, ಸೊ ಇದು ಕೈರಾಲ್ ಕಾರ್ಬನ್ ಆಟಮು. ಸೊ ಅದರಿಂದ n = 2 ಆಗುತ್ತೆ. ಸೊ 2n ಜಾಗದಲ್ಲಿ 2 ಹಾಕ್ತೀವಿ, 2 ಆಯಿತು. ಸೊ ಆಗ 4 ಆಗುತ್ತೆ. ದೇರ್ ಆರ್ 4 ಆಪ್ಟಿಕಲ್ ಐಸೋಮರ್ಸ್. ಸೊ ಇಲ್ಲಿ ಕೆಳಗಡೆ ನೋಡ್ತಿದ್ರೆ ಇವು 4 ಕೂಡ ಆಪ್ಟಿಕಲ್ ಐಸೋಮರ್ಸ್. ಸೊ ನೆಕ್ಸ್ಟ್ ಒನ್ ಇಸ್ ಮೀಸೋ ಕಾಂಪೌಂಡ್ಸ್. ಮೀಸೋ ಕಾಂಪೌಂಡ್ಸ್ ಅಂದರೆ ಯಾವ ಕಾಂಪೌಂಡಲ್ಲಿ ಒಂದಕ್ಕಿಂತ ಜಾಸ್ತಿ ಅಸಿಮೆಟ್ರಿಕ್ ಕಾರ್ಬನ್ ಆಟಮ್ ಪ್ರೆಸೆಂಟ್ ಇರುತ್ತೆ, ಆದರೆ ಅದರಲ್ಲಿ ಪ್ಲೇನ್ ಆಫ್ ಸಿಮಿಟ್ರಿ ಇರೋದ್ರಿಂದ ಅವು ಆಪ್ಟಿಕಲ್ ಆಕ್ಟಿವಿಟಿನ ಶೋ ಮಾಡಲ್ಲ. ಸೊ ಅಂತಹ ಕಾಂಪೌಂಡ್ಗಳನ್ನ ಮೀಸೋ ಕಾಂಪೌಂಡ್ಸ್ ಅಂತ ಕರೀತಾರೆ. ಸೊ ನೆಕ್ಸ್ಟ್ ಒನ್ ಇಸ್ ಡಯಾಸ್ಟೀರಿಯೋ ಐಸೋಮರ್ಸ್. ಸೊ ಡಯಾಸ್ಟೀರಿಯೋ ಐಸೋಮರ್ಸ್ ಅಂದರೆ ಇವು ಒಂದು ಸ್ಟೀರಿಯೋ ಐಸೋಮರ್ಸು ಒಂದು ಕಾಂಪೌಂಡಿಂದು, ಆದರೆ ಇವು ಮಿರರ್ ಇಮೇಜಸ್ ಆಗಿರೋದಿಲ್ಲ. ಸೊ ಅದನ್ನು ಡಯಾಸ್ಟೀರಿಯೋ ಐಸೋಮರ್ಸ್ ಅಂತ ಕರೀತಾರೆ. ಸೊ ಹಾಗಾದರೆ ಅಸಿಮೆಟ್ರಿಕ್ ಕಾರ್ಬನ್ ಅಥವಾ ಸ್ಟೀರಿಯೋ ಸೆಂಟರ್ ಅಂದರೆ ಏನು?
ಸೊ ಅಸಿಮೆಟ್ರಿಕ್ ಕಾರ್ಬನ್ ಆಟಮ್ ಅಂದರೆ ಆ ಕಾರ್ಬನ್ ಆಟಮ್ಗೆ 4 ಡಿಫರೆಂಟ್ ಗ್ರೂಪ್ಸ್ಗಳು ಅಟ್ಯಾಚ್ ಆಗಿರಬೇಕು. ಅದನ್ನು ನಾವು ಅಸಿಮೆಟ್ರಿಕ್ ಕಾರ್ಬನ್ ಆಟಮ್, ಸಿಮಿಟ್ರಿ ಆಗಿರಬಾರ್ದು. ಹೌದಾ? ಸೊ ನೆಕ್ಸ್ಟ್ ಒನ್ ಇಸ್ ಕೈರಾಲ್ ಅಂತ ಅಂದರೆ ದ ಆಬ್ಜೆಕ್ಟ್ಸ್ ವಿಚ್ ಆರ್ ನಾನ್ ಸೂಪರ್ ಇಂಪೋಸಬಲ್ ಆನ್ ದೇರ್ ಮಿರರ್ ಇಮೇಜಸ್. ಅವುಗಳ ಮಿರರ್ ಇಮೇಜಸ್ಗಳಲ್ಲಿ ಅವು ನಾನ್ ಸೂಪರ್ ಇಂಪೋಸಬಲ್ ಆಗಿರಬಾರ್ದು. ಸೊ ನಾನ್ ಸೂಪರ್ ಇಂಪೋಸಬಲ್ ಅಂದರೆ ಈಗ ನಿಮ್ಮ ಎಡಗೈ ತೊಗೊಳ್ತೀರಾ, ಅದನ್ನು ಬಲಗೈ ಮೇಲೆ ಇಡ್ತೀರಾ ಅಂದ್ಕೊಳ್ಳಿ. ಸೊ ಆಗ ನಿಮ್ಮ ಹೆಬ್ಬೆರಳು ಕಿರುಬೆರಳು ಮೇಲೆ ಬರುತ್ತೆ. ಸೊ ಆ ರೀತಿ. ಸೊ ಅದನ್ನು ನಾನ್ ಸೂಪರ್ ಇಂಪೋಸಬಲ್ ಅಂತ ಹೇಳ್ತೀವಿ. ಸೊ ಅಂತಹ ಆಬ್ಜೆಕ್ಟ್ಸನ್ನು ಕೈರಾಲ್ ಅಂತ ಕರೀತಾರೆ. ಆ ಪ್ರಾಪರ್ಟಿನ ಕೈರಾಲಿಟಿ ಅಂತ ಹೇಳ್ತಾರೆ. ಹಾಗಾದರೆ ಅಕೈರಾಲ್ ಅಂದರೆ ನೀವೇ ಹೇಳ್ಬೋದು. ಸೊ ಯಾವ ಆಬ್ಜೆಕ್ಟ್ಗಳು ತಮ್ಮ ಮಿರರ್ ಇಮೇಜಸ್ಸಲ್ಲಿ ಸೂಪರ್ ಇಂಪೋಸಬಲ್ ಆಗಿರುತ್ತೆ ಅದನ್ನು ಅಕೈರಾಲ್ ಅಂತ ಕರೀತಾರೆ. ಆ ಪ್ರಾಪರ್ಟಿನ ಅಕೈರಾಲಿಟಿ ಅಂತ ಹೇಳ್ತಾರೆ. ಸೊ ನೆಕ್ಸ್ಟ್ ಒನ್ ಇಸ್ ಎನಾನ್ಶಿಯೋಮರ್ಸ್ ಅಂದರೆ ಆಪ್ಟಿಕಲ್ ಐಸೋಮರ್ಸ್ ಏನಿದೆ, ಸೊ ಅವು ಮಿರರ್ ಇಮೇಜಸ್ ಆಗಿರಬೇಕು. ಅದನ್ನು ಎನಾನ್ಶಿಯೋಮರ್ಸ್ ಅಂತಾರೆ. ಸೊ ನೆಕ್ಸ್ಟ್ ಒನ್ ಇಸ್ ರೆಸಿಮಿಕ್ ಮಿಕ್ಸ್ಚರ್. ಸೊ ರೆಸಿಮಿಕ್ ಮಿಕ್ಸ್ಚರ್ ಅಂದರೆ ಏನು? ಎ ಮಿಕ್ಸ್ಚರ್ ಕಂಟೈನಿಂಗ್ 2 enantiomers in equal proportion will have 0 optical rotation, has the rotation due to one isomer will be cancelled by the rotation of other isomer. ಸೊ ಇಲ್ಲೇನಾಗುತ್ತೆ, ರೆಸಿಮಿಕ್ ಮಿಕ್ಸ್ಚರ್ ಹೆಸರಲ್ಲಿದೆ ಮಿಕ್ಸ್ಚರ್. ಹೌದಾ? ಸೊ ಇದು ಒಂದು ಮಿಕ್ಸ್ಚರ್. ಈ ಮಿಕ್ಸ್ಚರ್ಲಿ ಏನಿರುತ್ತೆ, 2 ಎನಾನ್ಶಿಯೋಮರ್ ಇರುತ್ತೆ. ಅವೆರಡೂ ಕೂಡ ಈಕ್ವಲ್ ಪ್ರಪೋರ್ಷನಲ್ಲಿರುತ್ತೆ. ಸೊ ಈಕ್ವಲ್ ಪ್ರಪೋರ್ಷನಲ್ ಇರೋದ್ರಿಂದ ಇಲ್ಲಿ 0 ಆಪ್ಟಿಕಲ್ ರೊಟೇಷನ್ ಇರುತ್ತೆ. ಸೊ ಒಂದು ಐಸೋಮರಿಂದ ಆಗುವಂಥ ರೊಟೇಷನ್ನು ಇನ್ನೊಂದು ಐಸೋಮರಲ್ಲಿ ಆಗುವಂಥ ರೊಟೇಷನಿಂದ ಕ್ಯಾನ್ಸಲ್ ಆಗುತ್ತೆ. ಅದನ್ನು ರೆಸಿಮಿಕ್ ಮಿಕ್ಸ್ಚರ್ ಅಂತ ಕರೀತಾರೆ. ಸೊ ಇದನ್ನು ರೆಸಿಮಿಕ್ ಮಾಡಿಫಿಕೇಷನ್ ಅಂತಲೂ ಕೂಡ ಕರೀತಾರೆ. ಇದನ್ನು ಹೇಗೆ ರೆಪ್ರೆಸೆಂಟ್ ಮಾಡ್ತಾರೆ ಅಂದರೆ ಬೈ ಪ್ರಿಫಿಕ್ಸನ್ನು, ಅಂದರೆ ಸ್ಮಾಲ್ ಲೆಟರ್ DL ಅಥವಾ ಪ್ಲಸ್ ಆರ್ ಮೈನಸ್. ಸೊ ಏನೋ ಒಂದು ನೇಮ್ ಇದೆ ಮಾಲಿಕ್ಯೂಲ್ದು, ಅದ್ರ ಮುಂಚೆ ಪ್ಲಸ್ ಆರ್ ಮೈನಸ್ಸು ಅಥವಾ DL ಅಂತ ಬರೆದು ರೆಪ್ರೆಸೆಂಟ್ ಮಾಡ್ತಾರೆ. ನೆಕ್ಸ್ಟ್ ಒನ್ ಇಸ್ ರೆಸಿಮೈಸೇಷನ್ ಅಂದರೆ ಏನು? ಸೊ ಎನಾನ್ಶಿಯೋಮರ್ನ ರೆಸಿಮಿಕ್ ಮಿಕ್ಸ್ಚರ್ ಆಗಿ ಕನ್ವರ್ಟ್ ಮಾಡುವಂಥ ಪ್ರೋಸೆಸ್ನ ರೆಸಿಮೈಸೇಷನ್ ಅಂತ ಕರೀತಾರೆ. ಆಫ್ ಕಾನ್ಫಿಗರೇಷನ್. ಸೊ ಏನು, ವೆನ್ ದ ನ್ಯೂಕ್ಲಿಯೋಫೈಲ್ ಅಟ್ಯಾಕ್ಸ್ ದ ಸ್ಟೀರಿಯೋಜೆನಿಕ್ ಕಾರ್ಬನ್ ಆಟಮ್ ಫ್ರಮ್ ದ ಸೈಡ್ ಆಪೋಸಿಟ್ ಟು ದ ಲಿವಿಂಗ್ ಗ್ರೂಪ್, ದೆನ್ ಆಲ್ ದ ಗ್ರೂಪ್ಸ್ ಆನ್ ಸ್ಟೀರಿಯೋ ಸೆಂಟರ್ ಸ್ಟಾರ್ಟ್ಸ್ ಮೂವಿಂಗ್ ಅವೇ ಫ್ರಮ್ ದ ನ್ಯೂಕ್ಲಿಯೋಫೈಲ್. ಸೊ ಏನಿದು? ಸೊ ಈಗ ನೀವು ನೆನ್ಪು ಮಾಡ್ಕೋಬೋದು, ನೀವು ಛತ್ರಿ ಇಟ್ಕೊಂಡು ರೋಡಲ್ಲಿ ನೆಟ್ಕೊಂಡು ಹೋಗ್ತಿದ್ದೀರಾ, ಜೋರಾಗಿ ಗಾಳಿ ಬರುತ್ತೆ. ಸೊ ಆಗ ನಿಮ್ಮ ಛತ್ರಿ ಹೇಗೆ ಮೇಲ್ಗಡೆ ತಿರುಗುತ್ತಲ್ವ, ಸೊ ಅದೇ ಇನ್ವರ್ಷನ್ ಆಫ್ ಕಾನ್ಫಿಗರೇಷನ್ ಅಂದರೆ. ಸೊ ಇಲ್ಲೇನಾಗುತ್ತೆ, ಇದು ಯಾವಾಗ ಆಗುತ್ತೆ ಮಾಲಿಕ್ಯುಲರ್ ಅಂದರೆ ಒಂದು ನ್ಯೂಕ್ಲಿಯೋಫೈಲು ಸ್ಟೀರಿಯೋಜೆನಿಕ್ ಕಾರ್ಬನ್ ಆಟಮ್ಗೆ ಅಟ್ಯಾಕ್ ಮಾಡುತ್ತೆ. ಸೊ ಎಲ್ಲಿಂದ ಅಟ್ಯಾಕ್ ಮಾಡುತ್ತೆ? ಸೊ ಅದಕ್ಕೆ ಲಿವಿಂಗ್ ಗ್ರೂಪ್ ಏನು ಅಟ್ಯಾಚ್ ಆಗಿರುತ್ತಲ್ಲ ಕಾರ್ಬನ್ ಆಟಮ್ಗೆ, ಅದರ ಆಪೋಸಿಟ್ ಸೈಡಿಂದ ಅಟ್ಯಾಕ್ ಮಾಡುತ್ತೆ. ಸೊ ಆಗ ಈ ಕಾರ್ಬನ್ ಆಟಮ್ಗೆ ಅಟ್ಯಾಚ್ ಆಗಿರುವಂತಹ ಬೇರೆ ಗ್ರೂಪ್ಸ್ಗಳಿದೆಯಲ್ಲ, ಅದು ಆ ಕಾರ್ಬನ್ ಆಟಮಿಂದ ಮೂವ್ ಆಗೋದಕ್ಕೆ ಶುರು ಮಾಡುತ್ತೆ. ಹೇಗೆ? ನ್ಯೂಕ್ಲಿಯೋಫೈಲ್ ಏನಿದೆ ಆ ನ್ಯೂಕ್ಲಿಯೋಫೈಲಿಂದ ದೂರಕ್ಕೆ ಹೋಗೋದಕ್ಕೆ ಶುರು ಮಾಡುತ್ತೆ. ಸೊ ಇದನ್ನು ನಾವು ಇನ್ವರ್ಷನ್ ಆಫ್ ಕಾನ್ಫಿಗರೇಷನ್ ಅಂತ ಕರಿತೀವಿ. ಸೊ ಇಲ್ಲಿ ನೀವು ನೋಡ್ಬೋದು ರಿಯಾಕ್ಷನ್ ಇದೆ. ಸೊ OH- ಅನ್ನುವಂಥ ನ್ಯೂಕ್ಲಿಯೋಫೈಲ್ ಏನಿದೆ, ಸೊ ಅದು ಈ ಕಾರ್ಬನ್ ಆಟಮ್ಗೆ ಅಂದರೆ ಸ್ಟೀರಿಯೋ ಸೆಂಟರ್ಗೆ ಅಟ್ಯಾಕ್ ಮಾಡುತ್ತೆ. ಸೊ ಆಗ ಈ ರೀತಿ ಫಾರ್ಮ್ ಆಗುತ್ತೆ. ಅಂದರೆ ಇಲ್ಲಿ COH ಬಾಂಡು ಇದೆ, ಇಲ್ಲಿ CBr ಬಾಂಡು ಇದೆ. ಆದರೆ ಇದು ಸ್ಟ್ರಾಂಗ್ ಆಗ್ತಾ ಬರ್ತಿದೆ, ಇದು ವೀಕ್ ಆಗ್ತಾ ಬರ್ತಿದೆ. ವೀಕ್ ಆಗಿ ಸೊ ರಿಮೂವ್ ಆಗುತ್ತೆ. ಇದನ್ನು ಲಿವಿಂಗ್ ಗ್ರೂಪ್ ಅಂತ ಕರಿತೀವಿ. ಸೊ ಆಗ ಈ ರೀತಿ ಫಾರ್ಮ್ ಆಗುತ್ತೆ, ಇನ್ವರ್ಷನ್ ಆಗುತ್ತೆ. ನೆಕ್ಸ್ಟ್ ಒನ್ ಇಸ್ ಎಲಿಮಿನೇಷನ್ ರಿಯಾಕ್ಷನ್. ಎಲಿಮಿನೇಷನ್ ರಿಯಾಕ್ಷನ್ ಅಂದರೆ ಏನು? ವೆನ್ ಹ್ಯಾಲೋ ಆಲ್ಕೇನ್ ವಿತ್ ದ ಬೀಟಾ ಹೈಡ್ರೋಜನ್ ಆಟಮ್ is heated with the alcoholic solution of potassium hydroxide, there is elimination of hydrogen atom from beta carbon and halogen atom from alpha carbon atom. As a result, alkene is formed. Since beta hydrogen atom is involved in the elimination, it is often called beta elimination. So ಇಲ್ಲಿ ಏನಾಗುತ್ತೆ, ಒಂದು ಬೀಟಾ ಹೈಡ್ರೋಜನ್ ಆಟಮ್ ಇರುವಂತಹ ಹ್ಯಾಲೋ ಆಲ್ಕೇನನ್ನು ಆಲ್ಕೋಹಾಲಿಕ್ ಸೊಲ್ಯೂಷನ್ ಆಫ್ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಜೊತೆಗೆ ಹೀಟ್ ಮಾಡ್ತಾರೆ. ಸೊ ಹೀಟ್ ಮಾಡಿದಾಗ ಎಲಿಮಿನೇಷನ್ ಆಗುತ್ತೆ. ಸೊ ಎಲಿಮಿನೇಷನ್ ಅಂದರೆ ರಿಮೂವಲ್. ಯಾವ್ದು ಎಲಿಮಿನೇಟ್ ಆಗುತ್ತೆ ಅಂದರೆ ಬೀಟಾ ಕಾರ್ಬನ್ ಆಟಮ್ಗೆ ಅಟ್ಯಾಚ್ ಆಗಿರುವಂತಹ ಹೈಡ್ರೋಜನ್ ಆಟಮು ಮತ್ತು ಆಲ್ಫಾ ಕಾರ್ಬನ್ ಆಟಮ್ಗೆ ಅಟ್ಯಾಚ್ ಆಗಿರುವಂತಹ ಹ್ಯಾಲೋಜನ್ ಆಟಮು ಎಲಿಮಿನೇಟ್ ಆಗುತ್ತೆ. ಸೊ ಅದು ರಿಮೂವ್ ಆದಾಗ ಬರುವಂತಹ ಪ್ರಾಡಕ್ಟ್ ಏನು? ಆಲ್ಕಿನ್ ಆಗಿರುತ್ತೆ. ಇಲ್ಲಿ ಬೀಟಾ ಹೈಡ್ರೋಜನ್ ಆಟಮು ಎಲಿಮಿನೇಷನಲ್ಲಿ ಇನ್ವಾಲ್ವ್ ಆಗಿರೋದ್ರಿಂದ ಇದನ್ನು ಬೀಟಾ ಎಲಿಮಿನೇಷನ್ ಅಂತ ಕರೀತಾರೆ. ಸೊ ಇಲ್ಲಿ ನೀವು ರಿಯಾಕ್ಷನ್ ನೋಡ್ಬೋದು. ಈ ಬೇಸ್ ಏನಿದೆ ಇದು ಇಲ್ಲಿ ಅಟ್ಯಾಕ್ ಆದಾಗ ಈ ಹೈಡ್ರೋಜನ್ ರಿಮೂವ್ ಆಗುತ್ತೆ, ಆಗ ಈ ಬಾಂಡ್ ಇಲ್ಲಿಗೆ ಶಿಫ್ಟ್ ಆಗುತ್ತೆ. ಸೊ ಈ ಹ್ಯಾಲೋಜನ್ ರಿಮೂವ್ ಆದಾಗ ಈ ಬಾಂಡು ಇಲ್ಲಿಗೆ ಶಿಫ್ಟ್ ಆಗುತ್ತೆ. ಸೊ ಆಗ ನಮಗೆ ಆಲ್ಕಿನ್ ಸಿಗುತ್ತೆ. ಸೊ ಇಲ್ಲಿ ಬೇಸು, ಎಕ್ಸ್ ಅಂದರೆ ಲೀವಿಂಗ್ ಗ್ರೂಪ್ ಅಂದರೆ ಹ್ಯಾಲೋಜನ್ ಆಟಮ್. ಸೊ ಇದನ್ನು ಡಿಹೈಡ್ರೋ ಹ್ಯಾಲೋಜಿನೇಷನ್ ರಿಯಾಕ್ಷನ್ ಅಂತಲೂ ಕೂಡ ಕರೀತಾರೆ. ಯಾಕೆ ಡಿಹೈಡ್ರೋ ಹ್ಯಾಲೋಜಿನೇಷನ್ ಅಂತ ಕರೀತಾರೆ? ಸೊ ಈಗ ಡಿಹೈಡ್ರೇಷನ್ ಕೇಳಿರ್ತೀರಾ, ಸೊ ರಿಮೂವಲ್ ಹೌದಾ. ಸೊ ಇಲ್ಲಿ ಹೈಡ್ರೋ ಹ್ಯಾಲೋಜಿನೇಷನ್ ಅಂದರೆ
ಹೈಡ್ರೋಜನ್ ಮತ್ತು ಹ್ಯಾಲೋಜನ್ ಎರಡೂ ಕೂಡ ರಿಮೂವ್ ಆಗ್ತಿದೆ. ಆದ್ದರಿಂದ ಇದನ್ನು ಡಿಹೈಡ್ರೋ ಹ್ಯಾಲೋಜನೇಷನ್ ರಿಯಾಕ್ಷನ್ ಅಂತ ಕರೀತಾರೆ. Next one is Saytzeff rule. So in dehydrohalogenation reaction, the preferred product is that alkene which has the greater number of alkyl groups attached to doubly bonded carbon atom. So ಇಲ್ಲಿ ಏನಾಗುತ್ತೆ, ಒಂದು ಡಿಹೈಡ್ರೋಹ್ಯಾಲೋಜಿನೇಷನ್ ರಿಯಾಕ್ಷನಲ್ಲಿ ಪ್ರಿಫರ್ಡ್ ಪ್ರಾಡಕ್ಟ್ ಯಾವುದಾಗಿರುತ್ತೆ ಅಂದರೆ, ಸೊ ಇಲ್ಲಿ ಯಾವ ಆಲ್ಕೀನಲ್ಲಿ ಸೊ ಡಬಲ್ ಬಾಂಡೆಡ್ ಕಾರ್ಬನ್ ಆಟಮ್ ಏನಿರುತ್ತೆ, ಸೊ ಅದಕ್ಕೆ ಆಲ್ಕೈಲ್ ಗ್ರೂಪು ಜಾಸ್ತಿ ಯಾವುದು ಅಟ್ಯಾಚ್ ಆಗಿರುತ್ತೆ, ಜಾಸ್ತಿ ನಂಬರಲ್ಲಿ ಜಾಸ್ತಿ ಆಲ್ಕೈಲ್ ಗ್ರೂಪು ಯಾವ ಆಲ್ಕೀನಿಗೆ ಏನಾಗುತ್ತೆ. Saytzeff ರೂಲ್ ಎಲ್ಲಿ ಹೇಳುತ್ತೆ ಅಂದರೆ, ಒಂದು ಡಿಹೈಡ್ರೋ ಹ್ಯಾಲೋಜಿನೇಷನ್ ರಿಯಾಕ್ಷನ್ ಆದಾಗ ಯಾವ ಪ್ರಾಡಕ್ಟ್ನ ಪ್ರಿಫರ್ ಮಾಡಬೇಕು ಅಂದರೆ, ಯಾವ ಮಾಲಿಕ್ಯೂಲಲ್ಲಿ ಡಬ್ಲಿ ಬಾಂಡೆಡ್ ಕಾರ್ಬನ್ ಆಟಮ್ ಏನಿದೆ ಸೊ ಅದಕ್ಕೆ ಜಾಸ್ತಿ ಆಲ್ಕೈಲ್ ಗ್ರೂಪ್ ಅಟ್ಯಾಚ್ ಆಗಿರುತ್ತೋ ಅಂಥ ಆಲ್ಕಿನ್ನ ಕನ್ಸಿಡರ್ ಮಾಡಬೇಕು ಅಂತ. ಸೊ ನೀವು ಎಕ್ಸಾಂಪಲ್ ನೋಡ್ಬೋದು, 2-ಬ್ರೋಮೋ-ಪೆಂಟೇನ್ ಇದೆ ಹೌದಾ, 2-ಬ್ರೋಮೋ-ಪೆಂಟೇನು. ಸೊ ಇಲ್ಲಿ ರಿಯಾಕ್ಷನ್ ಆಗಿದೆ pent2in ಆ್ಯಂಡ್ pent1in. ಇದರಲ್ಲಿ ಪ್ರಿಫರ್ ಮಾಡೋದು ಯಾವುದು ಅಂತ ಅಂದರೆ, ಸೊ ಇದನ್ನು ಪ್ರಿಫರ್ ಮಾಡೋಕ್ಕಾಗುತ್ತೆ pent2inನಲ್ಲಿ. ಸೊ ಜಾಸ್ತಿ ಆಲ್ಕೈಲ್ ಗ್ರೂಪ್ ಅಟ್ಯಾಚ್ ಆಗಿರೋದು, ಸೊ ಇದಕ್ಕೆ ಆಗಿರೋದ್ರಿಂದ pent2inನ ಪ್ರಿಫರ್ ಮಾಡಬೇಕು. ಸೊ ಇಲ್ಲಿ ನೀವು ರಿಯಾಕ್ಷನ್ ನೋಡ್ಬೋದು. ಸೊ 2-ಬ್ರೋಮೋ-ಪೆಂಟೇನ್ ಇದೆ, ಇದು ನ್ಯೂಕ್ಲಿಯೋಫೈಲ್ ಜೊತೆಗೆ ರಿಯಾಕ್ಷನ್ ಆದಾಗ ಬರುವಂಥದ್ದು ನಮಗೆ ಎರಡು ಪ್ರಾಡಕ್ಟ್ ಬರುತ್ತೆ, ಒಂದು pent2in ಆ್ಯಂಡ್ pent1in. ಸೊ ಇದರಲ್ಲಿ ಮೇಜರ್ ಪ್ರಾಡಕ್ಟು pent2in ಆಗಿರುತ್ತೆ. ಸೊ ಮ್ಯಾಕ್ಸಿಮಮ್ ಡಬ್ಲಿ ಬಾಂಡೆಡ್ ಕಾರ್ಬನ್ ಆಟಮ್ ಮ್ಯಾಕ್ಸಿಮಮ್ ಆಲ್ಕೈಲ್ ಗ್ರೂಪು ಇದರಲ್ಲಿ ಅಟ್ಯಾಚ್ ಆಗಿರೋದು. ಸೊ ಅದರಿಂದ ಇದು ಮೇಜರ್ ಪ್ರಾಡಕ್ಟ್ ಆಗಿರುತ್ತೆ, ಇದು ಪ್ರಿಫರ್ಡ್ ಪ್ರಾಡಕ್ಟ್ ಆಗಿರುತ್ತೆ. ಸೊ ನೆಕ್ಸ್ಟ್ ಒನ್ ಇಸ್ ರಿಯಾಕ್ಷನ್ ವಿತ್ ಮೆಟಲ್ಸ್. ಸೊ ಇಲ್ಲೇನಾಗುತ್ತೆ ರಿಯಾಕ್ಷನ್ ವಿತ್ ಮೆಟಲ್ಸಲ್ಲಿ, ಸೊ ನೆಕ್ಸ್ಟ್ ಒನ್ ಇಸ್ ರಿಯಾಕ್ಷನ್ ವಿತ್ ಮೆಟಲ್ಸು. ಸೊ ಮೋಸ್ಟ್ ಆರ್ಗ್ಯಾನಿಕ್ ಕ್ಲೋರೈಡ್ಸ್, ಬ್ರೋಮೈಡ್ಸ್ ಆ್ಯಂಡ್ ಅಯೋಡೈಡ್ಸ್ ರಿಯಾಕ್ಟ್ ವಿತ್ ಸರ್ಟನ್ ಮೆಟಲ್ಸ್ ಟು ಗಿವ್ ಕಾಂಪೌಂಡ್ಸ್ ಕಂಟೈನಿಂಗ್ ಕಾರ್ಬನ್ ಮೆಟಲ್ ಬಾಂಡ್ಸ್. ಸೊ ಇಲ್ಲೇನಾಗುತ್ತೆ ಕ್ಲೋರೈಡ್ಸ್ ಮತ್ತು ಬ್ರೋಮೈಡ್ಸ್ ಆರ್ ಅಯೋಡೈಡ್ಸ್ ಆಗಿರ್ಬೋದು. ಸೊ ಇವು ಸರ್ಟನ್ ಮೆಟಲ್ ಜೊತೆಗೆ ರಿಯಾಕ್ಟ್ ಆಗಿ ಕಾಂಪೌಂಡ್ಗಳನ್ನು ಫಾರ್ಮ್ ಮಾಡುತ್ತೆ. ಇಂತಹ ಕಾಂಪೌಂಡ್ಗಳಲ್ಲಿ ಕಾರ್ಬನ್ ಮೆಟಲ್ ಬಾಂಡು ಪ್ರೆಸೆಂಟ್ ಇರುತ್ತೆ. ಸೊ ಇಂತಹ ಕಾಂಪೌಂಡ್ಗಳನ್ನು ಆರ್ಗ್ಯಾನೋ ಮೆಟಲಿಕ್ ಕಾಂಪೌಂಡ್ಸ್ ಅಂದರೆ ಕಾರ್ಬನ್ ಮತ್ತು ಮೆಟಲ್ ಬಾಂಡ್ ಎರಡು ಇರಬೇಕು. ಸೊ ಇದನ್ನು ಡಿಸ್ಕವರ್ ಮಾಡಿದವರು ವಿಕ್ಟರ್ ಗ್ರಿಗ್ನಾರ್ಡ್ ಅನ್ನುವಂಥ ಸೈಂಟಿಸ್ಟು. ಸೊ ಇವ್ರೇನು ಮಾಡ್ತಾರೆ, ಆಲ್ಕೈಲ್ ಮೆಗ್ನೀಷಿಯಮ್ ಹ್ಯಾಲೈಡ್ನ ಪ್ರೊಡ್ಯೂಸ್ ಮಾಡ್ತಾರೆ. ಸೊ ಅದನ್ನು ಗ್ರಿಗ್ನಾರ್ಡ್ ರಿಯೇಜೆಂಟ್ ಅಂತ ಕರೀತಾರೆ, RMGX. ಇಲ್ಲಿ ನೋಡ್ಬೋದು. ಸೊ ಗ್ರಿಗ್ನಾರ್ಡ್ ರಿಯೇಜೆಂಟ್ನ ಹೇಗೆ ಪ್ರಿಪೇರ್ ಮಾಡ್ತಾರೆ ಅಂದರೆ, ಒಂದು ಹ್ಯಾಲೋ ಆಲ್ಕೇನ್ನ ಮೆಗ್ನೀಷಿಯಮ್ ಮೆಟಲ್ ಜೊತೆ ಟ್ರೀಟ್ ಮಾಡ್ತಿದ್ದಾರೆ ಇನ್ ದ ಪ್ರೆಸೆನ್ಸ್ ಆಫ್ ಡ್ರೈ ಈಥರ್, ಆಗ ಗ್ರಿಗ್ನಾರ್ಡ್ ರಿಯೇಜೆಂಟ್ ಸಿಗುತ್ತೆ. ಸೊ ಇಲ್ಲಿ ನೀವು ನೋಡ್ತಿರ್ಬೋದು, ಒಂದು ಈಥೈಲ್ ಬ್ರೋಮೈಡ್ ಇದೆ, ಅದನ್ನು ಮೆಗ್ನೀಷಿಯಮ್ ಮೆಟಲ್ ಜೊತೆ ಟ್ರೀಟ್ ಮಾಡ್ತಿದ್ದಾರೆ ಇನ್ ದ ಪ್ರೆಸೆನ್ಸ್ ಆಫ್ ಡ್ರೈ ಈಥರ್. ಸೊ ಆಗ ಬರುವಂಥ ಪ್ರಾಡಕ್ಟು ಗ್ರಿಗ್ನಾರ್ಡ್ ರಿಯೇಜೆಂಟ್ ಆಗಿರುತ್ತೆ. ಸೊ ನೆಕ್ಸ್ಟ್ ಒನ್ ಇಸ್ ಫೂಡ್ಸ್ ರಿಯಾಕ್ಷನ್ ಅಂತ ಅಂದರೆ, ಇಲ್ಲಿ ಆಲ್ಕೈಲ್ ಹ್ಯಾಲೈಡ್ಸ್ ರಿಯಾಕ್ಟ್ಸ್ ವಿತ್ ಸೋಡಿಯಂ ಇನ್ ಡ್ರೈ ಈಥರ್ ಟು ಗಿವ್ ಹೈಡ್ರೋಕಾರ್ಬನ್ಸ್ ಕಂಟೈನಿಂಗ್ ಡಬಲ್ ದ ನಂಬರ್ ಆಫ್ ಐಟಮ್ಸ್ ಪ್ರೆಸೆಂಟ್ ಇನ್ ದ ಹ್ಯಾಲೈಡ್. ದಿಸ್ ರಿಯಾಕ್ಷನ್ ಇಸ್ ನೋನ್ ಆಸ್ ಫೂಡ್ಸ್ ರಿಯಾಕ್ಷನ್. ಅಂದರೆ ಒಂದು ಆಲ್ಕೈಲ್ ಹ್ಯಾಲೈಡ್ RX ಏನಿದೆ ಅದು ಸೋಡಿಯಂ ಜೊತೆಗೆ ರಿಯಾಕ್ಟ್ ಆಗ್ತಿದೆ ಇನ್ ದ ಪ್ರೆಸೆನ್ಸ್ ಆಫ್ ಡ್ರೈ ಈಥರ್. ಸೊ ಆಗ ಒಂದು ಹೈಡ್ರೋಕಾರ್ಬನ್ ಬರುತ್ತೆ. ಈ ಹೈಡ್ರೋಕಾರ್ಬನಲ್ಲಿ ಏನು ಐಟಮ್ಸ್ ಇದೆ ಅದು ನಮ್ಮ ಹ್ಯಾಲೈಡಲ್ಲಿ ಇರುವ ಐಟಮ್ಸನ್ನ ಡಬಲ್ ಅಷ್ಟು ಇರುತ್ತೆ. ಸೊ ಇದನ್ನು ಫೂಡ್ಸ್ ರಿಯಾಕ್ಷನ್ ಅಂತ ಕರೀತಾರೆ. ಅದನ್ನು ಒಂದು ಎಕ್ಸಾಂಪಲ್ ನೋಡೋದಾದರೆ, ಒಂದು ಈಥೈಲ್ ಬ್ರೋಮೈಡ್ ಏನಿದೆ, ಸೊ ಈಥೈಲ್ ಬ್ರೋಮೈಡ್ನ ಸೋಡಿಯಂ ಜೊತೆ ಟ್ರೀಟ್ ಮಾಡಿಸಿದ್ದಾರೆ, 2 ಮಾಲಿಕ್ಯೂಲ್ಸ್ ಆಫ್ ಈಥೈಲ್ ಬ್ರೋಮೈಡ್ನ ಇನ್ ದ ಪ್ರೆಸೆನ್ಸ್ ಆಫ್ ಡ್ರೈ ಈಥರ್. ಸೊ ಆಗ ನಮಗೆ ಬ್ಯೂಟೇನ್ ಸಿಗುತ್ತೆ. ಸೊ ಇಲ್ಲಿ ನೋಡ್ಬೋದು ಈಥೈಲ್ ಬ್ರೋಮೈಡ್ ಹೌದಾ, ಸೊ 2, ಬಟ್ ಇಲ್ಲಿ ಪ್ರಾಡಕ್ಟಲ್ಲಿ ನಮ್ಗೆ ಹೈಡ್ರೋಕಾರ್ಬನ್ ಬ್ಯೂಟೇನ್ ಇದೆ, ಇದರಲ್ಲಿ 4 ಇದೆ ಹೌದಾ. ಸೊ ಅದರಿಂದ ಇದರ ಡಬಲ್ ದ ನಂಬರ್ ಆಫ್ ಹ್ಯಾಲೈಡ್ಸಲ್ಲಿ ಏನು ಐಟಮ್ಸ್ ಇದೆ ಅದರ ಡಬಲ್ ಐಟಮ್ಸ್ಗಳು ನಮಗೆ ಬರುವಂಥ ಪ್ರಾಡಕ್ಟಲ್ಲಿ ಇರುತ್ತೆ. ಸೊ ಇದು ಫೂಡ್ಸ್ ರಿಯಾಕ್ಷನ್. ಸೊ ನೆಕ್ಸ್ಟ್ ಒನ್ ಇಸ್ ರಿಯಾಕ್ಷನ್ಸ್ ಆಫ್ ಹ್ಯಾಲೋ ಆರೆನ್ಸ್. ಸೊ ಏನೇನು ಈ ಹ್ಯಾಲೋ ಆರೆನ್ಸಲ್ಲಿ ರಿಯಾಕ್ಷನ್ಸ್ ನೋಡೋದಾದರೆ, ಹ್ಯಾಲೋ ಆರೆನ್ಸಲ್ಲಿ ಹ್ಯಾಲೋಜನ್ ಐಟಮು ಡೈರೆಕ್ಟಾಗಿ ಬೆನ್ಸಿನ್ ರಿಂಗಿಗೆ ಅಟ್ಯಾಚ್ ಆಗಿರುತ್ತೆ. ಸೊ ಯಾವ ಕಾರ್ಬನ್ ಐಟಮು ಹ್ಯಾಲೋಜನ್ ಐಟಮ್ಗೆ ಅಟ್ಯಾಚ್ ಆಗಿರುತ್ತೆ ಅದಕ್ಕೆ ಸ್ಲೈಟಾಗಿ ಪಾಸಿಟಿವ್ ಚಾರ್ಜ್ ಪ್ರೆಸೆಂಟ್ ಇರುತ್ತೆ. ಸೊ ನ್ಯೂಕ್ಲಿಯೋಫೈಲು ಯಾವ ಕಾರ್ಬನ್ ಐಟಮ್ಗೆ ಅಟ್ಯಾಕ್ ಮಾಡುತ್ತೆ ಸೊ ಅದು ಹ್ಯಾಲೋಜನ್ ಐಟಮ್ನ ರೀಪ್ಲೇಸ್ ಮಾಡುತ್ತೆ. ಸೊ ಅದರಿಂದ ಇದನ್ನು ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ಪ್ರಾಡಕ್ಟ್ ಅಂತ ಕರೀತಾರೆ. ಸೊ ನ್ಯೂಕ್ಲಿಯೋಫೈಲು ಕಾರ್ಬನ್ ಆಟಮ್ಗೆ ಅಟ್ಯಾಕ್ ಮಾಡಿದಾಗ ಅದರಲ್ಲಿರುವಂಥ ಹ್ಯಾಲೋಜನ್ ಆಟಮ್ನ ರೀಪ್ಲೇಸ್ ಮಾಡುತ್ತೆ. ಸೊ ಆದ್ದರಿಂದ ಇದನ್ನು ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ಪ್ರಾಡಕ್ಟ್ ಅಂತ ಕರೀತಾರೆ. ಸೊ ಇಂಥ ರಿಯಾಕ್ಷನ್ ಮಾಡಬೇಕು ಅಂತಂದರೆ ಡ್ರಾಸ್ಟಿಕ್ ಕಂಡೀಷನ್ಸ್ಗಳು ಬೇಕಾಗುತ್ತೆ, ಅಂದರೆ ತುಂಬ ಈಸಿಯಾಗಿ ಆಗಲ್ಲ. ಇವು ಈಸಿಯಾಗಿ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಗಲ್ಲ. ಯಾಕೆ ಅಂತ ಅಂದರೆ ಇದಕ್ಕೆ ಸಮ್ ಆಫ್ ದ ರೀಸನ್ಸ್ ಇದೆ. ಅದರಲ್ಲಿ ಮೊದಲನೇದು ರೆಸೋನೆನ್ಸ್ ಎಫೆಕ್ಟು. ಸೊ ಇಲ್ಲಿ ನೀವು ನೋಡ್ಬೋದು ರೆಸೋನೆನ್ಸ್ ಎಫೆಕ್ಟ್ ಕ್ಲೋರಿನ್ ಇದೆ. ಸೊ ಇದು ಒಂದು. ಸೆಕೆಂಡ್ ಒನ್ ಇಸ್ ಹೈಬ್ರಿಡೈಸೇಷನ್ ಆಫ್ ಕಾರ್ಬನ್ ಐಟಮು. ಹ್ಯಾಲೋ ಆರೆನ್ಸಲ್ಲಿ ಏನಾಗುತ್ತೆ, sp2 ಹೈಬ್ರಿಡೈಸ್ಡ್ ಕಾರ್ಬನ್ ಐಟಮ್ಗೆ ಹ್ಯಾಲೋಜನ್ ಐಟಮ್ ಅಟ್ಯಾಚ್ ಆಗುತ್ತೆ. ಸೊ ಇದು ಎಲೆಕ್ಟ್ರೋನೆಗೆಟಿವ್ ಜಾಸ್ತಿ ಇರುತ್ತೆ
ಹ್ಯಾಸ್ ನಮ್ಮ ಕಾರ್ಬನ್ ಆಟಮೇ ಅದರ ಎಲೆಕ್ಟ್ರೋನೆಗೆಟಿವಿಟಿನೇ ಜಾಸ್ತಿ ಇರುತ್ತೆ ಆ್ಯಸ್ ಕಂಪೇರ್ಡ್ ಟು ಹಾಲೋಜನ್ ಆಟಮು. ಸೊ ಆಗ ಬಾಂಡು ಲೆಸ್ ಪೋಲಾರ್ ಆಗುತ್ತೆ. ಸೊ ಲೆಸ್ ಪೋಲಾರ್ ಆಗಿರೋದ್ರಿಂದ ಬಾಂಡ್ನ ಸ್ಟ್ರೆಂತ್ ಜಾಸ್ತಿ ಆಗುತ್ತೆ. ಸೊ ಆಗ ಅದನ್ನು ಬ್ರೇಕ್ ಮಾಡೋದು ಕಷ್ಟ ಆಗುತ್ತೆ. ಸೊ ನೆಕ್ಸ್ಟ್ ಒನ್ ಇಸ್ ಇನ್ಸ್ಟೆಬಿಲಿಟಿ ಆಫ್ ಫೀನೈಲ್ ಕ್ಯಾಟಯಾನು. ಸೊ ಫೀನೈಲ್ ಕ್ಯಾಟಯಾನ್ ಏನಿದೆ, ಸೊ ಅದು ಅದರ ಡಿಸೋಸಿಯೇಷನ್ ಆದಾಗ ಅದು ಅನ್ಸ್ಟೇಬಲ್ ಆಗಿರುತ್ತೆ. ಸೊ ಅದರಿಂದ ಅದರ ರೆಸೋನೆನ್ಸು ಸ್ಟೆಬಿಲೈಸ್ ಆಗಲ್ಲ. ಸೊ ನೆಕ್ಸ್ಟ್ ಒನ್ ಇಸ್ ಇನ್ಸ್ಟೆಬಿಲಿಟಿ ಆಫ್ ಫೀನೈಲ್ ಕ್ಯಾಟಯಾನ್. ಸೊ ಇಲ್ಲೇನಾಗುತ್ತೆ, ಫೀನೈಲ್ ಕ್ಯಾಟಯಾನ್ ಏನಿದೆ, ಸೊ ಇದು ಅರೈಲ್ ಹ್ಯಾಲೈಡ್ ಡಿಸೋಸಿಯೇಟ್ ಆದಾಗ ಬರುವಂಥದ್ದು. ಆದರೆ ಇದು ಅನ್ಸ್ಟೇಬಲ್ ಆಗಿದೆ ಆ್ಯಂಡ್ ಇದು ರೆಸೋನೆನ್ಸಿಂದ ಸ್ಟೆಬಿಲೈಸ್ ಆಗಲ್ಲ. ಆ್ಯಂಡ್ ನೆಕ್ಸ್ಟ್ ಒನ್ ಇಸ್ ನ್ಯೂಕ್ಲಿಯೋಫೈಲ್ ಕೆನಾಟ್ ಈಸಿಲಿ ಅಪ್ರೋಚ್ ಎಲೆಕ್ಟ್ರಾನ್ ರಿಚ್ ಸೆಂಟರ್. ಯಾಕೆ? ಸೊ ಆಲ್ರೆಡಿ ಅದೇ ರಿಚ್ ಆಗಿದೆ. ನ್ಯೂಕ್ಲಿಯೋಫೈಲ್ ಅಂತಂದರೆ ಎಲೆಕ್ಟ್ರಾನ್ ರಿಚ್ ಸ್ಪೀಷೀಸ್, ಹೌದಾ? ಸೊ ಅದರಿಂದ ಅದು ನ್ಯೂಕ್ಲಿಯೋಫೈಲ್ ಯಾವುದಕ್ಕೆ ಅಟ್ಯಾಕ್ ಮಾಡಬೇಕು ಅಂದರೆ ಎಲೆಕ್ಟ್ರಾನ್ ಡಿಫಿಷಿಯೆಂಟ್ ಆಗಿರೋದು. ಬಟ್ ಇದರಲ್ಲೂ ಕೂಡ ಎಲೆಕ್ಟ್ರಾನ್ ರಿಚ್ ಆಗಿರೋದ್ರಿಂದ ಸೊ ಇಲ್ಲೇನಾಗುತ್ತೆ, ರೇಟ್ ಆಫ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಕಮ್ಮಿ ಆಗ್ತಾ ಬರುತ್ತೆ. ಸೊ ನೆಕ್ಸ್ಟ್ ಒನ್ ಇಸ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್ ಆಫ್ ಕ್ಲೋರೋಬೆನ್ಸಿನ್. When chlorobenzene is heated with aqueous sodium hydroxide to 623 Kelvin and 300 atmospheric pressure, sodium phenate is formed, which on acidification with HCl gives phenol. ಸೊ ಇಲ್ಲೇನಾಗುತ್ತೆ, ಕ್ಲೋರೋಬೆನ್ಸಿನನ್ನು ಅಕ್ವಿಯಸ್ ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆಗೆ ಹೀಟ್ ಮಾಡ್ತಿದ್ದಾರೆ. ಎಷ್ಟು ಟೆಂಪ್ರೇಚರಲ್ಲಿ? 623 ಕೆಲ್ವಿನ್ ಮತ್ತು ಪ್ರೆಷರು 300 ಅಟ್ಮಾಸ್ಫಿಯರಿಕ್ ಪ್ರೆಷರ್ ಇದೆ. ಸೊ ಆಗ ಸೋಡಿಯಂ ಫೀನೇಟ್ ಸಿಗುತ್ತೆ. ಸೊ ಈ ಸೋಡಿಯಂ ಫೀನೇಟನ್ನು ಅಸಿಡಿಫಿಕೇಷನ್ ಮಾಡ್ತಾರೆ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಜೊತೆಗೆ, ಆಗ ಫೀನಾಲ್ ಸಿಗುತ್ತೆ. ಸೊ ಇಲ್ಲಿ ರಿಯಾಕ್ಷನ್ ನೋಡ್ಬೋದು, ಕ್ಲೋರೋಬೆನ್ಸಿನ್ ಇದೆ, ಅದನ್ನು ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ. ಇನ್ ದ ಪ್ರೆಸೆನ್ಸ್ ಆಫ್ HCl ವಿ ಗೆಟ್ ಅ ಫೀನಾಲ್ ಆ್ಯಂಡ್ ಅಡಿಷನ್ ಪ್ರಾಡಕ್ಟ್ ಸೋಡಿಯಂ ಕ್ಲೋರೈಡ್. ಸೊ ಇನ್ನೊಂದೇನು ಅಂತಂದರೆ, ಒಂದು ಎಲೆಕ್ಟ್ರಾನ್ ವಿತ್ಡ್ರಾಯಿಂಗ್ ಗ್ರೂಪ್ಸ್ ಏನಿದೆ, ಅಂದರೆ ವಿತ್ಡ್ರಾಯಿಂಗ್ ತನ್ನ ಕಡೆ ಹೇಳ್ಕೊಳ್ಳುವಂಥದ್ದು. ಸೊ ಇಂತಹ ಎಲೆಕ್ಟ್ರಾನ್ ವಿತ್ಡ್ರಾಯಿಂಗ್ ಗ್ರೂಪು ಆರ್ಥೋ ಮತ್ತು ಪ್ಯಾರಾ ಪೊಸಿಷನಲ್ಲಿ ಏನಾದರೂ ಇದ್ದರೆ ಅದು ಹ್ಯಾಲೋಅರಿನ್ಸಿನ ರಿಯಾಕ್ಟಿವಿಟಿನ ಜಾಸ್ತಿ ಮಾಡುತ್ತೆ. ಯಾಕೆ ಅಂತ ಅಂದರೆ, ಈ ಎಲೆಕ್ಟ್ರಾನ್ ವಿತ್ಡ್ರಾಯಿಂಗ್ ಗ್ರೂಪು ಆರ್ಥೋ ಮತ್ತು ಪ್ಯಾರಾ ಪೊಸಿಷನಲ್ಲಿದ್ದರೆ ಆ ಎಲೆಕ್ಟ್ರಾನ್ ಡೆನ್ಸಿಟಿನ ಡಿಕ್ರೀಸ್ ಮಾಡ್ತಾ ಬರುತ್ತೆ. ಸೊ ಡಿಕ್ರೀಸ್ ಮಾಡೋದ್ರಿಂದ ಅದರಲ್ಲಿರುವಂಥ ಎಲೆಕ್ಟ್ರಾನ್ಸ್ಗಳು ಕಮ್ಮಿ ಆದರೆ ಸೊ ಪಾಸಿಟಿವ್ ಚಾರ್ಜ್ ಬಂದೇ ಬರುತ್ತೆ, ಹೌದಾ? ಯಾವ ಕಾರ್ಬನ್ ಆಟಮಲ್ಲಿ ಹ್ಯಾಲೋಜನ್ ಆಟಮ್ ಪ್ರೆಸೆಂಟ್ ಇರುತ್ತೆ, ಸೊ ಅದಕ್ಕೆ ಪಾರ್ಷಿಯಲ್ ಪಾಸಿಟಿವ್ ಚಾರ್ಜ್ ಬಂದೇ ಬರುತ್ತೆ. ಸೊ ಆಗ ನ್ಯೂಕ್ಲಿಯೋಫೈಲ್ ಈಸಿಯಾಗಿ ಅಟ್ಯಾಕ್ ಆಗ್ಬೋದು. ಸೊ ಇಲ್ಲಿ ನೋಡ್ಬೋದು ನೀವು ರಿಯಾಕ್ಷನ್ಸು. ಅದೇ ಒಂದು ಎಲೆಕ್ಟ್ರಾನ್ ವಿತ್ಡ್ರಾಯಿಂಗ್ ಗ್ರೂಪು ಮೆಟಾ ಪೊಸಿಷನಲ್ಲಿ ಏನಾದರೂ ಪ್ರೆಸೆಂಟ್ ಇದ್ದರೆ ಅದು ಯಾವುದೇ ರೀತಿ ಎಫೆಕ್ಟ್ ಮಾಡಲ್ಲ ರಿಯಾಕ್ಟಿವಿಟಿ ಮೇಲೆ. ಯಾಕೆ ಅಂತ ಅಂದರೆ, ಸೊ ಅದು ನೆಗೆಟಿವ್ ಚಾರ್ಜನ್ನು ಸ್ಟೆಬಿಲೈಸ್ ಮಾಡಲ್ಲ ಮೆಟಾ ಪೊಸಿಷನಲ್ಲಿ. ನೆಕ್ಸ್ಟ್ ಒನ್ ಇಸ್ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಸೊ ಹ್ಯಾಲೋಅರಿನ್ಸ್ಗೆ ನಾವು ಹ್ಯಾಲೋಜನೇಷನ್, ನೈಟ್ರೇಷನ್, ಸಲ್ಫೋನೇಷನ್, ಫ್ರಿಡಲ್ ಕ್ರಾಫ್ಟ್ ರಿಯಾಕ್ಷನ್ ಎಲ್ಲವೂ ಕೂಡ ಆಗುತ್ತೆ. ಸೊ ಇಲ್ಲೇನಾಗುತ್ತೆ, ಹ್ಯಾಲೋಜನ್ ಆಟಮು ಸ್ವಲ್ಪ ಏನಾಗುತ್ತೆ ಅಂದರೆ ಅದು ಎಲೆಕ್ಟ್ರಾನ್ನ ತನ್ನ ಕಡೆ ಹೇಳ್ಕೊಳ್ಳುತ್ತೆ ಫ್ರಮ್ ಬೆನ್ಸಿನ್ ರಿಂಗು. ಬೆನ್ಸಿನ್ ರಿಂಗಿಂದ ತನ್ನ ಕಡೆ ಎಲೆಕ್ಟ್ರಾನ್ಸ್ಗಳನ್ನು ಅಟ್ರ್ಯಾಕ್ಟ್ ಮಾಡ್ಕೊಳ್ಳುತ್ತೆ. ಸೊ ಆಗೇನಾಗುತ್ತೆ, ಈ ರಿಂಗ್ ಏನಾಗುತ್ತೆ, ಒಂಚೂರು ಡಿಯಾಕ್ಟಿವೇಟ್ ಆಗುತ್ತೆ. ಸೊ ಡಿಯಾಕ್ಟಿವೇಟ್ ಆಗೋದ್ರಿಂದ ಸೊ ಈ ರಿಯಾಕ್ಷನ್ಸ್ಗಳು ಸ್ಲೋ ಆಗಿ ಆಗುತ್ತೆ ಆ್ಯಂಡ್ ಡ್ರಾಸ್ಟಿಕ್ ಕಂಡೀಷನ್ಸ್ಗಳು ಇದಕ್ಕೆ ಬೇಕಾಗುತ್ತೆ. ಸೊ ಮೊದಲನೇ ನಾವು ಹ್ಯಾಲೋಜಿನೇಷನ್ ನೋಡೋದಾದರೆ, ಸೊ ಇಲ್ಲಿ ಕ್ಲೋರೋಬೆನ್ಸಿನ್ ಇದೆ. ಈ ಕ್ಲೋರೋಬೆನ್ಸಿನ್ನ ಕ್ಲೋರಿನ್ ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ ಇನ್ ದ ಪ್ರೆಸೆನ್ಸ್ ಆಫ್ ಅನ್ಹೈಡ್ರಸ್ ಫೆರಿಕ್ ಕ್ಲೋರೈಡ್ ಕೆಟಲಿಸ್ಟು. ಸೊ ಆಗ ಎರಡು ಪ್ರಾಡಕ್ಟ್ ಸಿಗುತ್ತೆ, ಒಂದು 1,4 ಡೈಕ್ಲೋರೋಬೆನ್ಸಿನ್ ಆ್ಯಂಡ್ 1,2 ಡೈಕ್ಲೋರೋಬೆನ್ಸಿನ್. ಪ್ಯಾರಾಕ್ಲೋರೋಬೆನ್ಸಿನ್ ಇದೆಯಲ್ಲ, ಸೊ ಇದು ಡೈಕ್ಲೋರೋಬೆನ್ಸಿನ್ ಇದೆಯಲ್ಲ, ಸೊ ಇದು ಮೇಜರ್ ಪ್ರಾಡಕ್ಟ್ ಆಗಿರುತ್ತೆ. ಸೊ ಇದು ಮೈನರ್ ಪ್ರಾಡಕ್ಟ್. ಸೊ ನೆಕ್ಸ್ಟ್ ಒನ್ ಇಸ್ ನೈಟ್ರೇಷನ್. ಸೊ ನೈಟ್ರೇಷನಲ್ಲಿ ಕ್ಲೋರೋಬೆನ್ಸಿನನ್ನು ನೈಟ್ರಿಕ್ ಆ್ಯಸಿಡ್ ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ ಇನ್ ದ ಪ್ರೆಸೆನ್ಸ್ ಆಫ್ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆ್ಯಸಿಡ್. ಸೊ ಆಗ ಬರುವಂಥ ಪ್ರಾಡಕ್ಟು 1,chloro-2-nitrobenzene, 1,chloro-2-nitrobenzene ಆ್ಯಂಡ್ 1,chloro-4-nitrobenzene. ಸೊ ಅದ್ರ ಜೊತೆ ವಾಟರ್ ಅಡಿಷನಲ್ ಪ್ರಾಡಕ್ಟ್. ಸೊ ನೆಕ್ಸ್ಟ್ ಸಲ್ಫೋನೇಷನ್. ಸಲ್ಫೋನೇಷನಲ್ಲಿ ಕ್ಲೋರೋಬೆನ್ಸಿನ್ನ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆ್ಯಸಿಡ್ ಜೊತೆಗೆ ಹೀಟ್ ಮಾಡ್ತಿದ್ದಾರೆ. ಸೊ ಆಗ ಬರುವಂಥ ಪ್ರಾಡಕ್ಟು 2-chlorobenzene sulfonic acid and 4-chlorobenzene sulfonic acid, ಅದ್ರ ಜೊತೆ ವಾಟರ್ ಮಾಲಿಕ್ಯೂಲ್. ಸೊ ನೆಕ್ಸ್ಟ್ ಒನ್ ಇಸ್ ಫ್ರಿಡಲ್-ಕ್ರಾಫ್ಟ್ಸ್ ಆಲ್ಕೈಲೇಷನ್. ಫ್ರಿಡಲ್-ಕ್ರಾಫ್ಟ್ಸ್ ಆಲ್ಕೈಲೇಷನಲ್ಲಿ ಕ್ಲೋರೋಬೆನ್ಸಿನನ್ನು ಮೀಥೈಲ್ ಕ್ಲೋರೈಡ್ ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ ಇನ್ ದ ಪ್ರೆಸೆನ್ಸ್ ಆಫ್ ಅನ್ಹೈಡ್ರಸ್ ಅಲ್ಯೂಮಿನಿಯಂ ಕ್ಲೋರೈಡ್. ಸೊ ಆಗ ಬರುವಂಥ ಪ್ರಾಡಕ್ಟು 1,chloro-2-methyl-benzene, 1,chloro-2-methyl-benzene ಆ್ಯಂಡ್ 1,chloro-4-methyl-benzene ಪ್ಲಸ್ 2HCl. ಸೊ ನೆಕ್ಸ್ಟ್ ಇಸ್ ಫ್ರಿಡಲ್-ಕ್ರಾಫ್ಟ್ಸ್ ಅಸೈಲೇಷನ್. ಸೊ ಅಸೈಲೇಷನ್ ಅಂತ ಅಂದರೆ ಇಲ್ಲಿ ಕ್ಲೋರೋಬೆನ್ಸಿನ್ನ ಅಸಿಟೈಲ್ ಫ್ಲೋರೈಡ್ ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ ಇನ್ ದ ಪ್ರೆಸೆನ್ಸ್ ಆಫ್ ಅನ್ಹೈಡ್ರಸ್ ಅಲ್ಯೂಮಿನಿಯಂ ಕ್ಲೋರೈಡ್. ಸೊ ಆಗ ಬರುವಂಥ ಕಾಂಪೌಂಡು 2-chloroacetophenone ಆ್ಯಂಡ್ 4-chloroacetophenone, ಅದ್ರ ಜೊತೆಗೆ ಹೈಡ್ರೋಕ್ಲೋರಿಕ್ ಆ್ಯಸಿಡ್.
ಏನಿದು ಹೂಟ್ಸ್-ಫಿಟ್ಟಿಗ್ ರಿಯಾಕ್ಷನ್ ಅಂದರೆ ಎ ಮಿಕ್ಸ್ಚರ್ ಆಫ್ ಆಲ್ಕೈಲ್ ಹ್ಯಾಲೈಡ್ ಆ್ಯಂಡ್ ಅರೈಲ್ ಹ್ಯಾಲೈಡು gives an alkyl arene when treated with sodium and dry ether. ಸೊ ಆಲ್ಕೈಲ್ ಹ್ಯಾಲೈಡ್ ಮತ್ತು ಆಲ್ಕೈಲ್ ಹ್ಯಾಲೈಡ್ ಆ್ಯಂಡ್ ಅರೈಲ್ ಹ್ಯಾಲೈಡನ್ನ ಸೋಡಿಯಂ ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ ಇನ್ ದ ಪ್ರೆಸೆನ್ಸ್ ಆಫ್ ಡ್ರೈ ಈಥರ್. ಸೊ ಆಗ ಬರುವಂಥ ಪ್ರಾಡಕ್ಟು ಆಲ್ಕೈಲ್ ಅರೀನ್ ಆಗುತ್ತೆ. ಸೊ ಅದ್ರ ಜೊತೆ ಸೋಡಿಯಂ ಹ್ಯಾಲೈಡ್ ಕೂಡ ಸಿಗುತ್ತೆ. ಸೊ ಇದನ್ನು ಹೂಟ್ಸ್-ಫಿಟ್ಟಿಗ್ ರಿಯಾಕ್ಷನ್ ಅಂತ ಕರೀತಾರೆ. ಅದಕ್ಕೆ ಒಂದು ಎಕ್ಸಾಂಪಲ್ ನೋಡೋದಾದರೆ ಕ್ಲೋರೋಬೆನ್ಸಿನ್ ಮತ್ತು ಈಥೈಲ್ ಕ್ಲೋರೈಡನ್ನು ಸೋಡಿಯಂ ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ ಇನ್ ದ ಪ್ರೆಸೆನ್ಸ್ ಆಫ್ ಡ್ರೈ ಈಥರ್. ಸೊ ಆಗ ಬರುವಂಥ ಕಾಂಪೌಂಡು ಈಥೈಲ್ ಬೆನ್ಸಿನ್ ಆಗಿರುತ್ತೆ and sodium chloride. So next one is Fittig reaction. Fittig reaction ಅಂದರೆ ಏನು? So aryl halides gives analogous compounds when treated with the sodium in dry ether in which two aryl groups are joined together. ಸೊ ಇಲ್ಲೇನಾಗುತ್ತೆ, ಒಂದು ಅರೈಲ್ ಹ್ಯಾಲೈಡ್ಸ್ ತೊಗೊಳ್ತಾರೆ. ಸೊ ಅದನ್ನು ಸೋಡಿಯಂ ಜೊತೆಗೆ ಟ್ರೀಟ್ ಮಾಡ್ತಾರೆ ಇನ್ ದ ಪ್ರೆಸೆನ್ಸ್ ಆಫ್ ಡ್ರೈ ಈಥರ್. ಸೊ ಆಗ ಎರಡು ಅರೈಲ್ ಗ್ರೂಪ್ಗಳು ಜಾಯಿನ್ ಆಗುತ್ತೆ. ಜಾಯಿನ್ ಆಗಿ ಒಂದು ಕಾಂಪೌಂಡನ್ನ ಫಾರ್ಮ್ ಮಾಡುತ್ತೆ. ಅದನ್ನು ಫಿಟ್ಟಿಗ್ ರಿಯಾಕ್ಷನ್ ಅಂತ ಕರಿತೀವಿ. ಎಕ್ಸಾಂಪಲ್, ಸೊ ಕ್ಲೋರೋಬೆನ್ಸಿನ್ಸ್ ಇದೆ. ಈ ಕ್ಲೋರೋಬೆನ್ಸಿನನ್ನು ಸೋಡಿಯಂ ಜೊತೆ ಟ್ರೀಟ್ ಮಾಡ್ತಿದ್ದಾರೆ ಇನ್ ದ ಪ್ರೆಸೆನ್ಸ್ ಆಫ್ ಡ್ರೈ ಈಥರ್. ಸೊ ಆಗ ಬರುವಂಥ ಕಾಂಪೌಂಡು ಡೈಫಿನೈಲ್. ಸೊ ನೆಕ್ಸ್ಟ್ ಒನ್ ಇಸ್ ಪಾಲಿಹ್ಯಾಲೋಜನ್ ಕಾಂಪೌಂಡ್ಸ್. ಸೊ ಯಾವ ಕಾಂಪೌಂಡಲ್ಲಿ ಒಂದಕ್ಕಿಂತ ಜಾಸ್ತಿ ಹ್ಯಾಲೋಜನ್ ಆಟಮ್ಗಳು ಪ್ರೆಸೆಂಟ್ ಇರುತ್ತೆ ಅದನ್ನು ಪಾಲಿಹ್ಯಾಲೋಜನ್ ಕಾಂಪೌಂಡ್ ಅಂತ ಕರೀತಾರೆ. ಹೆಸರಲ್ಲಿದೆ ಪಾಲಿ ಅಂದರೆ ಮೆನಿ. ಸೊ ಎಕ್ಸಾಂಪಲ್ ಮಿಥಿಲಿನ್ ಕ್ಲೋರೈಡ್, ಕ್ಲೋರೋಫಾರ್ಮ್ ಎಕ್ಸೆಟ್ರಾ. ಸೊ ಮೊದಲನೇದು ಡೈಕ್ಲೋರೋಮೀಥೇನ್. ಸೊ ಡೈಕ್ಲೋರೋಮೀಥೇನ್ನ ಮಿಥಿಲಿನ್ ಕ್ಲೋರೈಡ್ ಅಂತಲೂ ಕೂಡ ಕರೀತಾರೆ. ಅದರ ಫಾರ್ಮುಲಾ CH2Cl2. ಎಲ್ಲೆಲ್ಲಿ ಇದನ್ನು ಯೂಸ್ ಮಾಡ್ತಾರೆ? ಇಟ್ ಈಸ್ ಯೂಸ್ಡ್ ಆಸ್ ಅ ಸಾಲ್ವೆಂಟ್, ಆಸ್ ಅ ಪೇಂಟ್ ರಿಮೂವರ್. ಸೊ ಪೇಂಟ್ ರಿಮೂವರ್ ಆಗಿ ಯೂಸ್ ಮಾಡ್ತಾರೆ. ಆ್ಯಂಡ್ ಪ್ರೊಪೊಲೆಂಟ್ ಇನ್ ಏರೋಸಾಲ್ಸಲ್ಲಿ ಯೂಸ್ ಮಾಡ್ತಾರೆ. ಆ್ಯಂಡ್ ಸಾಲ್ವೆಂಟ್ ಇನ್ ದ ಮ್ಯಾನುಫ್ಯಾಕ್ಚರ್ ಆಫ್ ಡ್ರಗ್ಸ್ನ ಮ್ಯಾನುಫ್ಯಾಕ್ಚರಲ್ಲಿ ಯೂಸ್ ಮಾಡ್ತಾರೆ. ಆ್ಯಂಡ್ ಯೂಸ್ಡ್ ಆಸ್ ಅ ಮೆಟಲ್ ಕ್ಲೀನಿಂಗ್ ಆ್ಯಂಡ್ ಫಿನಿಶಿಂಗ್ ಸಾಲ್ವೆಂಟ್ ಆಗಿ ಕೂಡ ಯೂಸ್ ಮಾಡ್ತಾರೆ. ಸೊ ಅದರ ಡಿಸ್ಅಡ್ವಾಂಟೇಜಸ್ ಏನು ಅಂತ ಅಂದರೆ, ಒಂದು ಹ್ಯೂಮನ್ ಸೆಂಟ್ರಲ್ ನರ್ವಸ್ ಸಿಸ್ಟಮ್ಗೆ ಅಫೆಕ್ಟ್ ಮಾಡುತ್ತೆ, ಹಾರ್ಮ್ ಮಾಡುತ್ತೆ. ಅದೇ ಒಂದು ಲೋಯರ್ ಲೆವೆಲಲ್ಲಿ ನಾವು ಏನಾದರೂ ಅದನ್ನು ಅಬ್ಸರ್ವ್ ಮಾಡಿಕೊಂಡ್ರೆ ಒಂದು ಇಂಪೇರ್ಡ್ ಹಿಯರಿಂಗ್ ಮತ್ತು ವಿಷನ್, ಅಷ್ಟು ನೀಟಾಗಿ ಕಿವಿ ಕೇಳಿಸ್ತಾ ಇರ್ಬೋದು, ವಿಷನ್ ಕಣ್ಣು ಕಾಣದೇ ಇರ್ಬೋದು ಸ್ಲೈಟಾಗಿ. ಅದೇ ಒಂದು ಹೈಯರ್ ಲೆವೆಲಿಗೆ ಏನಾದರೂ ನಾವು ಎಕ್ಸ್ಪೋಸ್ ಆದರೆ ಮಿಥಿಲಿನ್ ಕ್ಲೋರೈಡ್ಗೆ, ಸೊ ಡಿಸಿನೆಸ್, ತಲೆ ತಿರುಗುವಂಥದ್ದು, ನಾಸಿಯಾ, ವಾಮಿಟಿಂಗು, ಮತ್ತು ಕಾಲು ಬೆರಳು, ಕೈ ಬೆರಳಲ್ಲಿ ಚುಚ್ಚು ಥರ ಆಗೋದು, ಮತ್ತು ಜೋಮ್ ಇಡೋದು, ಇವೆಲ್ಲವೂ ಕೂಡ ಆಗುತ್ತೆ. ಅದೇ ಒಂದು ಸ್ಕಿನ್ ಕಾಂಟ್ಯಾಕ್ಟಿಗೆ ಏನಾದರೂ ಡೈರೆಕ್ಟ್ ಕಾಂಟ್ಯಾಕ್ಟ್ ಬಂದರೆ ಏನಾಗುತ್ತೆ, ಬರ್ನಿಂಗ್ ಆಗ್ಬೋದು, ಇಂಟೆನ್ಸ್ ಬರ್ನಿಂಗ್ ಆಗ್ಬೋದು, ಅಥವಾ ಸ್ಕಿನ್ನಲ್ಲಿ ರೆಡ್ನೆಸ್ ಕಾಣಿಸ್ಕೊಳ್ಬೋದು. ಅದೇ ಐಸ್ಗೆ ಏನಾದರೂ ಡೈರೆಕ್ಟ್ ಕಾಂಟ್ಯಾಕ್ಟಿಗೆ ಬಂದರೆ ಅದು ಕಾರ್ನಿಯಾನ ಬರ್ನ್ ಮಾಡುತ್ತೆ. ಸೊ ನೆಕ್ಸ್ಟ್ ಇಸ್ ಟ್ರೈಐಡೋಮೀಥೇನ್. ಟ್ರೈಐಡೋಮೀಥೇನ್ನ ಐಡೋಫಾರ್ಮ್ ಅಂತಲೂ ಕೂಡ ಕರೀತಾರೆ. ಇದರ ಫಾರ್ಮುಲಾ CH3. ಸೊ ಇದನ್ನು ಆ್ಯಂಟಿಸೆಪ್ಟಿಕ್ ಆಗಿ ಯೂಸ್ ಮಾಡ್ತಾರೆ, ಮತ್ತು ಫಾರ್ಮಾಕ್ಯೂಟಿಕಲ್ ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರಲ್ಲೂ ಕೂಡ ಇದನ್ನು ಯೂಸ್ ಮಾಡ್ತಾರೆ. ಸೊ ನೆಕ್ಸ್ಟ್ ಒನ್ ಇಸ್ ಟ್ರೈಕ್ಲೋರೋಮೀಥೇನ್. ಇದನ್ನು ಕ್ಲೋರೋಫಾರ್ಮ್ ಅಂತಲೂ ಕೂಡ ಕರೀತಾರೆ. ಇದನ್ನು ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅಂದರೆ, ಒಂದು ಫ್ರೀ ಆನ್ ರೆಫ್ರಿಜರೆಂಟ್ R22 ಅಲ್ಲಿ ಯೂಸ್ ಮಾಡ್ತಾರೆ, ಮತ್ತು ಅನಸ್ಥೆಟಿಕ್ ಆಗಿ ಮುಂಚೆ ಯೂಸ್ ಮಾಡ್ತಿದ್ರು. ಆ್ಯಂಡ್ ಸಾಲ್ವೆಂಟ್ಸ್ ಆಗಿ ಯೂಸ್ ಮಾಡ್ತಾರೆ ಫಾರ್ ಫ್ಯಾಟ್ಸ್, ಆಲ್ಕಲೈಡ್ಸ್ ಮತ್ತು ಅಯೋಡಿನಲ್ಲಿ. ಇದರ ಡಿಸ್ಅಡ್ವಾಂಟೇಜಸ್ ಏನು ಅಂತ ನೋಡೋದಾದರೆ, ಸೊ ಡಿಸಿನೆಸ್, ತಲೆ ತಿರುಗೋದು, ಫೆಟಿಕ್, ಸುಸ್ತಾಗುವಂಥದ್ದು, ಹೆಡೇಕ್, ತಲೆನೋವು ಬರುವಂಥದ್ದು, ಮತ್ತು ಲಿವರ್ ಮತ್ತು ಕಿಡ್ನಿನ ಡ್ಯಾಮೇಜ್ ಕೂಡ ಮಾಡುತ್ತೆ. ಸೊ ಈ ಕ್ಲೋರೋಫಾರ್ಮನ್ನು ಹೇರ್ ಆಕ್ಸಿಡೈಸ್ ಮಾಡುತ್ತೆ ಇನ್ ದ ಪ್ರೆಸೆನ್ಸ್ ಆಫ್ ಲೈಟ್. ಸೊ ಆಕ್ಸಿಡೈಸ್ ಆದಾಗ ಅದು ಒಂದು ಪಾಯ್ಸನಸ್ ಗ್ಯಾಸ್ನ ಪ್ರೊಡ್ಯೂಸ್ ಮಾಡುತ್ತೆ. ಯಾವುದು ಅಂತಂದರೆ ಕಾರ್ಬೋನಿಲ್ ಕ್ಲೋರೈಡು. ಸೊ ಅದರಿಂದ ಇದನ್ನು ಡಾರ್ಕ್ ಕಲರ್ಡ್ ಬಾಟಲ್ಸಲ್ಲಿ ಸ್ಟೋರ್ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ ಒನ್ ಇಸ್ ಟೆಟ್ರಾಕ್ಲೋರೋಮೀಥೇನ್. ಸೊ ಟೆಟ್ರಾಕ್ಲೋರೋಮೀಥೇನ್ನ ಕಾರ್ಬನ್ ಟೆಟ್ರಾಕ್ಲೋರೈಡ್ ಅಂತಲೂ ಕೂಡ ಕರೀತಾರೆ. ಇದರ ಮಾಲಿಕ್ಯುಲರ್ ಫಾರ್ಮುಲಾ CCl4. ಇದನ್ನು ರೆಫ್ರಿಜರೆಂಟ್ಸ್ ಮತ್ತು ಹೇರೋಸಾಲ್ ಪ್ರೊಪೆಲೆಂಟ್ಸ್ನ ಮ್ಯಾನುಫ್ಯಾಕ್ಚರಲ್ಲಿ ಯೂಸ್ ಮಾಡ್ತಾರೆ. ಆ್ಯಂಡ್ ಕ್ಲೋರೋಫಾರ್ಮ್ನ ಮ್ಯಾನುಫ್ಯಾಕ್ಚರಲ್ಲಿ ಯೂಸ್ ಮಾಡ್ತಾರೆ. ಡ್ರೈ ಕ್ಲೀನಿಂಗಲ್ಲೂ ಕೂಡ ಯೂಸ್ ಮಾಡ್ತಾರೆ. ಆ್ಯಂಡ್ ಫೈರ್ ಎಕ್ಸ್ಟಿಂಗ್ವಿಷರಲ್ಲೂ ಕೂಡ ಯೂಸ್ ಮಾಡ್ತಾರೆ. ಯೂಸ್ಡ್ ಆ್ಯಸ್ ಎ ಫೈರ್ ಎಕ್ಸ್ಟಿಂಗ್ವಿಷರ್. ಸೊ ನೆಕ್ಸ್ಟ್ ಒನ್ ಇಸ್ ಡಿಸ್ಅಡ್ವಾಂಟೇಜಸ್ ಏನು, ಇದರ ಎಫೆಕ್ಟ್ಸ್ ಏನು ಅಂತಂದರೆ, ಇದು ಕ್ಯಾನ್ಸರ್ನ ಕಾಸ್ ಮಾಡುತ್ತೆ, ಮತ್ತು ಡಿಸಿನೆಸ್, ನಾಸಿಯಾ, ಹೆಡೇಕ್, ವಾಮಿಟಿಂಗ್, ಆಮೇಲೆ ನರ್ವ್ ಸೆಲ್ಸನ್ನು ಡ್ಯಾಮೇಜ್ ಮಾಡುತ್ತೆ. ಅದೇ ಇದು ಏರಲ್ಲಿ ರಿಲೀಸ್ ಆದಾಗ ಓಝೋನ್ ಡಿಪ್ಲೀಷನ್ಗೆ ಕಾರಣ ಆಗುತ್ತೆ. ಓಝೋನ್ ಲೇಯರ್ ಏನಿದೆ ಅದರ ಡಿಪ್ಲೀಷನ್ಗೆ ಕಾರಣ ಆಗುತ್ತೆ. ಸೊ ಅದೇ CCl4ಗೆ ನಾವು ಎಕ್ಸ್ಪೋಸ್ ಆದಾಗ ಹಾರ್ಟ್ ಬೀಟು ಇರ್ರೆಗ್ಯುಲರ್ ಆಗುತ್ತೆ. ಸೊ ಕೋಮಾಗೂ ಹೋಗ್ಬೋದು, ಡೆತ್ ಕೂಡ ಆಗ್ಬೋದು. ಸೊ ನೆಕ್ಸ್ಟ್ ಒನ್ ಇಸ್ ಡೈಕ್ಲೋರೋಡೈಫಿನೈಲ್ ಟ್ರೈಕ್ಲೋರೋಈಥೇನ್. ಇಟ್ ಈಸ್ ಮೋಸ್ಟ್ ಪಾಪ್ಯುಲರ್ಲಿ ಕಾಲ್ಡ್ ಆಸ್ DDT. ಸೊ ಇದನ್ನು ಫಸ್ಟ್ ಕ್ಲೋರಿನೇಟೆಡ್ ಆರ್ಗ್ಯಾನಿಕ್ ಇನ್ಸೆಕ್ಟಿಸೈಡ್ ಅಂತಲೂ ಕೂಡ ಕರೀತಾರೆ. ಇದನ್ನು 1873 ಪ್ರಿಪೇರ್ ಮಾಡ್ತಾರೆ. ಇದನ್ನು ಪ್ರಿಪೇರ್ ಮಾಡಿದಂಥವರು ಪೌಲ್ ಮುಲ್ಲರ್. ಸೊ ಇವರಿಗೆ ನೋಬೆಲ್ ಪ್ರೈಸ್ ಕೂಡ ಬರುತ್ತೆ ಇನ್ ಮೆಡಿಸಿನ್ಸ್ ಆ್ಯಂಡ್ ಫಿಸಿಯಾಲಜಿ, ಯಾವಾಗ 1948. ಸೊ ಈ DDT ಯೂಸು ಆಫ್ಟರ್ ವರ್ಲ್ಡ್ ವಾರ್ II ಆದಮೇಲೆ ಇದರ ಯೂಸ್ ಜಾಸ್ತಿ ಆಗ್ತಾ ಬರುತ್ತೆ. ಇದು ಮಸ್ಕಿಟೋ ವಿರುದ್ಧ ಜಾಸ್ತಿ ಯೂಸ್ ಮಾಡ್ತಿದ್ರು ಆಗ. ಆದರೆ ಸಮ್ ಆಫ್ ದ ಸ್ಪೀಷೀಸ್ ಆಫ್ ಇನ್ಸೆಕ್ಟ್ಸು ರೆಸಿಸ್ಟೆನ್ಸ್ನ ಡೆವಲಪ್ ಮಾಡ್ಕೊಂಡಿರುತ್ತೆ DDT ವಿರುದ್ಧ. ಸೊ ಯಾಕೆ ಅಂತಂದರೆ, ಒಂದು ರ್ಯಾಪಿಡಾಗಿ ಅನಿಮಲ್ಸಲ್ಲಿ ಇದು ಮೆಟಬಲೈಸ್ ಆಗಲ್ಲ, ಮತ್ತು ಅದರ
ಫ್ಯಾಟಿ ಟಿಶ್ಯೂಸಲ್ಲಿ ಸ್ಟೋರ್ ಆಗಿರುತ್ತೆ ಆ್ಯಂಡ್ ಇದು ಫಿಶ್ಶಿಗೆ ತುಂಬಾ ಟಾಕ್ಸಿಕ್ ಆಗಿದೆ ಮತ್ತು ಬೇರೆ ಬೇರೆ ಡಿಸಡ್ವಾಂಟೇಜಸ್ ಇರೋದ್ರಿಂದ ಈ ಯುನೈಟೆಡ್ ಸ್ಟೇಟು 1973 ಡಿ ಡಿ ಟಿನ ಬ್ಯಾನ್ ಮಾಡುತ್ತೆ, ಯೂಸ್ ಮಾಡೋದನ್ನೇ ಬ್ಯಾನ್ ಮಾಡುತ್ತೆ. ಆದರೆ ವರ್ಲ್ಡ್ಸಿನ ಬೇರೆ ಬೇರೆ ಪಾರ್ಟ್ನಲ್ಲಿ ಇನ್ನೂ ಸಹ ಡಿ ಡಿ ಟಿನ ಯೂಸ್ ಮಾಡ್ತಿದ್ದಾರೆ. ಸೊ ಇದರ ಮಾಲಿಕ್ಯುಲರ್ ಫಾರ್ಮುಲಾ ಹೀಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಬೇರೆಯವ್ರಿಗೆ ಹೆಲ್ಪ್ ಆಗುತ್ತೆ ಅಂದರೆ ಶೇರ್ ಮಾಡಿ. ಇದೇ ಥರ ವಿಡಿಯೋಗಳನ್ನು ನೋಡೋದಕ್ಕೆ ಸಬ್ಸ್ಕ್ರೈಬ್ ಆಗಿ.